ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಜಗತ್ತಿನ ಅತಿ ದೊಡ್ಡ ಶಕ್ತಿ ಎಂದರೆ ತಾಳ್ಮೆ. ತಾಳ್ಮೆ ಯಾವಾಗೂ ನಿಮ್ಮ ಜೊತೆ ಇರಲಿ, ನಮ್ಮ ಜೊತೆನೂ ಇರಲಿ ಎಂದು ಬಯಸುತ್ತಾ ಕೊನೆ ಚಾಪ್ಟರ್ PU2ನಲ್ಲಿ ಶುರು ಮಾಡ್ತಾ ಹೋಗೋಣ. ಸೆಮಿ ಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್, ಮೆಟೀರಿಯಲ್ಸ್, ಡಿವೈಸಸ್ ಆ್ಯಂಡ್ ಸಿಂಪಲ್ ಸರ್ಕ್ಯೂಟ್ಸ್. ಈ ಚಾಪ್ಟರು ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ನಿಮ್ಮ ಅಪ್ಕಮಿಂಗ್ ಯಾವುದೇ ಕೋರ್ಸಸ್ಸು ಸೆಮಿ ಕಂಡಕ್ಟರ್ಸ್ ಡಿಪೆಂಡ್ಸ್ ಏನಾದರೂ ತೊಗೊತೀರ ಅದಕ್ಕೆ ಕಂಪ್ಲೀಟ್ ಅದು ಒಂದು ಕೋರ್ಸ್ ಅಂತಲೇ ಹೇಳ್ಬೋದು. ಸೊ ಈ ಚಾಪ್ಟರ್ನ ಮೇಜರ್ ರೋಲ್ ಯಾವ್ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಈ ಚಾಪ್ಟರ್ನಲ್ಲಿ ತಿಳ್ಕೊತಾ ಹೋಗೋಣ ಕಾನ್ಸೆಪ್ಟ್ ವೈಸು. ಜೊತೆಯಲ್ಲಿ ಲಾಸ್ಟಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸು KCET ಯಾವ ಥರ ಬರುತ್ತೆ ಅಂತ NCERT ಎಕ್ಸಸೈಸಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವು ಮಾಡಬೇಕಾಗಿರೋ ಕಾನ್ಸೆಪ್ಟ್ಸ್ನ ಕ್ಲೀನಾಗಿ ಅರಿತು ಕ್ಲೀನಾಗಿ ಕಲಿತು ಎಕ್ಸಾಮಲ್ಲಿ ಅಟೆಂಡ್ ಮಾಡಿ. ಇನ್ನೊಂದು ಥಿಯರಿ ಬೇಸ್ಡ್ ಇರುತ್ತೆ. ಸೊ ಪಾಯಿಂಟ್ಸ್ ವೈಸು ಸ್ಟಾರ್ಟಿಂಗ್ ಪ್ರೆಸೆಂಟ್ ಮಾಡ್ತಾ ಹೋಗ್ತೀರಿ, ಬಟ್ ಲಾಸ್ಟಲ್ಲಿ ಒಂದೆರಡು ಎಕ್ಸ್ಪ್ಲನೇಷನ್ ಪಾರ್ಟಲ್ಲಿ ನಾರ್ಮಲಿ ಡಿರೈವೇಷನ್ಸ್ ಅನ್ನೋಂಗಿಲ್ಲ ಅದನ್ನು. ಸೊ ಅದೊಂದು ಎಕ್ಸ್ಪ್ಲನೇಷನ್ಸ್ ಥರ ಬರುತ್ತೆ. ಸೊ ರೆಕ್ಟಿಫೈರ್ನಲ್ಲಿ ಇಷ್ಟನ್ನು ಕಲಿತಾ ಪಾಯಿಂಟ್ಸ್ ವೈಸು ನೋಡ್ತಾ ಹೋಗೋಣ. ಸೊ ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ. ಶುರು ಮಾಡ್ತಾ ಹೋಗೋಣ. ಸೊ ಸೆಮಿ ಕಂಡಕ್ಟರ್ ಇನ್ ದ ನೇಮ್ ಇಟ್ ಸೆಲ್ಫ್, ಕಂಡಕ್ಟರ್ ಅನ್ನೋದು ಸೆಮಿ ಕಂಡಕ್ಟರ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ವಿತ್ ನಾರ್ಮಲ್ ಟೆಂಪರೇಚರ್, ರೂಮ್ ಟೆಂಪರೇಚರ್. ಸೊ ಸೆಮಿ ಕಂಡಕ್ಟರ್ ಅಂದಾಗ ಇದು ಸ್ಪೆಷಾಲಿಟಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಈ ಚಾಪ್ಟರ್ನಲ್ಲಿ ಏನೇನು ಕಲಿತಾ ಹೋಗ್ತೀವಿ ಅಂತ ಕಂಟೆಂಟ್ ನೋಡೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್. ಸೊ ಈ ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು, ಬಟ್ ಬಿಫೋರ್ ದಟ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಇನ್ಸುಲೇಟರ್ಸ್, ಕಂಡಕ್ಟರ್ಸ್ ಆ್ಯಂಡ್ ದೆನ್ ಸೆಮಿ ಕಂಡಕ್ಟರ್ಸ್. ಇದ್ರ ಡಿಫ್ರೆನ್ಸಸ್ ನೋಡ್ತಾ ಹೋಗೋಣ. ಇನ್ಸುಲೇಟರ್ಸ್ ಅಂದರೆ ವಿಚ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. Conductors which conducts electricity at all temperatures. Semiconductors partially conducts. So classification of metals, conductors and semiconductors. Intrinsic semiconductor ಅದರಲ್ಲಿ ಎರಡು ವಿಧ ಇರುತ್ತೆ, 2 types ಇರುತ್ತೆ. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಇಂಟ್ರಿನ್ಸಿಕ್ ಅಂದರೆ ಬೈ ಇಂಟೆನ್ಷನ್ ಮೀನ್ಸ್ ಬೈ ಇಟ್ ಸೆಲ್ಫ್ ಡ್ಯೂ ಟು ಸಮ್ ಟೆಂಪರೇಚರ್. ಸೊ ಸೆಮಿಕಂಡಕ್ಟರ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದರೆ ಯಾವುದೇ ಒಂದು ಫಾರಿನ್ ಪಾರ್ಟಿಕಲ್, ನೀವು ಬಯಾಲಜಿನಲ್ಲಿ ಕೇಳಿರ್ತೀರ. ಸೊ ನಮ್ಮ ಮಾಡಿಗೆ ಬೇರೆ ಯಾವುದಾದ್ರೂ ಫಾರಿನ್ ಪಾರ್ಟಿಕಲ್ ಬರುತ್ತೆ ಅನ್ನೋ ಅದೇ ರೀತಿ ಒಂದು ಮೆಟೀರಿಯಲ್ಗೆ, ಕಂಡಕ್ಟರ್ಗೆ ನಾವು ಬೇರೆ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ದೀವಿ ಅಂದರೆ ಅದು ಫಾರಿನ್ ಪಾರ್ಟಿಕಲ್ಸ್ ಥರ ಬಿಹೇವ್ ಮಾಡುತ್ತೆ ಅದಕ್ಕೆ. ಸೊ ಅಲ್ಲಿ ಸ್ಟಡಿ ಮಾಡಿದ್ರೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಬೈ ಎಕ್ಸ್ಟರ್ನಲಿ ವಿ ಆರ್ ಆ್ಯಡಿಂಗ್ ಸಮ್ ಮೆಟೀರಿಯಲ್. ಸೊ ನೆಕ್ಸ್ಟ್ PN ಜಂಕ್ಷನ್. ಫಸ್ಟ್ ವಿ ಶುಡ್ ನೋ ಅಬೌಟ್ ದ N ಟೈಪ್, P ಟೈಪ್ ಕಲಿತ ಮೇಲೆ ಈ ಎಕ್ಸ್ಟ್ರಿನ್ಸಿಕ್ನಲ್ಲೇ ಬರುತ್ತೆ. N ಟೈಪ್, P ಟೈಪ್ ಕಲಿತ ಮೇಲೆ PN ಜಂಕ್ಷನ್ ಅಂತ ಓದ್ತೀವಿ. ಸೊ ಯಾವ ರೀತಿ PN ಜಂಕ್ಷನ್ ಫಾರ್ಮ್ ಆಯಿತು ಅಂತ ಅಲ್ಲೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ PN ಜಂಕ್ಷನ್ನು ಇದು ಮೇಜರ್ ರೋಲೆ. ಯಾಕಂದರೆ ಒಂದು ನಾರ್ಮಲ್ N ಟೈಪ್, P ಟೈಪ್ ಬಂದಾದಮೇಲೆ ಅವೆರಡೂ ಮರ್ಜ್ ಮಾಡಿ ಮತ್ತು ಅಲ್ಲಿ ಒಂದು ಬ್ಯಾರಿಯರ್ ಎಲ್ಲ ಫಾರ್ಮ್ ಆಗುತ್ತೆ. ಡಿಪ್ಲೀಷನ್ ಲೇಯರ್ ಅಂತ ಕರಿತೀವಿ, ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ, ಎರಡು ಸೇಮೇ. ಸೊ ಇದು ಟಾಪಿಕ್ಕು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಥಿಯರಿ ಬೇಸ್ಡ್ ಆಗಿರುತ್ತೆ. ಇನ್ನೊಂದು ಸಜೆಸ್ಟ್ ಮಾಡ್ತಿದ್ದೀನಿ, ಈ ಚಾಪ್ಟರ್ನ ಆದಷ್ಟು ಅರ್ಥ ಆದಮೇಲೆ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಯಾವಾಗ ಬರುತ್ತೋ ಆವಾಗ NCERTನ ಓದ್ಬಿಡಿ ಫುಲ್ಲು. ಸೊ ಕ್ಲಾರಿಟಿಯಾಗಿ ನಿಮಗೆ ಫೋಕಸ್ ಮಾಡಿಕೊಂಡು ಮತ್ತು ಯಾವ ರೀತಿ ಅನಲೈಸ್ ಮಾಡಿ ಯಾವ ರೀತಿ ಆನ್ಸರ್ಸ್ ಮಾಡಬೇಕು KCETಗೂ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ NCERT ಆದಷ್ಟು ಓದಿ. ಸೊ ಸೆಮಿಕಂಡಕ್ಟರ್ ಡಯೋಡ್. ಸೊ ಸೆಮಿಕಂಡಕ್ಟರ್ ಡಯೋಡ್, ಈ ಡಯೋಡ್ನ ಯೂಸ್ ಮಾಡಿಕೊಂಡೆ ನಾವು ರೆಕ್ಟಿಫೈಯರ್ನಲ್ಲಿ ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಜಂಕ್ಷನ್ ಡಯೋಡ್ ಆ್ಯಸ್ ಎ ರೆಕ್ಟಿಫೈಯರ್. ಈ ರೆಕ್ಟಿಫೈಯರ್ನಲ್ಲಿ ಫುಲ್ ವೇವ್ ರೆಕ್ಟಿಫೈಯರ್, ಆಫ್ ವೇವ್ ರೆಕ್ಟಿಫೈಯರ್ನ ಓದ್ತೀವಿ. ಸೊ ಯಾವುದೇ ಒಂದು AC DC ಕನ್ವರ್ಷನ್ ಹೆಂಗೆ ಮಾಡ್ತೀವಿ, ಸೊ ಹೆಂಗೆ ರೆಕ್ಟಿಫೈ ಮಾಡ್ಬೋದು ಅನ್ನೋದನ್ನು ಅಲ್ಲಿ ಕಲಿತು ಹೋಗ್ತೀವಿ. ಸೊ ಇಷ್ಟು ಟಾಪಿಕ್ಸು ನಿಮಗೆ ಮೇಜರ್ ರೋಲು. ಸೊ ವೇಟೇಜ್ ಏನಾಗಿರುತ್ತೆ ಅಂದರೆ ಈ ಚಾಪ್ಟರ್ನಲ್ಲಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ PU ಬೋರ್ಡಲ್ಲಿ 8 ಮಾರ್ಕ್ಸಿಗೆ ಕೇಳ್ತಾರೆ. 8 ಮಾರ್ಕ್ಸಿಗೆ ಈಸಿಯಾಗಿ ತೊಗೋಬೋದು. ಬೇರೆ ಚಾಪ್ಟರ್ಸ್ ಎಲ್ಲ ಡಿರೈವೇಷನ್ಸ್ ಜಾಸ್ತಿ ಇದ್ದರೆ ಈ ಚಾಪ್ಟರ್ನಲ್ಲಿ ಥಿಯರಿ ಬೇಸ್ಡ್ ಆಗಿರುತ್ತೆ. ಯಾರು ಥಿಯರಿ ಲೈಕ್ ಮಾಡ್ತಾರೋ ಸೊ ಈ ಚಾಪ್ಟರ್ನಲ್ಲಿ ಕ್ವಶನ್ಸ್ ಆರಾಮಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ತೀರಾ. ಬಟ್ ಎಕ್ಸಾಮ್ಗೂ ಮುಂಚೆ ಒಂದು ಸಲ ರಿವೈಸ್ ಮಾಡಲೇಬೇಕು ನೀವು. ಎಲ್ಲೋ ಕನ್ಫ್ಯೂಷನ್ ಆಗದಿರಾ ಇರಬೇಕು ಅಂದರೆ ಎಕ್ಸಾಮ್ ಮುಂಚೆನೂ ಈಸಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬರ್ದ್ಬಿಡೋಣ, ಅಲ್ಲ ರಿವೈಸ್ ಮಾಡಿರಬೇಕು. ಅದಕ್ಕೆ ತಾಳ್ಮೆ ಇರಬೇಕು. ಅದಕ್ಕಿಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಕ್ವಶನು MCQ ನಾರ್ಮಲಿ ಆ್ಯಂಡ್ ಫಿಲ್ ಬ್ಯಾಂಕ್ಸ್ ಒಂದಿರುತ್ತೆ. 2 ಮಾರ್ಕ್ಸ್ಗೆ 1 ಕ್ವಶನು, 5 ಮಾರ್ಕ್ಸ್ಗೆ ಡಿರೈವೇಷನ್ನು. ಯೂಶ್ವಲಿ ಪ್ರಾಬ್ಲಮ್ ಇಲ್ಲ. ಡಿರೈವೇಷನ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ಅದು ಎಕ್ಸ್ಪ್ಲನೇಷನ್ ಥರ ಇದೆ. ಡಿರೈವೇಷನ್ ಎಲ್ಲ ಪ್ರಾಬ್ಲಮ್ ಅಲ್ಲ ಅದು. ಯು ವಿಲ್ ಗೆಟ್ ಟು ನೋ ಅಬೌಟ್ ವೈಲ್ ಡಿಸ್ಕಸಿಂಗ್ ಅಬೌಟ್ ದ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್, ಆಕ್ಟ್ ವೇವ್ ರೆಕ್ಟಿಫೈಯರ್. ಯಾವ ಥರ ಪಾಯಿಂಟ್ಸ್ ಒಂದು ಡಯಾಗ್ರಾಮ್ ತೊಗೊಂಡು ಆ ಡಯಾಗ್ರಾಮ್ ನೋಡಿಕೊಂಡೆ ಪಾಯಿಂಟ್ಸ್ ಬರ್ಕೊಂಡು ಹೋಗ್ಬಿಡ್ಬೋದು. ಈಸಿಯಾಗಿ 5 ಮಾರ್ಕ್ಸ್ ತೊಗೋಬೋದು ಅದರಲ್ಲಿ. ಸೊ KCETನಲ್ಲಿ 4 ಕ್ವಶನ್ಸ್ 4 ಮಾರ್ಕ್ಸ್. ಯೂಶ್ವಲಿ 3 ಕ್ವಶನ್ಸು ಕೇಳ್ತಾರೆ, ಡಿಪೆಂಡ್ಸ್. ಸಮ್ಟೈಮ್ಸ್ ವೇರಿ ಆಗ್ತಿರುತ್ತಲ್ವ ಸ್ವಲ್ಪ ಹೆಚ್ಚು ಕಡಿಮೆ. ಸೊ 3 to 4 ಕ್ವಶನ್ಸ್. ಇಂಟ್ರೊಡಕ್ಷನ್. ಸೆಮಿಕಂಡಕ್ಟರ್ಸ್
ಸ್ವಲ್ಪ ಇಂಟ್ರೊಡಕ್ಷನ್ ಪಾಯಿಂಟ್ಸ್ ವೈಸ್ ಕೊಡ್ತಾ ಹೋಗ್ತೀನಿ, ಜಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ಬಟ್ ನೆಕ್ಸ್ಟ್ ಕಾನ್ಸೆಪ್ಟ್ಸ್, ಮೈನ್ ಕಾನ್ಸೆಪ್ಟ್ ಸ್ಟಾರ್ಟ್ ಆದಮೇಲೆ ಇನ್ನು ಸ್ವಲ್ಪ ನಿಮಗೆ ಬೆಟರ್ ಐಡಿಯಾ ಸಿಗುತ್ತೆ. ಓಕೆ ಅಲ್ವಾ? ಸೊ ಡಿವೈಸಸ್ ಇನ್ ವಿಚ್ ಎ ಕಂಟ್ರೋಲ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಒಬ್ಟೈನ್ಡ್ ಆರ್ ದಿ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ದಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಸೊ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ದೀಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್. ಸೊ ಸೆಮಿ ಕಂಡಕ್ಟರ್ಸ್, ಈ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇದು ಮೇಜರ್ ರೋಲ್ ಪ್ಲೇಸ್ ಮಾಡ್ತಿರುತ್ತೆ. ವ್ಯಾಕ್ಯೂಮ್ ಟ್ಯೂಬ್ ಡಿವೈಸಸ್ ಆರ್ ಬಲ್ಕಿ, ಕನ್ಸ್ಯೂಮ್ ಹೈ ಪವರ್, operate generally at high voltages 100 volt and have limited life and low reliability. ಅಂದರೆ ಏನಕ್ಕೆ ಇದು ಫಸ್ಟ್ ಡಿಸ್ಕಸ್ ಮಾಡ್ತಿರೋದಂದರೆ, ಫಸ್ಟ್ ನಾರ್ಮಲಿ ಸೆಮಿ ಕಂಡಕ್ಟರ್ಸ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಬೇರೆ ಬೇರೆ ಮೆಟೀರಿಯಲ್ಸ್ ನಮ್ಗೆ ಆಲ್ರೆಡಿ ಇದೆ, ಯಾವ ರೀತಿ ಯೂಸ್ ಮಾಡೋದು. ಬಟ್ ಇವೆಲ್ಲ ಹೈ ವೋಲ್ಟೇಜ್ ಎಲ್ಲ ಯೂಸ್ ಮಾಡಿ ಮಾಡಬೇಕಾಗುತ್ತೆ. ಬಟ್ ನಾವು ಯಾವಾಗ ಸೆಮಿ ಕಂಡಕ್ಟರ್ಸ್ ಯೂಸ್ ಮಾಡ್ಕೊಂಡು ಹೋಗ್ತೀವೋ, ನಾರ್ಮಲ್ ಸ್ವಲ್ಪ ವೋಲ್ಟೇಜ್ನಲ್ಲೇ, ಸ್ವಲ್ಪ ಮಿನಿಮಲ್ ತುಂಬ ಮಿನಿಮಲ್ ವೋಲ್ಟೇಜ್ನಲ್ಲೇ ಸೊ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋ ಮಾಡ್ತಿದ್ರೆ ಕರೆಂಟ್ ಈಸಿಯಾಗಿ ಸಿಗ್ತಾ ಹೋಗೋದು. ಅದಕ್ಕೆ ನಾವು ಸೆಮಿ ಕಂಡಕ್ಟರ್ಸ್ ಯೂಸ್ ಮಾಡ್ತಿರೋದು. ಓಕೆ ಅಲ್ವಾ? ಸೊ ಅದರಿಂದನೇ ಇದು ತುಂಬ ಬಲ್ಕಿ, ವ್ಯಾಕ್ಯೂಮ್ ಟ್ಯೂಬ್ ಇವೆಲ್ಲ ತುಂಬ ಬಲ್ಕಿ ಆಗಿರೋದ್ರಿಂದ ಸೊ ಇವನ್ನೆಲ್ಲ ಸ್ವಲ್ಪ ಕಷ್ಟನೇ ಇವೆಲ್ಲ ಮೇಂಟೈನ್ ಮಾಡೋದೆಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೆಮಿ ಕಂಡಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಇನಿಷಿಯಲಿ ನೀವು ನೋಡಿರ್ತೀರಾ, ಒಂದು ಬಿಗ್ ಕಂಪ್ಯೂಟರ್ ಎಲ್ಲ ಕೇಳಿದ್ದೀರಾ. ಇನಿಷಿಯಲಿ ಕಂಪ್ಯೂಟರ್ ಸೈನ್ಸವ್ರಿಗೆ ಈಸಿಯಾಗಿ ಗೊತ್ತಿರುತ್ತೆ, ಬಯಾಲಜಿಯವ್ರಿಗೆ ಗೊತ್ತಾಗಲ್ವಾದರೆ ಕಲ್ತ್ಕೊಳ್ಳಿ ಇವಾಗಲೇ. ಬಿಗ್ ಕಂಪ್ಯೂಟರ್ಸ್ ಇದನ್ನಾದರೂ ಕೇಳಿರ್ತೀರಾ, ಚಾರ್ಲ್ಸ್ ಬೇಬೇಜ್ ಎಲ್ಲ ಕಂಡಿಡಿದೆವಾಗ. ಬಟ್ ಇವಾಗೆಲ್ಲ ಸ್ಮಾರ್ಟ್ ಎಲ್ಲ ಬಂದಮೇಲೆ ಕೈಯಲ್ಲೇ ಫೋನೆಲ್ಲ ಇಟ್ಕೊಂಡು ನೋಡ್ತೀವಿ. ದೀಸ್ ಸೆಮಿ ಕಂಡಕ್ಟರ್ಸ್ ವಿಲ್ ಪ್ಲೇಸ್ ಎ ಮೇಜರ್ ರೋಲ್ ಅಬೌಟ್ ದಟ್ ಒನ್. ಸೊ ದ ಸೀಡ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ಮಾಡರ್ನ್ ಸಾಲಿಡ್ ಸ್ಟೇಟ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನ್ಸ್. ಸೊ ಮೈನಾಗಿ ಈ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸು ಮಾಡೋದಕ್ಕೆ ಇದು ಬೇಸಿಕ್ ಇನಿಷಿಯೇಷನ್ ಅಂತಲೇ ಕರಿಬೋದು. ಸೊ ಫ್ಲೋ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಇನ್ ದ ಸೆಮಿ ಕಂಡಕ್ಟರ್ ಡಿವೈಸಸ್ ಆರ್ ವಿತಿನ್ ದಿ ಸಾಲಿಡ್ ಇಟ್ ಸೆಲ್ಫ್. ಅಂದರೆ ಯಾವುದೇ ಒಂದು ಸಾಲಿಡ್ ಮೆಟೀರಿಯಲ್ ತೊಗೊತೀವೋ ಆ ಸಾಲಿಡ್ ಅದರಲ್ಲೇ ಈ ಎಲೆಕ್ಟ್ರಾನ್ಸ್ ಫ್ಲೋ ಆಗಿ ಏನು ತೊಗೊತಿದ್ದೀವೋ ಅದೇ ಮೇಜರ್ ರೋಲ್ ಅಂತ ಹೇಳ್ತಿರೋದು. ಚಾರ್ಜ್ ಕ್ಯಾರಿಯರ್ಸ್ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಚಾರ್ಜ್ ಕ್ಯಾರಿಯರ್ಸ್, ಇಯರ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್ ಆಲ್ಸೋ. ಯೂಶಲಿ ಪ್ರೋಟಾನ್ಸ್ ಅಂತ ತೊಗೊತೀರಾ, ಬಟ್ ಇಲ್ಲಿ ಪ್ರೋಟಾನ್ಸ್ ಅಂತ ಕರೆಯೋದಿಲ್ಲ ನಾವು. ಸೊ ಯಾವುದೇ ಒಂದು ಎಲೆಕ್ಟ್ರಾನ್ಸ್ ತೊಗೊಂಡಾಗ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ತೊಗೊತೀವಿ. ಇನ್ನೊಂದು ಇಲ್ಲಿ ಹೋಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ನೋಡ್ತಾ ಹೋಗೋಣ ಮುಂದೆ. ಇಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಬಂದು ಎಲೆಕ್ಟ್ರಾನ್ ಚಾರ್ಜ್ ಕ್ಯಾರಿಯರ್ಸ್ ಆ್ಯಂಡ್ ಹೋಲ್ಸ್, ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್. ಸೊ ಇನ್ ದ ಅರ್ಲಿಯರ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ವಾಲ್ವ್ಸ್, ದ ಮೊಬೈಲ್ ಎಲೆಕ್ಟ್ರಾನ್ಸ್ ವರ್ ಒಬ್ಟೈನ್ಡ್ ಫ್ರಮ್ ಎ ಹೀಟೆಡ್ ಕ್ಯಾಥೋಡ್ ಆ್ಯಂಡ್ ದೇ ವರ್ ಮೇಡ್ ಟು ಫ್ಲೋ ಇನ್ ಆ್ಯನ್ ಎವ್ಯಾಕ್ಯುಯೇಟೆಡ್ ಸ್ಪೇಸ್ ಆರ್ ವ್ಯಾಕ್ಯೂಮ್. ಇನಿಷಿಯಲ್ ಡೇಸ್ನಲ್ಲಿ ಸೆಮಿ ಕಂಡಕ್ಟರ್ಸ್ ಬರೋಕ್ಕಿಂತ ಮುಂಚೆ, ಅದಕ್ಕೆ ಇಂಟ್ರೊಡಕ್ಷನ್ ಅಂತ ತೊಗೊಂಡಿರೋದು. ಅದಕ್ಕೂ ಮುಂಚೆ ಈ ಅರ್ಲಿಯರ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ವ್ಯಾಲ್ವ್ಸ್ ತೊಗೊಂಡು ಮಾಡ್ತಿದ್ವಿ. ಬಟ್ ಅದು ತುಂಬ ಬಲ್ಕ್ ಇರೋದ್ರಿಂದ, ತುಂಬ ಎಕ್ಸ್ಪೆನ್ಸಿವ್ ಆಗಿರೋದು, 100 ವೋಲ್ಟ್ ಮೇಂಟೈನ್ ಮಾಡೋದಕ್ಕೂ ತುಂಬ ಎಲ್ಲ ಕಷ್ಟ. ಸೊ ಅದರಿಂದಾಗಿ ಏನಾದರೂ ಸೆಮಿ ಕಂಡಕ್ಟರ್ಸ್ನ ಇಂಪ್ರೊವೈಸ್ ಮಾಡಿಕೊಂಡು ಕಂಡುಹಿಡ್ಕೊಂಡು ಹೋಗೋದು, ಅದನ್ನೇ ಹೇಳ್ತಿರೋದು. ನೋ ಎಕ್ಸ್ಟರ್ನಲ್ ಹೀಟಿಂಗ್ ಆರ್ ಲಾರ್ಜ್ ಎವ್ಯಾಕ್ಯುಯೇಟೆಡ್ ಸ್ಪೇಸ್ ಈಸ್ ರಿಕ್ವೈರ್ಡ್ ಬೈ ದಿ ಸೆಮಿ ಕಂಡಕ್ಟರ್ ಡಿವೈಸಸ್. ನೋ ಎಕ್ಸ್ಟರ್ನಲ್ ಹೀಟಿಂಗ್ ಆರ್ ಲಾರ್ಜ್ ಎವ್ಯಾಕ್ಯುಯೇಟೆಡ್ ಸ್ಪೇಸ್ ಅಂದರೆ ಇದಕ್ಕೆ ಈ ಸೆಮಿ ಕಂಡಕ್ಟರ್ಸ್ ತುಂಬ ಚಿಪ್ ಅಂತ ಕೇಳಿರ್ತೀರ, ಸ್ಮಾಲ್ ಸೈಜಲ್ಲಿರುತ್ತೆ, ತುಂಬ ಹೀಟಿಂಗ್ ಆಗೋದಿಲ್ಲ. ನೋ ಎಕ್ಸ್ಟರ್ನಲ್ ಹೀಟಿಂಗ್ ಅಂದರೆ ಆಚೆಯಿಂದ ಹೀಟ್ ಕೊಡೋ ಅವಶ್ಯಕತೆಯೂ ಇರಲ್ಲ. ಓಕೆನಾ? ಸೊ ದೇ ಆರ್ ಸ್ಮಾಲ್ ಇನ್ ಸೈಜ್, ಗೊತ್ತಾಯ್ತಲ್ವಾ? ಕನ್ಸ್ಯೂಮ್ ಲೋ ಪವರ್, ಆಪರೇಟ್ ಅಟ್ ಲೋ ವೋಲ್ಟೇಜಸ್ ಆ್ಯಂಡ್ ಹ್ಯಾವ್ ಲಾಂಗ್ ಲೈಫ್ ಆ್ಯಂಡ್ ಹೈ ರಿಲಯಬಿಲಿಟಿ. ನೋಡಿ, ಬೇಕಾಗಿರೋ ಥಿಂಗ್ಸ್ ಎಲ್ಲ ಸಿಗ್ತಿದೆ ಅಂದಾಗ ಏನೇ ಒಂದು ಕಂಡುಹಿಡಿತಾ ಇದ್ದೀವಿ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ರು, ತುಂಬ ಜಾಗ ಕನ್ಸ್ಯೂಮ್ ಮಾಡ್ತಿದ್ರು ಕೂಡ ಅದನ್ನು ಮಿನಿಮಲ್ ಮಾಡೋದಕ್ಕೂ ಮತ್ತು ಸೈಜ್ ಜಾಸ್ತಿ ಆಗ್ತಿರೋದಕ್ಕೂ ಇವೆಲ್ಲ ಮಿನಿಮಲ್ ಮಾಡ್ಕೊಂಡು ಹೋಗೋದು ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಟೆಕ್ನಿಕಲಿ ಕಂಡುಹಿಡ್ತಾ ಹೋಗೋದು. ಸೆಮಿ ಕಂಡಕ್ಟರ್ ಅದರಲ್ಲಿ ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ಎಲ್ಲ ಟೈಮಲ್ಲೂ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಈವನ್ ದ ಕ್ಯಾಥೋಡ್ ರೇ ಟ್ಯೂಬ್ಸ್ ಯೂಸ್ಡ್ ಇನ್ ಟೆಲಿವಿಷನ್ and computer monitors which work on the principle of vacuum tubes are being replaced by liquid crystal display LCD. So monitors with supporting solid state electronics. ಅಂದರೆ ಇನಿಷಿಯಲಿ ಈ ಕ್ಯಾಥೋಡ್ ರೇ ಟ್ಯೂಬ್ಸ್ ಇದೆಯಲ್ಲ, ಟಿ ವಿನಲ್ಲಿ ಮತ್ತು ಕಂಪ್ಯೂಟರ್ಸ್ನೆಲ್ಲ ಯೂಸ್ ಮಾಡ್ತಿದ್ರು. ಬಟ್ ಅದನ್ನು ಇಂಪ್ರವೈಸ್ ಮಾಡಿ LCD ಅಂತ ಕಂಡಿದ್ದಾರೆ. ಸೊ ಇನ್ ವಿಚ್ ಇಟ್ ವಿಲ್ ಟೇಕ್ ವೆರಿ ಲೆಸ್ ಸ್ಪೇಸ್. ಸೊ ಆ್ಯಂಡ್ ಇಟ್ ಇಸ್ ರಿಲಯಬಿಲಿಟಿ ಮೋರ್, ಅಂದರೆ ತುಂಬ ಚೆನ್ನಾಗೇ ಲಾಂಗ್ ಲೈಫ್, ಮೀನ್ಸ್ ಯಾವುದೇ ಒಂದು ರಿಲಯಬಿಲಿಟಿ ಇರ್ಬೋದು, ಲಾಂಗ್ ಲೈಫ್ ಇರ್ಬೋದು, ಅದರ ಯೂಸೇಜ್ ಇರ್ಬೋದು, ತುಂಬ ಜಾಸ್ತಿ ಇರೋದ್ರಿಂದ ಅದನ್ನು ಇಂಪ್ರವೈಸ್ ಮಾಡಿ ಕಂಡುಹಿಡಿತಾ ಹೋಗ್ತೀವಿ. ಅದೇ ಸೆಮಿ ಕಂಡಕ್ಟರ್ಸ್ ಇಂಪಾರ್ಟೆನ್ಸು. ಸೊ ಇದರಲ್ಲೇ ಕೆಲವೊಂದು ಕ್ಲಾಸಿಫಿಕೇಷನ್ ಇದೆ, ಇದು ಗೊತ್ತಿರುತ್ತೆ ಆಲ್ರೆಡಿ, ಫಸ್ಟ್ ಚಾಪ್ಟ್ರಲ್ಲೂ ಕೇಳಿರ್ತೀರಾ. ಬಟ್ ನೋಡೋಣ ಇವಾಗ. ಕ್ಲಾಸಿಫಿಕೇಷನ್ ಆಫ್ ಮೆಟಲ್ಸ್, ಕಂಡಕ್ಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ಸ್. ಯೂಶ್ವಲಿ ಸಮ್ಟೈಮ್ಸ್ ಡಿಫ್ರೆನ್ಸಸ್ ಕೇಳ್ತಾರೆ, 3-4 ಡಿಫ್ರೆನ್ಸಸ್ ಆದರೂ ನೆನಪಲ್ಲಿ ಇಟ್ಕೊಂಡಿರಬೇಕು. ಬೇಸಿಕ್ ಪಾಯಿಂಟ್ ಮೆಟಲ್ಸ್ ಆಗಿರ್ಬೋದು, ಕಂಡಕ್ಟರ್ಸ್ ಆಗಿರ್ಬೋದು ಆ್ಯಂಡ್ ಸೆಮಿ ಕಂಡಕ್ಟರ್ಸ್ ಇಲ್ಲ ಇಂಪ್ರವೈಸ್ ಮಾಡಿದಾಗ ಯೂಶ್ವಲಿ ಇನ್ಸುಲೇಟರ್ಸ್, ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್. ಇನ್ಸುಲೇಟರ್ಸ್ ವಿಚ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಈವನ್ ಅಟ್ ಎನಿ ಟೆಂಪರೇಚರ್.
ಕಂಡಕ್ಟರ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇವನ್ ಅಟ್ ರೂಮ್ ಟೆಂಪರೇಚರ್, ಸೆಮಿ ಕಂಡಕ್ಟರ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಸರ್ಟನ್ ಟೆಂಪರೇಚರ್ ಅಂತ ಬರೋದು ಸಾಕು. ಫಸ್ಟ್ ಪಾಯಿಂಟ್. ಮತ್ತು ಎಕ್ಸಾಂಪಲ್ಸ್ ಕೊಟ್ಟರು ನಡೀತದೆ, ಬಟ್ ಪಾಯಿಂಟ್ಸ್ ವೈಸ್ ನೋಡ್ತಾ ಹೋಗೋಣ. ಡಿಫ್ರೆನ್ಸಸ್ ಈಸಿಯಾಗಿ ಬರೀಬೋದು ಅಂತ ನೆಕ್ಸ್ಟ್ ಬೇಕಾದ್ರೆ ಬೇರೆ ಕ್ಲಾಸಸಲ್ಲಿ ಡೌಟ್ ಸಾಲ್ವಿಂಗಲ್ಲಿ ತೊಗೊಂಡು ಟ್ರೈ ಮಾಡೋಣ. ಇಲ್ಲಾಂದರೆ ನೆಕ್ಸ್ಟು ಒಂದು ನಾರ್ಮಲಿ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಸಿಕ್ಕಿದಾಗ ಆವಾಗ ಮಾಡ್ತಾ ಹೋಗೋಣ. ಬಟ್ ಇವಾಗ ನೋಡ್ಕೊಳ್ಳಿ ಇದನ್ನು. ಮೆಟಲ್ಸ್, ಕಂಡಕ್ಟರ್ಸ್. ಮೆಟಲ್ಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಈಸಿಲಿ ಅಲೋ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದೆಮ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಈಸಿಯಾಗಿ ಪಾಸ್ ಆಗುತ್ತೆ. ದೀಸ್ ಆರ್ ಹ್ಯಾವಿಂಗ್ ಅ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಅಂದರೆ ಈ ಮೆಟಲ್ಸ್ ಕಂಡಕ್ಟರ್ಸಲ್ಲಿ ತುಂಬ ಜಾಸ್ತಿ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಇರುತ್ತೆ. ಸರ್ಟನ್ ಟೆಂಪರೇಚರ್, ಸ್ಮಾಲ್ ರೂಮ್ ಟೆಂಪರೇಚರ್ಗೂ ಕೂಡ ಕೆಲವು ಸಲ ಕಂಡಕ್ಟ್ ಆಗ್ತಿರುತ್ತೆ. ಆ ಥರ ದೇ ಪೊಸೆಸಸ್ ವೆರಿ ಲೋ ರೆಸಿಸ್ಟಿವಿಟಿ ಇದು ಕೇಳಿದ್ದೀರಾ, ಇದು 3rd ಚಾಪ್ಟರ್ನಲ್ಲಿ. ರೋ ಆ್ಯಂಡ್ ಹೈ ಕಂಡಕ್ಟಿವಿಟಿ ಅನ್ನೋದು ಜಾಸ್ತಿ ಇದೆ. ಸೊ ರೋ 10⁻² to 10⁻8 ಓಮ್ ಮೀಟರ್. ಸೊ ಸಿಗ್ಮಾ ಕಂಡಕ್ಟಿವಿಟಿ 10⁻2 to 10⁸ ಸೀಮನ್ ಪರ್ ಮೀಟರ್. ಎಕ್ಸಾಂಪಲ್ ಕಾಪರ್, ಅಲ್ಯೂಮಿನಿಯಂ. ನೋಡಿ ಈ ರೇಂಜ್ನ ಅಟ್ಲೀಸ್ಟ್ ಸ್ವಲ್ಪ ಮಿನಿಮಮ್ ಆಗಿ ಬೇಸಿಕ್ಕಾಗಿ ನೆನ್ಪಿಟ್ಕೊಂಡಿರಿ, ಯಾಕಂದರೆ KCTನಲ್ಲಿ ಕೇಳಿದ್ದಾರೆ. ಓಕೆನಾ? ಸೊ 10⁻² to 10⁻8 ಓಮ್ ಮೀಟರ್. ಮತ್ತೆ ರಿಪೀಟ್ ಮಾಡ್ತೀನಿ, 10⁻2 ರೇಂಜ್ ನೆನ್ಪಿಟ್ಕೊಂಡಿರಿ, ಬಹೆಟ್ ಮಾಡಿ ಅಂತ ಹೇಳ್ತೇನೆ, ನೆನ್ಪಿಟ್ಕೊಳ್ಳೋದು ಬೇರೆ. ಸೊ ಕಾಪರ್, ಅಲ್ಯೂಮಿನಿಯಂ ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಸೆಮಿ ಕಂಡಕ್ಟರ್ಸ್ ಅಂದಾಗ ದೇ ಹ್ಯಾವ್ ರೆಸಿಸ್ಟಿವಿಟಿ ಆರ್ ಕಂಡಕ್ಟಿವಿಟಿ ಇಂಟರ್ಮೀಡಿಯೇಟ್ ಟು ಮೆಟಲ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಇಟ್ ಈಸ್ ಇಂಟರ್ಮೀಡಿಯೇಟ್, ಕಂಪ್ಲೀಟಾಗಿ ಆ ಕಡೆನೂ ಕಂಪ್ಲೀಟ್ ಈ ಕಡೆನೂ ಅಲ್ಲ ಅಂತೀವಲ್ಲ, ಆ ಥರ. ದೇ ಹ್ಯಾವ್ ರೆಸಿಸ್ಟಿವಿಟಿ ಆರ್ ಕಂಡಕ್ಟಿವಿಟಿ ಇಂಟರ್ಮೀಡಿಯೇಟ್ ಟು ಮೆಟಲ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ರೋ ಇಲ್ಲಿ 10⁻⁵ to 10⁻⁶ ಓಮ್ ಮೀಟರ್, 10⁻⁵ to 10⁻⁻⁶. ಕ್ವೈಟ್ ಆಪೋಸಿಟ್ ಇದೆ ನೋಡಿ. -2 to -8, 2 to 8. ಇಲ್ಲಿ ಎರಡರಲ್ಲೂ ಮೈನಸ್ ಬಂದು -2 to -8, ಇಲ್ಲಿ ಪಾಸಿಟಿವ್ 2 to 8. ಇಲ್ಲಿ ಸ್ವಲ್ಪ ಕ್ವೈಟ್ ಡಿಫ್ರೆನ್ಸ್ ಇದೆ. -5 to 6, 5 to -6. ಸೊ ಈ ರೀತಿ ಬೇಕಾದ್ರೆ ನೆನ್ಪಿಟ್ಕೊಂಬೋದಕ್ಕೆ ಈಸಿ ಆಗುತ್ತೆ. ಜರ್ಮೇನಿಯಮ್ಮು, ಸಿಲಿಕಾನು ಮೇಜರ್ ರೋಲ್ ಇವು ಆ್ಯಕ್ಚುಲಿ ಟೆಟ್ರಾವಲೆಂಟ್ ಅಂತ ಕರಿತೀವಿ. ಅಂದರೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಇದರಲ್ಲಿ. ಸೊ ಈ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಡೆಪ್ತಾಗಿ ಹೋಗೋಣ. ಇಂಪ್ಯೂರಿಟಿ ಯಾವ ಥರ ಆ್ಯಡ್ ಮಾಡ್ತೀವಿ, ಇಂಪ್ಯೂರಿಟಿ ಆ್ಯಡ್ ಮಾಡಿದಾಗ ಇನ್ನೂ ಕಂಡಕ್ಷನ್ ಹೆಂಗಾಗುತ್ತೆ ಅದು ಮುಂದೆ ನೋಡ್ತಾ ಹೋಗೋಣ. ಬಟ್ ಇವಾಗ ಬೇಸಿಕ್ಕಾಗಿ ಸೆಮಿ ಕಂಡಕ್ಟರ್ಸ್ ಈ ಚಾಪ್ಟರ್ ಮೇಜರ್ಲಿ ಇವೇ ತೊಗೊಳ್ಳೋದು. ಜರ್ಮೇನಿಯಮ್ಮು, ಸಿಲಿಕಾನು ಇವು ಟೆಟ್ರಾವಲೆಂಟು ಅಂದರೆ ಟೆಟ್ರಾವಲೆಂಟ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಇರುತ್ತೆ. ಓಕೆನಾ? ನೆನಪಲ್ಲಿ ಇಟ್ಕೊಂಡಿರ್ಬೇಕಿದು. ಇನ್ಸುಲೇಟರ್ಸು ದೇ ಹ್ಯಾವ್ ಹೈ ರೆಸಿಸ್ಟಿವಿಟಿ ಆರ್ ಲೋ ಕಂಡಕ್ಟಿವಿಟಿ. ಮೆಟಲ್ಸ್ನಲ್ಲಿ 2 ಲೋನೇ ಇತ್ತು, ಬಟ್ ಇಲ್ಲಿ ಹೈ ರೆಸಿಸ್ಟಿವಿಟಿ ಆರ್ ಲೋ ಕಂಡಕ್ಟಿವಿಟಿ, ಅಲ್ಲಿ ಆಪೋಸಿಟ್ ಇತ್ತು. ಸೊ ಇಲ್ಲಿ ಇನ್ಸುಲೇಟರ್ಸ್ನಲ್ಲಿ ಅಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಕಂಡಕ್ಟಿವಿಟಿ ಕಡಿಮೆ ಇದೆ. ಓಕೆನಾ? ರೋ 10⁻11 to ರೆಸಿಸ್ಟಿವಿಟಿ ಹೈಯಲ್ಲಿದೆ ನೋಡಿ, 10⁻11 to 10⁻19 ವೆರಿ ಹೈ, ರೆಸಿಸ್ಟಿವಿಟಿ ಜಾಸ್ತಿ ಇದೆ. ಸೊ ಸಿಗ್ಮಾ 10⁻11 to 10⁻19 ರೋ ಜಾಸ್ತಿ ಇದೆ. ದೆನ್ ವಾಟ್ ಹ್ಯಾಪನ್ಸ್ ಟು ದಿಸ್ ರೆಸಿಸ್ಟೆನ್ಸ್ ವಿಲ್ ಬಿ ಹೈ, ನೋ? ಸೊ ಗ್ಲಾಸ್, ರಬ್ಬರ್, PVC ಇವು ಕಂಡಕ್ಟೇ ಮಾಡಲ್ಲ, ಇವು ಗ್ಲಾಸು, ರಬ್ಬರು ಎಲ್ಲ. ಸೊ ಎಲಿಮೆಂಟಲ್ ಸೆಮಿ ಕಂಡಕ್ಟರ್ಸ್ ಆಲ್ರೆಡಿ ನೋಡಿದ್ವಿ. ಎಲಿಮೆಂಟಲ್ ಸೆಮಿ ಕಂಡಕ್ಟರ್ಸ್ ಮೈನಾಗಿ ಸಿಲಿಕಾನ್, ಜರ್ಮೇನಿಯಂ ನೋಡ್ತೀವಿ. ಕಾಂಪೌಂಡ್ ಸೆಮಿ ಕಂಡಕ್ಟರ್ಸ್ ಅಂದರೆ ಎಕ್ಸಾಂಪಲ್ಸ್ ಆರ್ ಇನಾರ್ಗ್ಯಾನಿಕ್, CDS, GaAs ಅಂದಾಗ ಗ್ಯಾಲಿಯಮ್ ಆರ್ಸೆನಿಕ್ ಆಗುತ್ತೆ. ಸೊ CdSc, ಇದು LNP ಅಂದಾಗ ಇಂಡಿಯಮ್ ಫಾಸ್ಫರಸ್ ಸಮಥಿಂಗ್, ಯು ಮೇ ನೋ ಐ ಥಿಂಕ್. ಆರ್ಗ್ಯಾನಿಕಲ್ಲಿ ಆಂಥ್ರಸಿನ್, ಡೋಪ್ಡ್ ಥ್ಯಾಲೋಸೈನಿನ್ಸ್ ಎಕ್ಸೆಟ್ರಾ. ಆರ್ಗ್ಯಾನಿಕ್ ಪಾಲಿಮರ್ಸ್ ಪಾಲಿಪೈರೋಲ್, ಪಾಲಿಅನಿಲಿನ್, ಪಾಲಿಥಿಯೋಫಿನ್. ಸೊ ಇಷ್ಟು ಇದು ಮೇಜರ್ಗಿನ ನನ್ನ ಪ್ರಕಾರ ಎಲಿಮೆಂಟಲ್ ಸೆಮಿ ಕಂಡಕ್ಟರ್ ಸಿಲಿಕಾನ್, ಜರ್ಮೇನಿಯಂ ನೀವು ನೆನಪಲ್ಲಿ ಇಡಲೇಬೇಕು. ಬಟ್ ಯು ಶುಡ್ ನೋ ಅಬೌಟ್ ದಿ ಅದರ್ ಥಿಂಗ್ಸ್ ಆಲ್ಸೋ, ಜಸ್ಟ್ ಟು ನೋ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ಇನ್ನು ಸ್ವಲ್ಪ ನೋಡ್ಕೊಂಡಿರಿ. ಒಂದು ಅಟ್ಲೀಸ್ಟ್ ಈ ಇದು INP ಮತ್ತು ಡೋಪ್, ಆಂಥ್ರಸಿನು ಅಟ್ಲೀಸ್ಟ್ 1 or 2 ಆದರೂ ನೆನಪಲ್ಲಿ ಇಟ್ಕೊಂಡಿರಿ ಎಕ್ಸಾಂಪಲ್ಸು. ಕೇಳೋದಿಲ್ಲ ಯೂಶ್ವಲಿ, ಬಟ್ ಹೇಳೋಕ್ಕಾಗಲ್ಲ KCETಗೆ. ಆನ್ ದಿ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ಸ್. ಸೊ ಯಾವುದೇ ಒಂದು ಎನರ್ಜಿ ಲೆವೆಲ್ ತೊಗೊಂಡಾಗ ವೇಲೆನ್ಸ್ ಬ್ಯಾಂಡು, ಕಂಡಕ್ಷನ್ ಬ್ಯಾಂಡ್ ಅಂತ ಇರುತ್ತೆ. ಇನ್ ಬಿಟ್ವೀನ್ ಸಮ್ ಗ್ಯಾಪ್ ವಿಲ್ ಬಿ ದೇ, ಸಮ್ಟೈಮ್ಸ್ ಗ್ಯಾಪ್ ಕೂಡ ಇರೋದು ಇಲ್ಲ. ನೋಡ್ತಾ ಹೋಗೋಣ ಯಾವ್ಯಾವುದರಲ್ಲಿ ಮೀನ್ಸ್ ಕಂಡಕ್ಟರ್ಸಲ್ಲಿ ಹೆಂಗಿರುತ್ತೆ, ಸೆಮಿ ಕಂಡಕ್ಟರ್ಸಲ್ಲಿ ಹೆಂಗಿರುತ್ತೆ, ಇನ್ಸುಲೇಟರ್ಸಲ್ಲಿ ಹೆಂಗಿರುತ್ತೆ ಅಂತ ಇನ್ ಡೆಪ್ತಾಗೆ ಇಲ್ಲಿ ನೋಡ್ತಾ ಹೋಗೋಣ. According to the Bohr atomic model, in an isolated atom, the energy of any of its electrons is decided by the orbit in which it revolves. ಸೊ ಯಾವುದೇ ಒಂದು ಬೋರ್ ಅಟಾಮಿಕ್ ಮಾಡಲಲ್ಲಿ ಎನರ್ಜಿ ಆಫ್ ಎನಿ ಎಲೆಕ್ಟ್ರಾನ್ಸ್, ಯಾವುದೇ ಒಂದು ಎಲೆಕ್ಟ್ರಾನ್ ಎನರ್ಜಿ ಯಾವ ಡಿಸೈಡ್ ಮಾಡುತ್ತೆ, ಯಾವ ಆರ್ಬಿಟಲ್ಲಿದೆ ಅಂತ ಅಲ್ವಾ. ಇನ್ಸೈಡ್ ದ ಕ್ರಿಸ್ಟಲ್ ಈಚ್ ಎಲೆಕ್ಟ್ರಾನ್ ಆಸ್ ಎ ಯೂನಿಕ್ ಪೊಸಿಷನ್ ಆ್ಯಂಡ್ ನೋ 2 electrons see exactly the same pattern of surrounding charges.
ಸೇಮ್ ಪ್ಯಾಟರ್ನಲ್ಲೇ ಇರಲ್ಲ ಅಂತ ಹೇಳ್ತಿದ್ರು. ಯಾವುದೋ ಒಂದು ಎಲೆಕ್ಟ್ರಾನ್ ಯಾವುದೋ ಒಂದು ಆರ್ಬಿಟಲ್ ರಿವಾಲ್ವ್ ಆಗ್ತಿದೆ ಅಂದಾಗ, ಯಾವುದೋ ಒಂದು ಕ್ರಿಸ್ಟಲ್ ತೊಗೊಂಡಾಗ, ಸೊ ಅದರಲ್ಲಿ ಏನಾಗ್ತಿದೆ, ಎಕ್ಸಾಕ್ಟ್ಲಿ ದ ಸೇಮ್ ಪ್ಯಾಟರ್ನ್ ಆಫ್ ಸರೌಂಡಿಂಗ್ ಅದು ಚಾರ್ಜಸ್ ಇರೋದಿಲ್ಲ. ನೋ ಟು ಎಲೆಕ್ಟ್ರಾನ್ಸ್. ಓಕೆ, ಬಿಕಾಸ್ ಆಫ್ ದಿಸ್ ಈಚ್ ಎಲೆಕ್ಟ್ರಾನ್ ವಿಲ್ ಹ್ಯಾವ್ ಎ ಡಿಫರೆಂಟ್ ಎನರ್ಜಿ ಲೆವೆಲ್. ಸೊ ಆದ್ದರಿಂದ ಯಾವುದೇ ಒಂದು ಆರ್ಬಿಟಲ್ ತೊಗೊಂಡಾಗ ನಾರ್ಮಲಿ ಅದಕ್ಕೊಂದು ಎನರ್ಜಿ ಲೆವೆಲ್ ಕನ್ಸಿಡರ್ ಮಾಡಿದಾಗ ಸೇಮ್ ಇನ್ನೊಂದು ಎಲೆಕ್ಟ್ರಾನ್ ಅದೇ ಇರಲ್ಲ ಅಂತ ಹೇಳ್ತಿದಾರಲ್ವಾ. ಸೊ ಬಿಕಾಸ್ ಅಬೌಟ್ ದ ಡಿಫರೆಂಟ್ ಎನರ್ಜಿ ಲೆವೆಲ್, these different energy levels with continuous energy variation from what are called energy bands. ಆ ಡಿಫರೆನ್ಸ್ ಇರೋದ್ರಿಂದ, ನಾರ್ಮಲಿ ಆ ಡಿಫರೆನ್ಸ್ ತಗೊಳ್ಳೋದ್ರಿಂದ ಕಂಟಿನ್ಯೂಸ್ ಎನರ್ಜಿ ವೇರಿಯೇಷನ್ ಇರೋದ್ರಿಂದ, ಸೊ ವಿ ವಿಲ್ ಕಾಲ್ ಇಟ್ ಆಸ್ ಎನರ್ಜಿ ಬ್ಯಾಂಡ್ಸ್. ದ ಎನರ್ಜಿ ಬ್ಯಾಂಡ್ ವಿಚ್ ಇನ್ಕ್ಲೂಡ್ಸ್ ದಿ ಎನರ್ಜಿ ಲೆವೆಲ್ಸ್ ಆಫ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ವೇಲೆನ್ಸ್ ಬ್ಯಾಂಡ್. ಸೊ ಯಾವುದೇ ಒಂದು ನಾರ್ಮಲಿ ವೇಲೆನ್ಸ್ ಬ್ಯಾಂಡ್ ತಗೊಂಡಾಗ, ಸೊ ಸಮಥಿಂಗ್ ಗ್ಯಾಪ್ ವಿಲ್ ಬಿ ದೇರ್ ಅಬೌಟ್ ದಿಸ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್. ಬಟ್ ಅದನ್ನು ನೋಡ್ತಾ ಹೋಗೋಣ. ಸೊ ಯಾವುದೇ ಒಂದು ಎನರ್ಜಿ ಲೆವೆಲ್ಸ್ ಆಫ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಸೊ ಎನರ್ಜಿ ಬ್ಯಾಂಡ್ನಲ್ಲಿ ವಿಚ್ ಇನ್ಕ್ಲೂಡ್ಸ್ ದಿ ಎನರ್ಜಿ ಲೆವೆಲ್ಸ್, ಎನರ್ಜಿ ಬ್ಯಾಂಡ್ನಲ್ಲಿ ಎನರ್ಜಿ ಲೆವೆಲ್ಸ್ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ದ ವೇಲೆನ್ಸ್ ಬ್ಯಾಂಡ್. ಸೊ ದ ಎನರ್ಜಿ ಬ್ಯಾಂಡ್ ಅಬೌವ್ ದಿ ವೇಲೆನ್ಸ್ ಬ್ಯಾಂಡ್ ಈಸ್ ಕಾಲ್ಡ್ ದಿ ಕಂಡಕ್ಷನ್ ಬ್ಯಾಂಡ್. ಎನರ್ಜಿ ಬ್ಯಾಂಡ್ ಅಬೌವ್ ದಿ ವೇಲೆನ್ಸ್ ಬ್ಯಾಂಡ್. ಸೊ ಯಾವಾಗ ನಾವು ವೇಲೆನ್ಸ್ ಬ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಿರೋ ಅದ್ರ ಮೇಲೇ, ಓಕೆ, ಎನರ್ಜಿ ಬ್ಯಾಂಡ್ ಅಂತ ಅದ್ರ ಮೇಲೆ ಇನ್ನೊಂದು ಇರುತ್ತೆ, ಅದನ್ನು ಕಂಡಕ್ಷನ್ ಬ್ಯಾಂಡ್ ಅಂತ ತೊಗೊತಿದ್ವಿ. ವೇಲೆನ್ಸ್ ಬ್ಯಾಂಡು, ಅದ್ರ ಮೇಲೆ ಕಂಡಕ್ಷನ್ ಬ್ಯಾಂಡ್. ಡಯಾಗ್ರಾಮೆಟಿಕಲಿ ನೋಡೋಣ ನೆಕ್ಸ್ಟು. ಸೊ ಇಫ್ ದೆರ್ ಈಸ್ ಸಮ್ ಗ್ಯಾಪ್ ಬಿಟ್ವೀನ್ ದ ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ವೇಲೆನ್ಸ್ ಬ್ಯಾಂಡ್, ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಬ್ಯಾಂಡ್ ಆಲ್ ರಿಮೈನ್ ಬೌಂಡ್ ಆ್ಯಂಡ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಅವೈಲೇಬಲ್ ಇನ್ ದ ಕಂಡಕ್ಷನ್ ಬ್ಯಾಂಡ್. ದಿಸ್ ಮೇಕ್ಸ್ ದಿ ಮೆಟೀರಿಯಲ್ ಆ್ಯಂಡ್ ಇನ್ಸುಲೇಟರ್. ಇನ್ಸುಲೇಟರ್ ಅಂದರೆ ಏನು? ವೇಲೆನ್ಸ್ ಬ್ಯಾಂಡಲ್ಲಿ ಸ್ಟಿಕ್ ಆಗಿರುತ್ತೆ, ಕಂಡಕ್ಷನ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಇರೋದಿಲ್ಲ. You should know about this one. Some bands will be there, energy band, valence band and conduction band in energy levels only. So ಈ ವೇಲೆನ್ಸ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸು ಸ್ಟಿಕ್ ಆಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಅವೈಲೇಬಲ್. ಕಂಡಕ್ಷನ್ ಬ್ಯಾಂಡಲ್ಲಿ ಅವೈಲೇಬಲ್ ಇರಲ್ಲ ಅಂದರೆ ಕಂಡಕ್ಟ್ ಆಗಲ್ಲ ಎಲೆಕ್ಟ್ರಾನ್ಸು. ಸ್ಪೀಡ್ ಆಯಿತಾ? ಇಲ್ಲಲ್ವಾ? ಸೊ ವೇಲೆನ್ಸ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸು ಸ್ಟಿಕ್ ಆಗಿರುತ್ತೆ, ಬಟ್ ಕಂಡಕ್ಷನ್ ಬ್ಯಾಂಡಲ್ಲಿ ಏನಾದರೂ ಎಕ್ಸೈಟ್ ಆಗಿ ಎಲೆಕ್ಟ್ರಾನ್ಸ್ ಏನಾದರೂ ಅವೈಲೇಬಲ್ ಇತ್ತು ಅಂದರೆ ಅದು ಕಂಡಕ್ಟ್ ಆಗುತ್ತೆ. ಬಟ್ ಇಲ್ಲಿ ಇನ್ಸುಲೇಟರ್ ಅದಾಗಲ್ಲ. ಸೊ ಇಟ್ ಡಸ್ ನಾಟ್ ಕಂಡಕ್ಟ್ಸ್. But some of the electrons from the valence band may gain external energy to cross the gap between the conduction band and the valence band. Then these electrons will move into the conduction band. Adannu helidu. So but some of the electrons from the valence band, ee valence band inda some energy ಕೆಲವು ಸಲ ರೂಮ್ ಟೆಂಪರೇಚರ್ಗೆ ಆಗ್ಬೋದು, ಕೆಲವು ಸಲ ಇನ್ನು ಸ್ವಲ್ಪ ಟೆಂಪರೇಚರ್ ಕೊಟ್ಟಾಗ ಏನಾಗುತ್ತೆ, ಈ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಎಲೆಕ್ಟ್ರಾನ್ಸ್ ಏನಾದರೂ ಜಂಪ್ ಆಗ್ತಿದೆ ಅಂದಾಗ, ಸೊ ಆಟೋಮೆಟಿಕಲಿ ಇಟ್ ಮೇ ಅವೈಲಬಲ್ ಫಾರ್ ದಿ ಕಂಡಕ್ಷನ್. At the same time, they will create vacant energy levels in the valence band where other valence electrons can move. So, will create vacant energy. Vacant energy. ಇಲ್ಲಿಂದ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ನೋಡ್ತಾ ಹೋಗಬೇಕು. ಇಲ್ಲಿವರೆಗೂ ಎಲೆಕ್ಟ್ರಾನ್ಸ್ ಬಗ್ಗೆ ಗೊತ್ತಿದೆ. ಎಲೆಕ್ಟ್ರಾನ್ಸ್ ಆರ್ ಮೇಜರ್ ರೆಸ್ಪಾನ್ಸಿಬಲ್ ಫಾರ್ ಕರೆಂಟ್ ಅಂತ. ಬಟ್ ಈ ಚಾಪ್ಟರ್ನಲ್ಲಿ ಇನ್ನೊಂದು ಚಾರ್ಜ್ ಕ್ಯಾರಿಯರ್ ಅಂತ ಬರುತ್ತೆ. ಇನ್ನೊಂದು ಚಾರ್ಜ್ ಕ್ಯಾರಿಯರ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಯಾವುದೇ ಒಂದು ಎಲೆಕ್ಟ್ರಾನ್ ಒಂದು ಪಾಯಿಂಟಿಂದ ನಾರ್ಮಲಿ ವಿಲ್ ಟೇಕ್ ಸಮ್ ಪಾಯಿಂಟ್, ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಈ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಎಲ್ಲೋ ಜಂಪ್ ಆಗ್ತಿದೆ. ಇಲ್ಲಿ ವೇಕೆಂಟ್ ಸ್ಪೇಸ್ ಕ್ರಿಯೇಟ್ ಆಗ್ತಿರುತ್ತೆ. ಆ ವೇಕೆಂಟ್ ಸ್ಪೇಸಲ್ಲಿ ಸಮಥಿಂಗ್ ವಿ ಆರ್ ಗೋಯಿಂಗ್ ಟು ಕಾಲ್ ಸಮಥಿಂಗ್ ಎನರ್ಜಿ ಕ್ಯಾರಿಯರ್ ವಿಲ್ ಬಿ ಕಾಂಪನ್ಸೇಟ್ ಬೈ ದಟ್ ಒನ್. ಯಾವುದು ಅಂತ ನೋಡ್ತಾ ಹೋಗೋಣ. ಓಕೆ ಓಕೆ ಎಸ್. Thus the process creates the possibility of conduction due to electrons in conduction band as well as due to vacancies in the valence band. ಸೊ ಯಾವುದೇ ಒಂದು ಕಂಡಕ್ಷನ್ ಆಗ್ತಿದೆ ಅಂದಾಗ ಒಂದು ಎಲೆಕ್ಟ್ರಾನ್ ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಯಿತು. ಸೊ ಇಲ್ಲಿ ವೇಕೆಂಟ್ ಕ್ರಿಯೇಟ್ ಆಗ್ತಿದೆ. ಸೊ ಈ ವೇಕೆಂಟಲ್ಲೂ ಒಂದು ಚಾರ್ಜ್ ಕ್ಯಾರಿಯರ್ ಅನ್ನೋದು ಇರುತ್ತೆ. ಆ ಚಾರ್ಜ್ ಕ್ಯಾರಿಯರ್ ಏನು ನೋಡೋಣ ಮತ್ತೆ. ಎನರ್ಜಿ ಬ್ಯಾಂಡ್ ಗ್ಯಾಪ್, ದ ಗ್ಯಾಪ್ ಬಿಟ್ವೀನ್ ದ ಟಾಪ್ ಆಫ್ ದಿ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ದ ಬಾಟಮ್ ಆಫ್ ದಿ ಕಂಡಕ್ಷನ್ ಬ್ಯಾಂಡ್ ಈಸ್ ಕಾಲ್ಡ್ ದ ಎನರ್ಜಿ ಬ್ಯಾಂಡ್ ಗ್ಯಾಪ್. ಈ ಗ್ಯಾಪ್ ತೊಗೊಂಡ್ವಲ್ಲ ನೋಡಿ, ಇಲ್ಲಿ ಅದನ್ನು ಮತ್ತೆ ಡಿಸ್ಕಸ್ ಮಾಡೋಣ ವೇಕೆಂಟ್ ಸ್ಪೇಸ್ದು. ಬಟ್ ಇವಾಗ ಮತ್ತೆ ಅದು ಡೆಫಿನೇಷನ್ಸ್ ಯಾವುದು ಕೇಳಿದ್ರೆ ಮತ್ತೆ ಮೀನಿಂಗ್ ಕೇಳಿದ್ರೆ ಹೆಂಗೆ ಬರೀಬೇಕು ಅಂತ ಡಿಸ್ಪ್ಲೇ ಮಾಡ್ತಿರೋದು. ಇದು ವೇಲೆನ್ಸ್ ಬ್ಯಾಂಡ್ ಎನರ್ಜಿ ಲೆವೆಲ್. ನಾರ್ಮಲಿ ಒಂದೇ ಎನರ್ಜಿ ಲೆವೆಲಲ್ಲೇ ಇದು ವೇಲೆನ್ಸ್ ಬ್ಯಾಂಡ್ ಅಂತ ತೊಗೊತೀವಿ. ಇಲ್ಲಿ ಗ್ಯಾಪ್ ಇದೆ. ನೆಕ್ಸ್ಟ್ ಇದು ಕಂಡಕ್ಷನ್ ಬ್ಯಾಂಡ್. ಅವ್ರು ಹೇಳಿ ದ ಗ್ಯಾಪ್ ಬಿಟ್ವೀನ್ ದ ಟಾಪ್ ಆಫ್ ದಿ ವೇಲೆನ್ಸ್ ಬ್ಯಾಂಡ್, ದಿಸ್ ಇಸ್ ಅಬೌಟ್ ದ ಟಾಪ್ ಆಫ್ ದಿ ವೇಲೆನ್ಸ್ ಬ್ಯಾಂಡ್ ಅಂಡ್ ದಿ ಬಾಟಮ್ ಆಫ್ ದಿ ಕಂಡಕ್ಷನ್ ಬ್ಯಾಂಡ್, ದಟ್ ಈಸ್ ಗ್ಯಾಪ್ ಬಿಟ್ವೀನ್ ಅಬೌಟ್ ದಟ್ ವಿ ವಿಲ್ ಕಾಲ್ಡ್ ಆಸ್ ಎನರ್ಜಿ ಬ್ಯಾಂಡ್ ಗ್ಯಾಪ್. It may be large, small or zero depending upon the material. ಯಾವ ಮೆಟೀರಿಯಲ್ಲು, ಇನ್ಸುಲೇಟರಾ, ಕಂಡಕ್ಟರಾ, ಸೆಮಿ ಕಂಡಕ್ಟರ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಗ್ಯಾಪ್ನ ನಾವೇನಂತ ಕರೀತೀವಿ ಎನರ್ಜಿ ಬ್ಯಾಂಡ್ ಗ್ಯಾಪ್. ಸೊ ಎಲೆಕ್ಟ್ರಾನ್ ಎನರ್ಜೀಸ್. ಓಕೆ,
ಎಲೆಕ್ಟ್ರಾನ್ ಎನರ್ಜೀಸ್ ಓವರ್ಲ್ಯಾಪಿಂಗ್ ಕಂಡಕ್ಷನ್ ಬ್ಯಾಂಡ್, ಇಲ್ಲಿ ಓವರ್ಲ್ಯಾಪ್ ಆಗ್ತಿದೆ ನೋಡಿ, ಎರಡು ಓವರ್ಲ್ಯಾಪ್ ಆಗಿದೆ. ಈ ಕಂಡಕ್ಷನ್ ಬ್ಯಾಂಡು ವೇಲೆನ್ಸ್ ಬ್ಯಾಂಡು, ಈ ವೇಲೆನ್ಸ್ ಬ್ಯಾಂಡ್ ಮೇಲೆ ಬಂದ್ಬಿಟ್ಟು ಕಂಡಕ್ಷನ್ ಬ್ಯಾಂಡ್ ಕೆಳಗೆ ಹೋಗ್ಬಿಟ್ಟಿದೆ, ಎರಡು ಮರ್ಜಾಗಿ ಹೋಗಿದೆ. ಈ ಥರ ಸಿಚುವೇಶನು ಇರುತ್ತೆ. ಸೊ ಡಿಫರೆನ್ಸ್ ಬಿಟ್ವೀನ್ ಎನರ್ಜಿ ಬ್ಯಾಂಡ್ಸ್ ಆಫ್ ಎ ಮೆಟಲ್ಸ್, ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್ಸ್. ಕೇಸ್ 1 ಮೆಟಲ್ಸ್ ನೋಡ್ತಾ ಹೋಗೋಣ. One can have a metal either when the conduction band is partially filled and the balanced band is partially empty, or when the conduction band and valence bands overlap. ಸೊ ಎರಡು ಸಿಚುವೇಶನ್ ಆಗಿರ್ಬೋದು. ಯಾವುದ್ಯಾವುದು? ನಾರ್ಮಲಿ ಪಾರ್ಷಿಯಲಿ ಫಿಲ್ಡ್ ಆ್ಯಂಡ್ ದಿ ಬ್ಯಾಲೆನ್ಸ್ಡ್ ಬ್ಯಾಂಡ್ ಈಸ್ ಪಾರ್ಷಿಯಲಿ ಎಂಟಿ, ಫಿಲ್ ಆಗಿರ್ಬೋದು ಪಾರ್ಷಿಯಲ್ ಅಥವಾ ಎಂಟಿ ಇರ್ಬೋದು. ಅಥವಾ ಇನ್ನೊಂದು ವೆನ್ ದ ಕಂಡಕ್ಷನ್ ಆ್ಯಂಡ್ ವೇಲೆನ್ಸ್ ಬ್ಯಾಂಡ್ಸ್ ಆರ್ ಓವರ್ಲ್ಯಾಪ್, ಎರಡು ಓವರ್ಲ್ಯಾಪ್ ಆಗಿದ್ದಾಗ. ಪ್ರೀವಿಯಸ್ಲಿ ಎರಡು ಡಯಾಗ್ರಾಮ್ಸ್ ನೋಡ್ತೀವಲ್ಲ, ಆ ಡಯಾಗ್ರಾಮ್ಸ್ ಪ್ರಕಾರ ಇನ್ನೊಂದು ಮಾತು ಹೇಳ್ತಿದ್ದೀನಿ. ಎಲ್ಲೇ ನಿಮಗೆ ಜಾಸ್ತಿ ಸ್ಪೀಡ್ ಆಯಿತು ಅನಿಸಿದಾಗ ನೀವು ವೀಡಿಯೋದಲ್ಲಿ ಸ್ಲೋ ಇಟ್ಕೊಳ್ಳಿ. ಆಪ್ಷನ್ಸಲ್ಲಿರುತ್ತೆ ಸೆಟ್ಟಿಂಗ್ಸ್, ನಾರ್ಮಲ್ ಸೆಟ್ಟಿಂಗ್ಸ್ ಅಂತ ಮೆನ್ಯೂದ ಹತ್ರ ಹೋದರೆ ಸಿಗುತ್ತೆ. ಸ್ಪೀಡ್ ಆಗಿ ಹೋಗ್ತಿದ್ದೀರಾ, ಸ್ಲೋ ಆಗಿ ಹೋಗ್ತಿದ್ದೀರಾ, ಕೆಲವ್ರಿಗೆ ಏನಿರುತ್ತೆ ಸರ್ ಸ್ಲೋ ಅಂತ ಬಂತು ಸ್ಟಾರ್ಟಿಂಗ್ ಕಾಮೆಂಟ್ಸು. ಅದಕ್ಕೆ ಸೊ ನಿಮ್ಗೆ ಯಾವ ಥರ ಬೇಕೋ ಸ್ಪೀಡಾಗಿ ಬೇಕಾದ್ರೂ ಸ್ಪೀಡಾಗಿ ಸೆಟ್ ಮಾಡ್ಕೊಳ್ಳಿ, ನೋ ಇಶ್ಯೂಸ್. ಓಕೆ. So when there is a overlap, electrons from valence band can easily move into the conduction band. This situation makes a large number of electrons available for electrical conduction. ಅಂದರೆ ಆ ಓವರ್ಲ್ಯಾಪ್ ಆದಾಗ ಏನಾಗುತ್ತೆ ಅಂದಾಗ ಕಂಡಕ್ಷನ್ ಬ್ಯಾಂಡ್ ಆಗಿರ್ಬೋದು, ಓವರ್ಲ್ಯಾಪ್ ವೇಲೆನ್ಸ್ ಬ್ಯಾಂಡ್ ಎರಡು ಮರ್ಜ್ ಆದಾಗ ಏನಾಗುತ್ತೆ, ಈಸಿಯಾಗಿ ವೇಲೆನ್ಸ್ ಬ್ಯಾಂಡಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲ ಈಸಿಯಾಗಿ ಕಂಡಕ್ಷನ್ ಬ್ಯಾಂಡಲ್ಲಿ ಅವೈಲಬಲ್ ಸಿಗುತ್ತೆ. ಸೊ ಈಸಿಯಾಗಿ ಎಲೆಕ್ಟ್ರಾನ್ಸ್ಗಳು ಅವೈಲಬಲ್ ಇರೋ ಮೂವ್ ಆಗೋದಕ್ಕೂ ಈಸಿ ಆಗುತ್ತೆ. ಸೊ ಕರೆಂಟ್ ಈಸಿಯಾಗಿ ಸಿಗುತ್ತೆ, ಅದನ್ನು ಹೇಳ್ತಿರೋದು. ಮೆಟಲ್ಸ್ ಎಲ್ಲ ಅದೇ ರೀತಿ ಆಗ್ತಿರುತ್ತೆ. When the valence band is partially empty, partially means off ಅಲ್ಲಿ partially ಗೊತ್ತಿರುತ್ತೆ ಮೀನಿಂಗ್. Electrons from its lower level can move to the higher level, making a conduction possible. Therefore the resistance of such materials is low or the conductivity is high. ಅಂದರೆ ಈ ವೇಲೆನ್ಸ್ ಬ್ಯಾಂಡಲ್ಲಿ ಇರೋದಿಲ್ಲ. ಸೊ ಈ ವೇಲೆನ್ಸ್ ಬ್ಯಾಂಡಲ್ಲಿರೋ ಪಾರ್ಷಿಯಲಿ ಅಥವಾ ಪಾರ್ಷಿಯಲಿ ಏನಾದರೂ ನಾರ್ಮಲ್ ಇದು ಮರ್ಜ್ ಆಗಿದೆ ಅಲ್ವಾ, ಈ ಪಾರ್ಷಿಯಲಿ ಎಲೆಕ್ಟ್ರಾನ್ಸ್ ಎಲ್ಲ ಆಲ್ರೆಡಿ ಕಂಡಕ್ಷನ್ ಬ್ಯಾಂಡಲ್ಲಿ ಇದೆ, ನೋಡಿರ್ಬೋದು. ಇಲ್ಲಿಂದ ಇಲ್ಲಿವರೆಗೂ ವೇಲೆನ್ಸ್ ಬ್ಯಾಂಡ್ ಇದೆ, ಇಲ್ಲಿಂದ ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಇದೆ. ಆಲ್ರೆಡಿ ಪಾರ್ಷಿಯಲಿ ವೇಲೆನ್ಸ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಆಲ್ರೆಡಿ ಕಂಡಕ್ಷನ್ ಬ್ಯಾಂಡಲ್ಲಿ ಇದೆ. ಸೊ ಅದೇನಾಗುತ್ತೆ, ಅದಕ್ಕೆ ಹೆಲ್ಪ್ ಮಾಡುತ್ತೆ, ಈಸಿಯಾಗಿ ಕಂಡಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ನಾರ್ಮಲ್ ರೂಮ್ ಟೆಂಪರೇಚರ್ಗೆ ಕಂಡಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅದನ್ನು ಹೇಳ್ತಿರೋದು ಇಲ್ಲಿ, ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ನೆಕ್ಸ್ಟ್ ಅಬೌಟ್ ದಿಸ್ ಒನ್. ಸೊ ಕೇಸ್ 2 ಎಲೆಕ್ಟ್ರಾನ್ ಎನರ್ಜೀಸ್. ಕೇಸ್ 2 ಅಂತ ಬಂದಾಗ ಮೆಟಲ್ ಇನ್ಸುಲೇಟರ್ಸಲ್ಲಿ ಬರುತ್ತೆ ನೋಡಿ. ಬ್ಯಾಂಡ್ ಗ್ಯಾಪ್, ಎನರ್ಜಿ ಗ್ಯಾಪ್ ತುಂಬ ಜಾಸ್ತಿನೇ ಇದೆ. ಎನರ್ಜಿ ಗ್ಯಾಪ್ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್. ಲೆಸ್ ದ್ಯಾನ್ ಇದ್ದಾಗ ನೋಡೋಣ, ಅದನ್ನೇ ಲಾಸ್ಟ್ ಓದೋದು. ಲೆಸ್ ದ್ಯಾನ್ ಇದ್ದಾಗ ನೋಡೋಣ. ಬಟ್ ಇವಾಗ ಎನರ್ಜಿ ಗ್ಯಾಪ್ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಇತ್ತು ಅಂದರೆ ಅದು ಇನ್ಸುಲೇಟರು. ವೇಲೆನ್ಸ್ ಬ್ಯಾಂಡ್ ಇದೆ, ಕಂಡಕ್ಷನ್ ಬ್ಯಾಂಡ್ ಇಲ್ಲಿದೆ. ಸೊ ಮೋರ್ ಎನರ್ಜಿ ಇಸ್ ರಿಕ್ವೈರ್ಡ್, ಮೋರ್ ಎನರ್ಜಿ, ಆಮೇಲೆ ಕಂಡಕ್ಟ್ ಆಗುತ್ತೋ ಇಲ್ಲ ಡೌಟೇ. ಓಕೆ. We'll see a large band gap Eg exists, Eg greater than 3 electron volt. There are no electron in the conduction band and therefore no electrical conduction is possible. Illénu electrons available irode illa, illi number of electrons. Valence band, what is that valence? Free electrons available for conduction. Ionization energy ಎಲ್ಲ ಓದಿದ್ರೆ ಕೆಮಿಸ್ಟ್ರಿಯಲ್ಲಿ. Ionization energy ಅಂದರೆ ಏನು? A small minimal energy is required to liberate electron from the metal surface. ಅಂದರೆ ಏನು? ವೇಲೆನ್ಸ್ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಆಕ್ಟೇಟ್ ಸ್ಟ್ರಕ್ಚರ್ ಇವೆಲ್ಲ ಓದಿದ್ರೆ ಕೆಮಿಸ್ಟ್ರಿಯಲ್ಲಿ. ಆಕ್ಟೇಟ್ ಸ್ಟ್ರಕ್ಚರು, ವೇಲೆನ್ಸ್ ಎಲೆಕ್ಟ್ರಾನ್ಸು, ಫ್ರೀ ಎಲೆಕ್ಟ್ರಾನ್ಸು, ಅದೆಲ್ಲ ಓದಿರೋದು ಇಲ್ಲಿ ಅಪ್ಲೈ ಮಾಡ್ತಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿದೆ ಫಿಸಿಕ್ಸು. ಓದಿರೋದೆಲ್ಲ ಏನೂ ಬಿಡಲ್ಲ ನಾವು. ನೀವು ಓದಿರೋಕ್ಕೆ ಒಂದು ಅರ್ಥ ತೋರಿಸ್ಬೇಕಲ್ಲ, ಅದೇ ಫಿಸಿಕ್ಸು. Note that the energy gap is so large that electrons cannot be excited from the valence band to the conduction band by thermal excitation. Energy gap is so large that electrons cannot be excited from the valence band to the conduction band by thermal excitation. Even thermal excitation ಅಂದರೆ ಥರ್ಮಲ್ ಒಂದು ಟೆಂಪರೇಚರ್ ಕೊಟ್ಟಾಗಲೂ ಅಷ್ಟು ಈಸಿಯಾಗಿ ಎಕ್ಸೈಟ್ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ, ಗ್ಯಾಪ್ ಜಾಸ್ತಿ ಇದೆ. ಓಕೆ. ದಿಸ್ ಈಸ್ ದ ಕೇಸ್ ಆಫ್ ಇನ್ಸುಲೇಟರ್ಸ್. ದಟ್ ಇಸ್ ಅಬೌಟ್ ದ ಇನ್ಸುಲೇಟರ್ಸ್. ನೆಕ್ಸ್ಟ್ ಇಲ್ಲಿ ಸೆಮಿ ಕಂಡಕ್ಟರ್ಸ್ ನೋಡಿ. ಪಾರ್ಷಿಯಲ್ ಅದು Eg ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್, ಎನರ್ಜಿ ಗ್ಯಾಪು ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟೇ ಇರುತ್ತೆ. ಹಿಯರ್ ಎ ಫೈನೈಟ್ ಬಟ್ ಸ್ಮಾಲ್ band gap, bond ಅಲ್ಲ band gap, Eg less than 3 electron volt exist. Because of the small band gap at room temperature, some electrons from valence band can acquire enough energy to cross the energy gap and enter the conduction band. ಅಂದರೆ ಒಂದು ಸರ್ಟೆನ್ ಟೆಂಪರೇಚರ್ ಕೊಟ್ಟರು ಕೂಡ ಈ ವೇಲೆನ್ಸ್ ಬ್ಯಾಂಡಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲ ಎಕ್ಸಿಟ್ ಆಗಿ ನಾರ್ಮಲಿ ಕಂಡಕ್ಷನ್ ಬ್ಯಾಂಡಲ್ಲಿ ಸಿಗೋದ್ರಿಂದ ಈಸಿಲಿ ಕಂಡಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಸೆಮಿ ಕಂಡಕ್ಟರ್ಸ್.
ಸೊ ದೀಸ್ ಎಲೆಕ್ಟ್ರಾನ್ಸ್ ದೋ ಸ್ಮಾಲ್ ಇನ್ ನಂಬರ್ಸ್ ಕ್ಯಾನ್ ಮೂವ್ ಇನ್ ದ ಕಂಡಕ್ಷನ್ ಬ್ಯಾಂಡ್. ಸೊ ಯಾವುದೇ ಒಂದು ಎಲೆಕ್ಟ್ರಾನ್ಸು ಎಕ್ಸಿಟ್ ಆಗಿರೋ ಸ್ಮಾಲ್ ಟೆಂಪರೇಚರ್ಗೂ ಕಂಡಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹೆನ್ಸ್ ದ ರೆಸಿಸ್ಟೆನ್ಸ್ ಆಫ್ ಸೆಮಿ ಕಂಡಕ್ಟರ್ಸ್ ಈಸ್ ನಾಟ್ ಆಸ್ ಹೈ ಆಸ್ ದಟ್ ಆಫ್ ದಿ ಇನ್ಸುಲೇಟರ್ಸ್. ಅಂದರೆ ಇಲ್ಲಿ ಆಲ್ರೆಡಿ ಅವೈಲೇಬಲ್ ಇರೋದ್ರಿಂದ ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇರೋದಿಲ್ಲ, ಹಂಗಂತ ಇರೋದಿಲ್ಲ ಅಂತಲ್ಲ, ರೆಸಿಸ್ಟೆನ್ಸ್ ಇರುತ್ತೆ, ಬಟ್ ಕಂಪೇರ್ಡ್ ಟು ಇನ್ಸುಲೇಟರ್ಸ್ ಇಟ್ಸ್ ಕಂಪೇರಬ್ಲಿ ಲೆಸ್ ಓನ್ಲಿ. ಸೊ ನೆಕ್ಸ್ಟ್ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್. ಈ ಸೆಮಿ ಕಂಡಕ್ಟರ್ನಲ್ಲಿ 2 ಟೈಪ್ಸ್ ಇದೆ, ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್, ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್. ಇಂಟ್ರೆನ್ಸಿಕ್ ಇಂಟರ್ನಲಿ ಇಟ್ ಸೆಲ್ಫ್ ಫಾರ್ ಸ್ಮಾಲ್ ಟೆಂಪರೇಚರ್ ಇಟ್ ವಿಲ್ ಕಂಡಕ್ಟ್ಸ್ ಡ್ಯೂ ಟು ಟೆಂಪರೇಚರ್ ಓನ್ಲಿ. ಸೊ ಇದೊಂದು ಕ್ರಿಸ್ಟಲ್ ಸ್ಟ್ರಕ್ಚರ್ ನೋಡೋಣ. ಸಿಲಿಕಾನ್ ಆರ್ ಜರ್ಮೇನಿಯಂ ಯಾವ್ದು ಬೇಕಾದ್ರೂ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ಬೋದು ನೀವು. ಈ ಥರ ಕ್ರಿಸ್ಟಲ್ ಸ್ಟ್ರಕ್ಚರ್ ಇರುತ್ತೆ, ಬಟ್ ಇದೇನು ಅಷ್ಟೊಂದೇನು ನಾರ್ಮಲಿ ಕ್ಯೂಬ್ ಅನ್ಸುತ್ತೆ. ದಿಸ್ ಇಸ್ ಅಬೌಟ್ ದ ಕ್ಯೂಬ್ ಆ್ಯಂಡ್ ಪಾರ್ಟಿಕಲ್ಸ್ ಯಾರುತ್ತೆ. ಕೆಮಿಸ್ಟ್ರಿಯಲ್ಲಿ ತುಂಬಾ ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ಓದಿದ್ರೆ, ಫಸ್ಟ್ ಚಾಪ್ಟರ್ ಅದೇ ಅನ್ಸುತ್ತೆ, ಸೆಕೆಂಡ್ ಇಯರಲ್ಲಿ. ಓಕೆ, ಇನ್ ಕೇಸ್ ಆಫ್ ಜರ್ಮೇನಿಯಂ ಆ್ಯಂಡ್ ಸಿಲಿಕಾನ್ ವೂಸ್ ಲ್ಯಾಟಿಸ್ ಸ್ಟ್ರಕ್ಚರ್ ಓದಿದ್ದೀರಾ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್. So is shown in figure. These structures are called the diamond-like structures. So this structure we usually call it as a diamond-like structure. So each atom is surrounded by 4 nearest neighbors. So each atom is surrounded by 4 nearest neighbors. So this you know clearly about this one. We know that silicon and germanium have 4 valence electrons. ಅದಕ್ಕೆ ಇದನ್ನ ಟೆಟ್ರಾವಲೆಂಟ್ ಅಂತ ಕರೀತೀವಿ. 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದಕ್ಕೆ ನಾವು ನೆಕ್ಸ್ಟು ಯಾವ್ಯಾವ ಟೈಪ್, ಎನ್ ಟೈಪ್ ಪಿ ಟೈಪ್ ಅಂತ ಕಲಿತಾ ಹೋಗ್ತೀವಿ. ಇದು ಇಲ್ಲಿ ಮೈನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತಿದ್ದೀರಾ. ಸೊ ಇಲ್ಲಿ ಈ ಸೆಮಿ ಕಂಡಕ್ಟರ್ಸ್ ಯಾವುದು ಜರ್ಮೇನಿಯಮ್ ಸಿಲಿಕಾನ್ ತೊಗೊತೀವಿ, ಇದು ಟೆಟ್ರಾವಲೆಂಟು, 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇನ್ ಇಟ್ಸ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಎವ್ರಿ ಸಿಲಿಕಾನ್ ಆರ್ ಜರ್ಮೇನಿಯಮ್ ಆಟಮ್ ಟೆನ್ಸ್ ಟು ಶೇರ್ ಒನ್ ಆಫ್ ಇಟ್ಸ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿತ್ ಈಚ್ ಆಫ್ ಇಟ್ಸ್ 4 ನಿಯರೆಸ್ಟ್ ನೈಬರ್ atoms, and also to take share of 1 electron from each such neighbor. ಸೊ ಈ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಕ್ಕೆ ಹೆಲ್ಪ್ ಮಾಡ್ತಿದೆ ಅಂದರೆ ಸರೌಂಡಿಂಗಲ್ಲಿರೋ 4 ಆಟಮ್ಸ್ ಜೊತೆನೂ ಕೋವಲೆಂಟ್ ಬಾಂಡ್ ಆಗಿ ಯಾವುದೋ ಒಂದು ಬಾಂಡ್ ಫಾರ್ಮ್ ಅನ್ನೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಪಾಯಿಂಟ್. ಸೊ ದೀಸ್ ಶೇರ್ಡ್ ಎಲೆಕ್ಟ್ರಾನ್ ಪೇರ್ಸ್ ಆರ್ ರೆಫರ್ಡ್ ಟು ಆಸ್ ಫಾರ್ಮಿಂಗ್ ಎ ಕೋವಲೆಂಟ್ ಬಾಂಡ್ ಆರ್ ಸಿಂಪ್ಲಿ ಎ ವೇಲೆನ್ಸ್ ಬ್ಯಾಂಡ್. ಹೇಳಿದ್ನಲ್ಲ, ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನೇನು ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಆರ್ಬಿಟಲ್ಗೆ ಮರ್ಜ್ ಆಗಿ ಒಂದು ಕೋವಲೆಂಟ್ ಬಾಂಡು ಅಥವಾ ವೇಲೆನ್ಸ್ ಬ್ಯಾಂಡ್ ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಓಕೆ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್. ದಿಸ್ ಅಬೌಟ್ ದ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇಟ್ ಈಸ್ ಹೆಲ್ಪಿಂಗ್ ಇನ್ ಮೇಕಿಂಗ್ ಎ ಬ್ಯಾಂಡ್ ಲೈಕ್ ದಿಸ್. This is about the covalent bonds. This is about the bonds. So it is making to form the bonds between the atoms. So schematic 2-dimensional representation of silicon or germanium structure showing covalent bonds at low temperatures, all bonds intact. +4 symbol indicates inner cores of silicon or germanium. So ಯಾವುದೋ ಒಂದು ಸಿಲಿಕಾನ್ ಆರ್ ಜರ್ಮೇನಿಯಂ ಯಾವುದಾದ್ರು ಮೆಟೀರಿಯಲ್ ತೊಗೊಂಡಾಗ 4 ವೇಲೆನ್ಸ್ ಎಲೆಕ್ಟ್ರಾನ್ಸು ಅದು ಕೋವಲೆಂಟ್ ಬಾಂಡ್ ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಓಕೆ, as the temperature increases, more thermal energy becomes available to these electrons, and some of these electrons may break away, becoming free electrons contributing to conduction. ಅಂದರೆ ಆ ಬಾಂಡ್ಸ್ ಇರೋದಕ್ಕೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋಗ್ತಿದ್ದೀವಿ ಅಂದರೆ ದಟ್ ವಿಲ್ ಬಿಕಮ್ ದ ಫ್ರೀ ಎಲೆಕ್ಟ್ರಾನ್ಸ್ ಆ್ಯಂಡ್ ದಟ್ ಮೇಕ್ಸ್ ಟು ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಓಕೆ ಅಲ್ವಾ? ದ ಥರ್ಮಲ್ ಎನರ್ಜಿ ಎಫೆಕ್ಟಿವ್ಲಿ ionizes only a few atoms in the crystalline lattice and creates a vacancy in the bond as shown in figure. ಆವಾಗಲೇ ಹೇಳ್ದಂಗೆ ಆ ವೇಕೆಂಟ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ದ ಥರ್ಮಲ್ ಎನರ್ಜಿ, ದಿಸ್ ಥರ್ಮಲ್ ಎನರ್ಜಿ ವಿಲ್ ಬಿ ಅಕ್ವೈರ್ಡ್ ಬೈ ದಿ ಎಲೆಕ್ಟ್ರಾನ್ಸ್ ಆ್ಯಂಡ್ ಇಟ್ ವಿಲ್ ಬಿ ಮೂವಿಂಗ್ ಫ್ರಮ್ ದಿ ಕೋವಲೆಂಟ್ ಬಾಂಡ್ಸ್ ಟು ದ ಔಟ್ಸೈಡ್. ಇಟ್ ಈಸ್ ಅವೈಲಬಲ್ ಫಾರ್ ದಿ ಕಂಡಕ್ಷನ್ ಆಸ್ ಎ ಫ್ರೀ ಎಲೆಕ್ಟ್ರಾನ್. ಸೊ ದಟ್ ವೇಕೆಂಟ್ ಸ್ಪೇಸ್ ಇಸ್ ಅವೈಲಬಲ್. ಸೊ ದಟ್ ವೇಕೆಂಟ್ ಸ್ಪೇಸ್ ವಿ ವಿಲ್ ಕಾಲ್ ಸಮಥಿಂಗ್. ವಿಲ್ ನೋ ಅಬೌಟ್ ದಟ್ ಒನ್. ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಹೇಳಿದೆ, ಮತ್ತೆ ನೋಡೋಣ. ದ ನೈಬರ್ಹುಡ್ ಫ್ರಮ್ ವಿಚ್ ದ ಫ್ರೀ ಎಲೆಕ್ಟ್ರಾನ್ ವಿತ್ ಚಾರ್ಜ್ Q has come out leaves a vacancy with an effective charge plus Q. ಅಂದರೆ ಮೈನಸ್ ಕ್ಯೂ ಚಾರ್ಜ್ ಮೈನಸ್ ಕ್ಯೂ ಅಲ್ವಾ ಎಲೆಕ್ಟ್ರಾನ್ಸ್, ಬಟ್ ಇಲ್ಲಿ ಮೈನಸ್ ಕ್ಯೂ ತೊಗೊಂಡಿವಿ, ಅದು ಆಚೆ ಬರ್ತದೆ, ಅಲ್ಲಿ ಪ್ಲಸ್ ಕ್ಯೂ ಅನ್ನೋದು ಕ್ರಿಯೇಟ್ ಆಗ್ತಿರುತ್ತೆ. ಅದೇನು ಪ್ಲಸ್ ಕ್ಯೂ? ಯೂಶಲಿ ನೀವೇನು ಥಿಂಕ್ ಮಾಡಿ ಏನು ಅರ್ಥ ಮಾಡ್ಕೊಂಡಿದ್ರೆ ಸ್ಟಾರ್ಟಿಂಗು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಎಲೆಕ್ಟ್ರಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಂಡಕ್ಷನ್ ಫಾರ್ ದಿ ಎಲೆಕ್ಟ್ರಿಸಿಟಿ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟು ಬರುತ್ತೆ. ಒಂದು ಎಲೆಕ್ಟ್ರಾನ್ ಒಂದಿಂದ ಒಂದು ಕಡೆ ಹೋಗ್ತಿದೆ, ಇನ್ನೊಂದು ಕಡೆಯಿಂದನೂ ಮೊಬೈಲ್ ಚಾರ್ಜ್ ಕ್ಯಾರಿಯರ್ ಬರುತ್ತೆ. ಅದು ಏನು ಮೊಬೈಲ್ ಚಾರ್ಜ್ ಕ್ಯಾರಿಯರ್ ನೋಡೋಣ. ದಿಸ್ ವೇಕೆನ್ಸಿ ವಿತ್ ಎಫೆಕ್ಟಿವ್ ಪಾಸಿಟಿವ್ ಎಲೆಕ್ಟ್ರಾನಿಕ್ ಚಾರ್ಜ್ ಇಸ್ ಕಾಲ್ಡ್ ಎ ಹೋಲ್. ಸೊ ದಿಸ್ ಇಸ್ ಅಬೌಟ್ ದ ಹೋಲ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಒನ್. ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಿದೆ ಅಂದರೆ ಇನ್ನೊಂದು ಆಪೋಸಿಟ್ ಆಗಿ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್
that we will call it as hole is moving from that point to the vacant space. ಗೊತ್ತಾಗ್ತಿದೆಯಲ್ಲ, ಇಲ್ಲಿಂದ ಖಾಲಿ ಬಿಟ್ಟು ಹೋಗ್ತಿಲ್ಲ ಎಲೆಕ್ಟ್ರಾನು, ಅಲ್ಲಿಗೆ ಇನ್ನೊಂದು ಬಂದು ಜಾಯ್ನ್ ಆಗ್ತದೆ. ದಟ್ ಇಸ್ ಅಬೌಟ್ ದ ಪಾಸಿಟಿವ್ ಚಾರ್ಜ್ ಮೊಬೈಲ್ ಚಾರ್ಜ್ ಕ್ಯಾರಿಯರ್. ದ ಹೋಲ್ ಬಿಹೇವ್ಸ್ ಆಸ್ ಆನ್ apparent free particle with effective positive charge. That hole we will call it as a positive charge. In intrinsic semiconductors, the number of free electrons Ne, number of free electrons Ne is the subscript ತಗೊಳ್ಳಿ, Ne is equal to the number of holes NH. ಸೊ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರೋದು ಅಷ್ಟೇ ನಂಬರ್ ಆಫ್ ಹೋಲ್ಸ್ ಕೂಡ ಅಲ್ಲಿಗೆ ಬಂದು ಸೇರ್ಕೊಳ್ತಿದೆ ಅಂತ ಅರ್ಥ. ಅಲ್ಲಿ ವೇಕೆಂಟ್ ಸ್ಪೇಸ್ ಏನು ಕ್ರಿಯೇಟ್ ಆಗ್ತಿದೆಯೋ, whatever the vacant space is created by the electrons, those vacant space we will call it as a hole. Ne is equal to NH is equal to Ni, intrinsic number of electrons, intrinsic number of semiconductors nalle ತಗೊಂತಿರೋದು. ಓಕೆನಾ. Ni is called intrinsic carrier concentration. This is about the intrinsic carrier concentration. Usually Ne, NH ಬಗ್ಗೆ clear observation ಇರಲಿ, clear clarity ಇರಲಿ. Semiconductors possesses the unique property in which apart from electrons the holes also move. ಅದನ್ನು ಹೇಳಿದ್ದು, ಎಲೆಕ್ಟ್ರಾನ್ಸ್ ಮಾತ್ರನೇ ಅಲ್ಲ ಅಲ್ಲಿ ವೇಕೆಂಟ್ ಮಾಡಿ ಹೋಗ್ತಿರೋದು, ಚಾರ್ಜ್ ಕ್ಯಾರಿಯರ್ಸ್, ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್ ಕೂಡ ಮೂವ್ ಆಗ್ತಿದೆ ಆ ಪ್ಲೇಸ್ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ. ದಟ್ ಈಸ್ ಕಾಲ್ಡ್ ಎ ಹೋಲ್ಸ್. ಯಾಕೆ ತೊಗೊತಿರೋದು? ಬಿಕಾಸ್ ಇಫ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ದಟ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ದಟ್ ವಿಲ್ ಗಿವ್ ದ ಎಲೆಕ್ಟ್ರಿಸಿಟಿ. ಸೊ ಯಾವುದೇ ಒಂದು ಎಲೆಕ್ಟ್ರಾನ್ ಒಂದು ಪಾಯಿಂಟಿಂದ ಒಂದು ಪಾಯಿಂಟ್ಗೆ ಹೋಗ್ತಿದೆ ಅಂದಾಗ ಎಲೆಕ್ಟ್ರಿಸಿಟಿ ಬರುತ್ತೆ. ಅದೇ ರೀತಿ ಹೋಲ್ ಮೂವ್ ಆಗ್ತಿದ್ರು ಕೂಡ ನಮಗೆ ಕಂಡಕ್ಟಿವಿಟಿ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ, so that's why we are considering about the electrons and holes both. So on the diagram, thermally generated free electron. So this is about the silicon or germanium. This is about the initially hole at site 1 electron vacancy. ಇಲ್ಲಿ ನೋಡಿ, ಇಲ್ಲಿ ನಾರ್ಮಲಿ ಕೋಲೆಂಟ್ ಬಾಂಡ್ ಫಾರ್ಮ್ ಆಗಿರೋದು, ಎಲೆಕ್ಟ್ರಾನ್ ಏನಾದರೂ ಬಿಟ್ಟು ಹೋಗಿದೆ ಅಂದಾಗ ಇಲ್ಲೊಂದು ಹೋಲ್ ಫಾರ್ಮ್ ಆಗಿರುತ್ತೆ. ದಟ್ ಇಸ್ ಅಬೌಟ್ ದ ವೇಕೆಂಟ್ ಸ್ಪೇಸ್ ಹೋಲ್ ವಿ ವಿಲ್ ಕಾಲ್ ಇಟ್ ಆಸ್. ಸೊ ಈ ಹೋಲ್ ಏನಾಗುತ್ತೆ ಅಂದರೆ, ಈ ಎಲೆಕ್ಟ್ರಾನು ಇಲ್ಲಿಂದ ಇಲ್ಲಿಗೆ ಪಾಸ್ ಆಗ್ತಿದ್ರೆ ಹೋಲ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಪಾಸ್ ಆಗ್ತಿರುತ್ತೆ. ಸಿಲಿಕಾನ್ ಆರ್ ಜರ್ಮೇನಿಯಂ, ಯೂಶಲಿ ವಿ ವಿಲ್ ಟೇಕ್ ಇಟ್ ಆಸ್ ಫ್ರಮ್ ಒನ್ ಪಾಯಿಂಟ್ ಎಲೆಕ್ಟ್ರಾನ್ ಇಫ್ ಇಟ್ ಈಸ್ ಮೂವಿಂಗ್. ಹೌ ಇಟ್ ಈಸ್ ಮೂವಿಂಗ್? ಡ್ಯೂ ಟು ಥರ್ಮಲ್ ಎನರ್ಜಿ. ಇಫ್ ಯು ಆರ್ ಗಿವಿಂಗ್ ಎನಿ ಸಮ್ ಟೆಂಪರೇಚರ್, ಇಟ್ ಈಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್. ಇನ್ ದ ಸೇಮ್ ವೇ ಹೋಲ್ ಈಸ್ ಆಲ್ಸೋ ಮೂವಿಂಗ್. ಇಲ್ಲಿರೋ ಎಲೆಕ್ಟ್ರಾನ್ ಇರೋದು ಅಂದರೆ ಅದು ಆಲ್ರೆಡಿ ಫ್ರೀ ಆಗಿ ಫ್ರೀ ಎಲೆಕ್ಟ್ರಾನ್ ಡ್ಯೂ ಟು ಟೆಂಪರೇಚರ್ ವಾಟ್ ಹ್ಯಾಪನ್ಸ್, ಇಟ್ ವಿಲ್ ಅವೈಲ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ. So the movement of holes can be visualized as seen in figure. So adana figure alli observe madidvi. An electron from the covalent bond at site 2 may jump to the vacant site 1 hole. So that is about the hole we are discussed. Thus after such a jump, the hole is at site 2 and the site 1 has now an electron. ಅಲ್ಲಿ ಡಿಸ್ಕಸ್ ಮಾಡಿದ್ದನ್ನು ಮತ್ತೆ ಇಲ್ಲಿ ಪಾಯಿಂಟ್ಸ್ ವೈಸ್ ಕೊಡ್ತಾ ಹೋಗ್ತೀನಿ, ಜಸ್ಟ್ ನೋಡ್ಕೊತಾ ಹೋಗಿ. ದೇರ್ ಫಾರ್ ಅಪರೆಂಟ್ಲಿ ದ ಹೋಲ್ ಆ್ಯಸ್ ಮೂವ್ಡ್ ಫ್ರಮ್ ಸೈಟ್ 1 ಟು ಸೈಟ್ 2. ಇದು ಡಯಾಗ್ರಾಮಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಬೋದು ನೀವು. ನೋಟ್ ದಟ್ ದ ಎಲೆಕ್ಟ್ರಾನ್ ಒರಿಜಿನಲಿ ಸೆಟ್ ಫ್ರೀ, ಫಿಗರ್ 14.5a ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಸೆಸ್ ಆಫ್ ಹೋಲ್ ಮೋಷನ್. ಸ್ಟಾರ್ಟಿಂಗಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಅವಾಗ ಇನ್ನೂ ಹೋಲ್ ಮೋಷನ್ನ ಡಿಸ್ಕಸ್ ಮಾಡಿರಲ್ಲ, ಬಟ್ ಎಲೆಕ್ಟ್ರಾನ್ ಒರಿಜಿನಲಿ ಸೆಟ್ ಫ್ರೀ ಓನ್ಲಿ. ಅದು ಫ್ರೀ ಆಗಿರುತ್ತೆ ಇನ್ನೇನು ಮೂವ್ ಆಗೋದಕ್ಕೆ. ಇಷ್ಟು ಮೂವ್ ಆಗ್ತಿದ್ರೆ ಹೋಲ್ ಕೂಡ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ. ದ ಫ್ರೀ ಎಲೆಕ್ಟ್ರಾನ್ ಮೂವ್ಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ಲಿ ಆ್ಯಸ್ ಕಂಡಕ್ಷನ್ ಎಲೆಕ್ಟ್ರಾನ್ ಆ್ಯಂಡ್ ಗಿವ್ಸ್ ರೈಸ್ ಟು ಆ್ಯನ್ ಎಲೆಕ್ಟ್ರಾನ್ ಕರೆಂಟ್. ದಿಸ್ ಇಸ್ ಅಬೌಟ್ ದ ಅಂಡರ್ ಆ್ಯನ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಇಸ್ ಅಬೌಟ್ ದ ಕರೆಂಟ್ ಆಫ್ ದಿ ಎಲೆಕ್ಟ್ರಾನ್ ಕರೆಂಟ್, IE. ಎಲೆಕ್ಟ್ರಾನ್ ಕರೆಂಟ್ ಯೂಶಲಿ ವಿತ್ ಸಿಂಬಲ್ IE. Okay, remember that the motion of a hole is only a convenient way of describing the actual motion of bound electrons whenever there is an empty bond anywhere in the crystal. So motion of bound electrons whenever there is an empty bond anywhere in the crystal. So empty bond ಏನಾದರೂ ಇದ್ದಾಗ ಅಲ್ಲಿ ಯೂಶಲಿ ಶಿಫ್ಟ್ ಆಗೋದಕ್ಕೆ ನೋಡ್ತಿರುತ್ತೆ ಆ ಎಲೆಕ್ಟ್ರಾನ್. ಓಕೆ ಅಲ್ವಾ? Under the action of an electric field, these holes move towards a negative potential, giving the hole current IH. ಸೊ ಯಾವ ರೀತಿ ನಮ್ಗೆ IE ಬಂತು, ಎಲೆಕ್ಟ್ರಾನ್ ಕರೆಂಟ್ ಹೆಂಗೆ ಬಂತು ಡ್ಯೂ ಟು ದ ಎಲೆಕ್ಟ್ರಾನ್ಸ್, ಅದೇ ರೀತಿ ಹೋಲ್ಸ್ ಏನಾದರೂ ಆ ವೇಕೆಂಟ್ ಸ್ಪೇಸ್ ಏನಾದರೂ ಕ್ರಿಯೇಟ್ ಆಗ್ತಿದ್ರೆ ಅದರಿಂದ ನಮಗೇನೋ ಬರುತ್ತೆ, ಹೋಲ್ ಕರೆಂಟ್ ಸಿಗುತ್ತೆ. ಸೊ ಟೋಟಲ್ ಕರೆಂಟ್ I ಈಸ್ ದಸ್ ದ ಸಮ್ ಆಫ್ ದಿ ಎಲೆಕ್ಟ್ರಾನ್ ಕರೆಂಟ್ IE ಆ್ಯಂಡ್ ದಿ ಹೋಲ್ ಕರೆಂಟ್ IH. ಸೊ ಟೋಟಲ್ ಕರೆಂಟ್ ಏನು ತೊಗೊಬೋದು ಇಲ್ಲಿ? ಸೊ I ಈಸ್ ಈಕ್ವಲ್ ಟು IE ಪ್ಲಸ್ IH. ಇನ್ನೊಂದು ಎಲೆಕ್ಟ್ರಾನ್ ಆಪೋಸಿಟ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಗೊತ್ತಿದೆ. ಸೊ ಹೋಲ್ ಡೈರೆಕ್ಷನ್ಗೂ ಹೋಲ್ ಕರೆಂಟ್ಗೂ ಡೈರೆಕ್ಷನ್ ಇರುತ್ತೆ. It's similar to the electron current only, no? That is about the direction also we can consider in the same direction only. So illi ee figure alli
ಆ್ಯನ್ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಟ್ ಟಿ ಇಸ್ ಈಕ್ವಲ್ ಟು 0 ಕೆಲ್ವಿನ್. ಅಂದರೆ 0 ಕೆಲ್ವಿನಲ್ಲಿ ಬಿಹೇವ್ಸ್ ಲೈಕ್ ಇನ್ಸುಲೇಟರ್. ಇದು ಇನ್ಸುಲೇಟರ್ ಥರ ಬಿಹೇವ್ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಲ್ಲ ಇದೆ ವೇಲೆನ್ಸ್ ಬ್ಯಾಂಡಲ್ಲಿ. ದಿಸ್ ಇಸ್ ಅಬೌಟ್ ದ ಎನರ್ಜಿ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಕಂಡಕ್ಷನ್ ಬ್ಯಾಂಡ್. ದಿಸ್ ಇಸ್ ಅಬೌಟ್ ದ ಎನರ್ಜಿ. ಸೊ ದಿಸ್ ಇಸ್ ಅಬೌಟ್ ದ ಎನರ್ಜಿ ಗ್ಯಾಪ್ Eg ಅಟ್ ಟಿ ಗ್ರೇಟರ್ ದ್ಯಾನ್ 0 ಕೆಲ್ವಿನ್. ಟಿ ಗ್ರೇಟರ್ ದ್ಯಾನ್ 0 ಕೆಲ್ವಿನ್ ರೂಮ್ ಟೆಂಪರೇಚರ್ಗಿನ ಕಡಿಮೆ. ಹುಷಾರು, ಅವಾಗೆಲ್ಲ ಮಾತಾಡಿದ್ರು ರೂಮ್ ಟೆಂಪರೇಚರ್ ಕೆಲವು ಸಲ ಆಗುತ್ತೆ ಅಂತ. ಬಟ್ 0 ಕೆಲ್ವಿನ್ ಅನ್ನೋದು ತುಂಬ ನೆಗೆಟಿವ್ನಲ್ಲಿದೆ. ಸೊ 4 ಥರ್ಮಲಿ ಜನರೇಟೆಡ್ ಎಲೆಕ್ಟ್ರಾನ್ ಹೋಲ್ಡ್ ಪೇರ್ಸ್ ದ ಫಿಲ್ಡ್ ಸರ್ಕಲ್ಸ್ ರೆಪ್ರೆಸೆಂಟ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಎಂಟಿ ಸರ್ಕಲ್ಸ್ ರೆಪ್ರೆಸೆಂಟ್ಸ್ ಇದು ವೇಕೆಂಟ್ ಸ್ಪೇಸ್, ಇದು ರೆಪ್ರೆಸೆಂಟ್ ಹೋಲ್ಸ್. ಸೊ ಇಲ್ಲಿ ಇನಿಷಿಯಲಿ ಯಾವುದೇ ಎಲೆಕ್ಟ್ರಾನ್ಸ್ ಎಕ್ಸಿಟ್ ಆಗಿರಲ್ಲ. ಬಟ್ ಟೆಂಪರೇಚರ್ ಏನಾದರೂ 0 ಕೆಲ್ವಿನ್ಗಿನ ಜಾಸ್ತಿ ಹೋಯ್ತು ಅಂದಾಗ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಲ್ಲ ಏನಾಗುತ್ತೆ, ಜಂಪ್ ಆಗಿರುತ್ತೆ. ನೋಡಿ 4 ಎಲೆಕ್ಟ್ರಾನ್ಸ್ ಜಂಪ್ ಆಗಿದೆ. ಹಿಯರ್ ಸ್ಪೇಸ್ ಈಸ್ ಕ್ರಿಯೇಟೆಡ್ ದಟ್ ವಿ ವಿಲ್ ಕಾಲ್ ಆಸ್ ವೇಕೆಂಟ್ ಸ್ಪೇಸ್. ಸೊ ಇಲ್ಲಿಂದ ಇಲ್ಲಿಗೆ ವೇಕೆಂಟ್ ಸ್ಪೇಸ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಬೋದು. An intrinsic semiconductor will behave like an insulator at T is equal to 0 Kelvin as shown in figure. It is the thermal energy at higher temperatures T greater than 0 Kelvin which exists some electrons from the valence band to the conduction band. ಅಂದರೆ initially intrinsic semiconductor T is equal to 0 Kelvin ಅಲ್ಲಿ valence band ಅಲ್ಲೇ electrons ಇರುತ್ತೆ, conduction band ಅಲ್ಲಿ ಇರೋದಿಲ್ಲ. But T greater than 0, so it starts electrons jumping from valence band to the conduction band. These thermally excited electrons at T greater than 0 Kelvin partially occupy the conduction band. ಅಂದರೆ ಕೆಲವೊಂದು ಎಲೆಕ್ಟ್ರಾನ್ಸ್ ಎಲ್ಲ ಏನು ಮಾಡುತ್ತೆ, ಈ ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ ಜಂಪ್ ಆಗಿದ್ರೆ ಅದು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಕಂಟಿನ್ಯೂಸ್ ಆಗಿ ಸ್ವಲ್ಪ ಥಿಯರಿ ಇದೆ, ಬೋರ್ ತೊಗೋಬೇಡಿ. ಏನಾದರೂ ನೀರು ಕುಡಿಯೋದು, ಏನಾದರೂ ಟೈಮ್ ಪಾಸ್ ಮಾಡೋದು ಆ ಥರ ಮಾಡಿ ಮತ್ತೆ ವೀಡಿಯೋ ಕಂಪ್ಲೀಟ್ ನೋಡಿ. ಎಲ್ಲ ಆದಮೇಲೆ NCERT ಓದೋದು ಮಾತ್ರ ಮರಿಬೇಡಿ. ಇಲ್ಲ ಫಸ್ಟು ಟ್ರೈ ಮಾಡಿ, NCERT ಓದಿ, ಕಷ್ಟ ಆಯಿತಾ ಮತ್ತೆ ಬಂದು ನೋಡಿ. ಪಾಯಿಂಟ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಸಬ್ಜೆಕ್ಟ್ ವೈಸಾಗಿ ಕಲಿತಾ ಹೋಗಿ. ಇದ್ರ ಮೇಲೆಲ್ಲ ಜಾಸ್ತಿ ಕ್ವಶನ್ಸ್ ಬರದೇ ಇರ್ಬೋದು. ಬಟ್ ನೆಕ್ಸ್ಟು ಬರುತ್ತೆ ಕಾನ್ಸೆಪ್ಟ್ಸು, ಅಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ ಜಾಸ್ತಿ. ಆ ಕ್ವಶನ್ಸ್ ಎಲ್ಲ ಬರಬೇಕಾದ್ರೆ ಇದು ಅರ್ಥ ಆಗಿರಬೇಕು. ಇನ್ನು ಇಲ್ಲಿ ಬೇಸಿಕ್ಸಲ್ಲಿ ಏನು ಕೇಳ್ತಾರೆ, KCTನಲ್ಲಿ ಕೇಳ್ತಾರೆ, MCQನಲ್ಲಿ ಕೇಳ್ಬೋದು. ಬಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂದಾಗೆಲ್ಲ ನೆಕ್ಸ್ಟ್ ಕ್ವಶನ್ಸ್ ಬರುತ್ತಲ್ಲ, N ಟೈಪು P ಟೈಪ್ ಅಲ್ಲಿ ಕೇಳ್ತಾರೆ, ಅವೆಲ್ಲ ಬರುತ್ತೆ. ಅವೆಲ್ಲ ಗೊತ್ತಾಗಬೇಕಾದ್ರೆ ಇವೆಲ್ಲ ಗೊತ್ತಾಗಬೇಕು. ಇಂಟ್ರೆನ್ಸಿಕ್ ಎಕ್ಸ್ಟೆನ್ಸಿಕ್ ಕೇಳ್ತಾರೆ. ಅಟ್ಲೀಸ್ಟ್ ಡಿಫ್ರೆನ್ಸಸ್ ಕೆಲವು ಸಲ ಕೇಳಿದ್ದಾನೆ. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಡಿಫ್ರೆನ್ಸಸ್ ಕೇಳ್ತಾನೆ. Therefore, the energy band diagram of an intrinsic semiconductor will be as shown in figure. Here some electrons are shown in the conduction band. This one we have known. These have come from the valence band leaving equal number of holes there. ಅಂದರೆ ಯಾವುದೇ ಒಂದು ಎಲೆಕ್ಟ್ರಾನ್ಸ್ ವೇಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಹೋಗಿದೆ ಅಂದಾಗ ಆ ಎಲೆಕ್ಟ್ರಾನ್ಸ್ ಎಲ್ಲಿ ಮೂವ್ ಆಗಿದೆ ಅಲ್ಲಿ ವೇಕೆಂಟ್ ಸ್ಪೇಸ್ ಆಲ್ರೆಡಿ ಅಷ್ಟೇ ನಂಬರು ಕ್ರಿಯೇಟ್ ಆಗಿತ್ತು. ನೋಡಿದ್ವಿ, 4 ಎಲೆಕ್ಟ್ರಾನ್ಸ್ ಜಂಪ್ ಆಗಿದೆ, 4 ವೇಕೆಂಟ್ ಸ್ಪೇಸ್ ಕ್ರಿಯೇಟ್ ಆಗಿತ್ತು ಅಲ್ವಾ. ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ನೋಡ್ತಾ ಹೋಗೋಣ. ಇಂಟ್ರೆನ್ಸಿಕಲ್ಲಿ ಮೇಜರ್ಲಿ ಫೋಕಸ್ ಮಾಡಬೇಕಾಗಿರೋದು ಥರ್ಮಲಿ ಟೆಂಪರೇಚರ್. ಡ್ಯೂ ಟು ಟೆಂಪರೇಚರ್ ಓನ್ಲಿ ಯು ಆರ್ ಗೆಟಿಂಗ್ ಅಬೌಟ್ ದ ಕನ್ವರ್ಷನ್ ಮೀನ್ಸ್ ಎಲೆಕ್ಟ್ರಾನ್ಸ್ ಜಂಪಿಂಗ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ದ ಕಂಡಕ್ಷನ್ ಬ್ಯಾಂಡ್. ದೇರ್ ವೇಕೆಂಟ್ ಸ್ಪೇಸ್ ಇಸ್ ಕ್ರಿಯೇಟೆಡ್, ದಟ್ ಈಸ್ ಅಬೌಟ್ ದ ಹೋಲ್ಸ್. ಇಷ್ಟು ನೆನಪಲ್ಲಿ ಇಟ್ಕೊಂಡಿರಿ. ಎಕ್ಸ್ಟೆನ್ಸಿಕ್ ಸೆಮಿ ಕಂಡಕ್ಟರ್ ಇಲ್ಲಿ ಮೇಜರ್ ಪಾಯಿಂಟ್ ನೀವು ನೆನ್ಪಿಟ್ಕೊಬೇಕಾದ್ರೆ ಡೋಪೆಂಟ್ ಅಂತ ಯೂಸ್ ಮಾಡ್ತೀವಿ. ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಇಂಪ್ಯೂರಿಟಿ. ಅಂದರೆ ಒಂದು ಸೆಮಿ ಕಂಡಕ್ಟರ್, ಯಾವುದು ಸೆಮಿ ಕಂಡಕ್ಟರ್, ಸಿಲಿಕಾನ್ ಆರ್ ಜರ್ಮೇನಿಯಮ್. ಈ ಸಿಲಿಕಾನ್ ಆರ್ ಜರ್ಮೇನಿಯಮ್ಗೆ ಯಾವುದೇ ಒಂದು ಇಂಪ್ಯೂರಿಟಿ ಆ್ಯಡ್ ಮಾಡ್ತೀವಿ. ಇಂಪ್ಯೂರಿಟಿ ಯಾವುದು ಆ್ಯಡ್ ಮಾಡ್ತೀವಿ ಅಂತ ಅದು ಟೈಪ್ಸ್ ಇದೆ, 2 ಟೈಪ್ಸ್. ಮೇಜರ್ಲಿ ನಾವು ಫೋಕಸ್ ಮಾಡೋದು ಪೆಂಟಾವಲೆಂಟ್. ಇದು ಸೆಮಿ ಕಂಡಕ್ಟರು ಟೆಟ್ರಾವಲೆಂಟು, ಪೆಂಟಾವಲೆಂಟ್ ಅಥವಾ ಟ್ರೈವೆಲೆಂಟ್. ಯಾಕೆ ಪೆಂಟಾವಲೆಂಟು ಟ್ರೈವೆಲೆಂಟ್ ತೊಗೊತಾ ಇದ್ದೀವಿ? ಈ ಟೆಟ್ರಾವೆಲೆಂಟ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅದು ಮುಂದೆನೂ ಹಿಂದೆ. ಅಂದರೆ ಪೆಂಟಾ 5 ವೇಲೆನ್ಸ್ ಎಲೆಕ್ಟ್ರಾನ್ಸು, ಈ ಕಡೆ ಬಂದಾಗ 3 ಟ್ರೈವೆಲೆಂಟ್. ಯಾಕೆ ಡಿಫರೆನ್ಸ್ ಇರೋದ್ರಿಂದ ಎಲೆಕ್ಟ್ರಾನ್ ಜಾಸ್ತಿ ಸಿಗುತ್ತೆ ಪೆಂಟಾವೆಲೆಂಟಿಂದ, ಕಡಿಮೆ ಇರೋದು ಟ್ರೈವೆಲೆಂಟಿಂದ ಹೋಲ್ಸ್ ಜಾಸ್ತಿ ಸಿಗುತ್ತೆ. ಆ ರೀಸನಿಂದ ಇಲ್ಲಿಂದ ಕಾನ್ಸೆಪ್ಟ್ಸ್ ತಿಳ್ಕೊತಾ ಹೋದಾಗ ಈ ಸೆಮಿ ಕಂಡಕ್ಟರ್ಸಿಂದ ಟೈಪ್ಸ್ ಬರುತ್ತೆ. ಈ ಟೈಪ್ಸಿಂದಲೇ ನೆಕ್ಸ್ಟ್ PN ಜಂಕ್ಷನು ಬರುತ್ತೆ. ಸೊ ಬೀಗ್ ಫೋಕಸ್ಡ್ ಅಬೌಟ್ ಫ್ರಮ್ ಹಿಯರ್ ಅಟ್ಲೀಸ್ಟ್. ಓಕೆ ಅಲ್ವಾ? The conductivity of an intrinsic semiconductor depends on its temperature, but at room temperature its conductivity is very low. ಇಲ್ಲಿ ಈ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್ ರೂಮ್ ಟೆಂಪರೇಚರ್ಗೆ ತುಂಬ ಕಡಿಮೆ ಇದೆ ಅಂತ ತೊಗೊತಿದ್ದೀವಿ. ತುಂಬ ಕಡಿಮೆನೇ ಇದೆ, ಸ್ವಲ್ಪನೇ ಕಂಡಕ್ಟ್ ಆಗುತ್ತೆ. ಬಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ಮೇಲೆ ಏನೇನು ಚೇಂಜ್ ಆಗುತ್ತೋ ನೋಡ್ತಾ ಹೋಗೋಣ. ಆ್ಯಸ್ ಸಚ್ ನೋ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಡಿವೈಸಸ್ ಕ್ಯಾನ್ ಬಿ ಡೆವಲಪ್ಡ್ ಯೂಸಿಂಗ್ ದೀಸ್ ಸೆಮಿಕಂಡಕ್ಟರ್ಸ್. ಹೆನ್ಸ್ ದೇರ್ ಈಸ್ ಎ ನೆಸೆಸಿಟಿ ಆಫ್ ಇಂಪ್ರೂವಿಂಗ್ ದೇರ್ ಕಂಡಕ್ಟಿವಿಟಿ. ಇದರಿಂದ ಅಷ್ಟೊಂದು ಯೂಸ್ ಆಗ್ತಿರಲ್ಲ. ಸೊ ಇದನ್ನು ಇಂಪ್ರೊವೈಸ್ ಮಾಡಿ, ಹೇಳಿದ್ವಲ್ಲ ಏನೋ ಒಂದು ಕನ್ನಡಿಯೋರು ಇಂಪ್ರೊವೈಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಯೂಸ್ ಮಾಡ್ಕೊತ ಹೋಗೋಣ. ದಿಸ್ ಕ್ಯಾನ್ ಬಿ ಡನ್ ಬೈ ಮೇಕಿಂಗ್ ಯೂಸ್ ಆಫ್ ಇಂಪ್ಯೂರಿಟೀಸ್. ಇಲ್ಲಿ ಇಂಪ್ಯೂರಿಟೀಸ್ ಆ್ಯಡ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ? ಆ ಇಂಪ್ಯೂರಿಟೀಸ್ ಕೂಡ ಪೆಂಟಾವೆಲೆಂಟು ಟ್ರೈವೆಲೆಂಟ್ ಆಗಿರುತ್ತೆ. ವೆನ್ ಎ ಸ್ಮಾಲ್ ಅಮೌಂಟ್ ಸೇ ಎ ಫ್ಯೂ ಪಾರ್ಟ್ಸ್ ಪರ್ ಮಿಲಿಯನ್ ppm
of a suitable impurity is added to the pure semiconductor, the conductivity of the semiconductor is increased manifold. ಅಂದರೆ ಒಂದು ಸೆಮಿಕಂಡಕ್ಟರ್ಗೆ ಇಂಪ್ಯೂರಿಟಿ ಆ್ಯಡ್ ಮಾಡಿದಾಗ ಆ ಇಂಪ್ಯೂರಿಟಿ ಎಷ್ಟರಲ್ಲಿ ಫ್ಯೂ ಪಾರ್ಟ್ಸ್ ಪರ್ ಮಿಲಿಯನ್ಗೆ ಫ್ಯೂ ಪಾರ್ಟ್ಸ್ ಮಾತ್ರನೇ. ಸೊ ಕಂಡಕ್ಷನ್ ಜಾಸ್ತಿ ಆಗುತ್ತಾ ಇಲ್ಲ ಅಂತ ನೋಡ್ತಾ ಹೋಗೋಣ. ಅದರಲ್ಲಿ 2 ಟೈಪ್ಸ್ ಇರುತ್ತೆ, ನೋಡ್ತಾ ಹೋಗೋಣ. ಸಚ್ ಮೆಟೀರಿಯಲ್ಸ್ ಆರ್ ನೋನ್ ಆಸ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆರ್ impurity semiconductors. The deliberate addition of a desirable impurity is called doping. ಸೊ ಅದು ಆ್ಯಡ್ ಮಾಡ್ತೀವಲ್ಲ ಒಂದು ಇಂಪ್ಯೂರಿಟಿ, ಅದನ್ನು ಡೋಪಿಂಗ್ ಅಂತ ಕರಿತೀವಿ. ಆ್ಯಂಡ್ ದಿ ಇಂಪ್ಯೂರಿಟಿ ಆಟಮ್ಸ್ ಆರ್ ಕಾಲ್ಡ್ ಡೋಪೆಂಟ್ಸ್. ಆ ಆಟಮ್ಸ್ ಇಂಪ್ಯೂರಿಟಿ ಆಟಮ್ಸ್ನ ಡೋಪೆಂಟ್ಸ್ ಅಂತ ಕರಿತೀವಿ. ಸಚ್ ಎ ಮೆಟೀರಿಯಲ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡೋಪ್ಡ್ ಸೆಮಿಕಂಡಕ್ಟರ್. ಪ್ಯೂರ್ ಸೆಮಿಕಂಡಕ್ಟರ್ ಇದೆ, ಇಂಪ್ಯೂರಿಟಿ ಆ್ಯಡ್ ಮಾಡ್ತಿದ್ದೀರಾ, ಅದನ್ನು ಡೋಪಿಂಗ್ ಅಂತ ಕರಿತೀವಿ. ಆ ಇಂಪ್ಯೂರಿಟಿ ಮೆಟೀರಿಯಲ್ ನಾವು ಡೋಪೆಂಟ್ ಅಂತ ಕರಿತೀವಿ. ಆ ಪ್ರಾಸೆಸ್ನ ನಾವೇನು ತೊಗೊತಿದ್ವಿ, ಡೋಪ್ಡ್ ಸೆಮಿಕಂಡಕ್ಟರ್. ನೆಕ್ಸ್ಟ್ ಆ ಸೆಮಿಕಂಡಕ್ಟರ್ ಕಂಪ್ಲೀಟ್ ಎಲ್ಲ ಆದಮೇಲೆ ಡೋಪ್ಡ್ ಸೆಮಿಕಂಡಕ್ಟರ್ ಅಂತ ತೊಗೊತಿದ್ವಿ. ದ ಡೋಪೆಂಟ್ ಹ್ಯಾಸ್ ಟು ಬಿ ಸಚ್ ದಟ್ ಇಟ್ ಡಸ್ ನಾಟ್ ಡಿಸ್ಟಾರ್ಟ್ ದ ಒರಿಜಿನಲ್ ಪ್ಯೂರ್ ಸೆಮಿಕಂಡಕ್ಟರ್ ಲ್ಯಾಟಿಸ್. ಆ ಲ್ಯಾಟಿಸ್ ಒರಿಜಿನಲ್ ಕಂಡಕ್ಟರ್ ಏನು ಸ್ಟ್ರಕ್ಚರ್ ಇತ್ತು ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಚೇಂಜ್ ಆಗ್ತಿಲ್ಲ ಅದನ್ನು. ಇಟ್ ಆಕ್ಯುಪೈಸ್ ಓನ್ಲಿ ಎ ವೆರಿ ಫ್ಯೂ ಆಫ್ ದಿ ಒರಿಜಿನಲ್ ಸೆಮಿಕಂಡಕ್ಟರ್ ಆಟಮ್ ಸೈಡ್ಸ್ ಇನ್ ದ ಕ್ರಿಸ್ಟಲ್. ಆ ಕ್ರಿಸ್ಟಲ್ ಸ್ಟ್ರಕ್ಚರ್ ಇರುತ್ತಲ್ಲ, ಯಾವುದಾದ್ರೂ ಒಂದು ಆಟಮ್ ಮಾತ್ರ ರಿಪ್ಲೇಸ್ ಮಾಡಿರುತ್ತೆ ಅಷ್ಟೇ, ಸ್ಟ್ರಕ್ಚರ್ನೇನು ಚೇಂಜ್ ಮಾಡಿರಲ್ಲ. ಎ ನೆಸೆಸರಿ ಕಂಡೀಷನ್ ಟು ಅಟೈನ್ ದಿಸ್ ಈಸ್ ದಟ್ ದ ಸೈಜಸ್ ಆಫ್ ದಿ ಡೋಪೆಂಟ್ ಆ್ಯಂಡ್ ದಿ ಸೆಮಿಕಂಡಕ್ಟರ್ ಆಟಮ್ಸ್ ಶುಡ್ ಬಿ ನಿಯರ್ಲಿ ದ ಸೇಮ್. ಎರಡರದ್ದು ಸೈಜ್ ಸೇಮ್ ಅಂತಲೇ ತೊಗೊತಿದ್ದೀವಿ. ಸೈಜ್ ಏನೂ ಚೇಂಜ್ ಆಗಲ್ಲ, ನಾರ್ಮಲಿ ಸ್ಟ್ರಕ್ಚರ್ ಏನೂ ಚೇಂಜ್ ಆಗ್ತಿಲ್ಲ, ಇದ್ರದ್ದೇನೂ ಡಿಸ್ಟರ್ಬ್ ಮಾಡ್ತಿಲ್ಲ. ಇದರಲ್ಲೇ ಯಾಕೆ ಹೇಳ್ತಿದ್ದೀರಾ ಸರ್? ಇವಾಗ ಗೊತ್ತಿಲ್ಲದೆ ಇರ್ಬೋದು, ಬಟ್ ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದಾಗೆಲ್ಲ ಅದ್ರ ಮೇಲೆ ರಿಸರ್ಚ್ ನಡೆಯೋದು. ಆ ಸ್ಟ್ರಕ್ಚರ್ ಏನಾದರೂ ಚೇಂಜ್ ಆದ್ರೂ ಸ್ವಲ್ಪ ಮಾಡಿಫಿಕೇಶನ್, ಎಕ್ಸ್ರೇ ಎಲ್ಲ ಚೇಂಜ್ ಆಗ್ತಿರುತ್ತೆ, ಎಕ್ಸ್ರೇ ಸೊ ಸ್ಕ್ಯಾನಿಂಗ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ಓಕೆ, ಅದೆಲ್ಲ ಹೈಯರ್ ಸ್ಟ್ಯಾಂಡರ್ಡ್ಸ್ ಬಿಡಿ. There are 2 types of dopants used in doping the tetravalent silicon or germanium. So ಇದು ಟೆಟ್ರಾವಲೆಂಟ್ ಯಾವುದು? ಸಿಲಿಕಾನು ಜರ್ಮೇನಿಯಮ್. ಪೆಂಟಾವೆಲೆಂಟ್ ವೇಲೆನ್ಸಿ 5 ಲೈಕ್ ಆರ್ಸೆನಿಕ್ AS, ಆಂಟಿಮನಿ SB, ಫಾಸ್ಫರಸ್ P. ಅಂದರೆ ಪೆಂಟಾವೆಲೆಂಟ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದು ಯಾವ ತೊಗೊತಿದ್ವಿ? ಆರ್ಸೆನಿಕ್ಕು, ಆಂಟಿಮನಿ, ಫಾಸ್ಫರಸ್, ಈ 3. ಟ್ರೈವೇಲೆಂಟು ಯಾವ ತೊಗೊತಿದ್ವಿ? ಲೈಕ್ ಇಂಡಿಯಮ್ಮು, ಬೋರಾನು, ಅಲ್ಯೂಮಿನಿಯಮ್. ಬೋರಾನ್, ಅಲ್ಯೂಮಿನಿಯಂ, ಇಂಡಿಯಮ್ ಯಾವುದಾದ್ರೂ ಎರಡಾದರೂ ನೆನ್ಪಿಟ್ಕೊಂಡಿರಿ. ಪೆಂಟಾವಲೆಂಟು. ಟೆಟ್ರಾವಲೆಂಟು ಯಾವುದಾದ್ರು ಸಿಲಿಕಾನು, ಜರ್ಮೇನಿಯಂ, ಸೆಮಿಕಂಡಕ್ಟರ್. ಇದಕ್ಕೆ ಯಾವುದಾದ್ರು ಟೈಪ್ಸ್ ಯೂಸ್ ಮಾಡ್ತಿದ್ದೀವಿ ಅಂದಾಗ ಪೆಂಟಾವಲೆಂಟು, ಟ್ರೈವೆಲೆಂಟು ಹುಷಾರಾಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ಟಿರಬೇಕು. ಪದೇ ಹೇಳ್ತಿದ್ದೀನಿ. ಟೆಟ್ರಾವಲೆಂಟು ಮಿಡಲಲ್ಲಿದೆ, ಸೆಮಿಕಂಡಕ್ಟರು. ಆ ಕಡೆ ಪೆಂಟಾವಲೆಂಟು ಅಥವಾ ಟ್ರೈವೆಲೆಂಟ್ ಯೂಸ್ ಮಾಡ್ತೀವಿ. ಏನಕ್ಕೆ? ಕಂಡಕ್ಷನ್ ಜಾಸ್ತಿ ಮಾಡೋದಕ್ಕೆ, ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ. The pentavalent and trivalent dopants in silicon or germanium give 2 entirely different types of semiconductors. ಅಂದರೆ ಪೆಂಟಾವಲೆಂಟ್ ಯೂಸ್ ಮಾಡಿದಾಗ ಒಂದು ಟೈಪ್ ಬರುತ್ತೆ, ಟ್ರೈವೆಲೆಂಟ್ ಯೂಸ್ ಮಾಡಿದಾಗ ಒಂದು ಟೈಪ್ ಬರುತ್ತೆ. ಪೆಂಟಾವಲೆಂಟ್ ಯೂಸ್ ಮಾಡಿದಾಗ ಯಾವ್ದು ಬರುತ್ತೆ, ಟ್ರೈವೆಲೆಂಟ್ ಯೂಸ್ ಮಾಡಿದಾಗ ಯಾವ್ದು ಬರುತ್ತೆ ಅಂತ ನೋಡೋಣ. N ಟೈಪ್, P ಟೈಪ್ ಬರುತ್ತೆ, ಮುಂಚೆ ಹೇಳ್ತಿದ್ದೀನಿ. ಸೊ N ಟೈಪ್ ಸೆಮಿಕಂಡಕ್ಟರ್. ಸೊ N ಟೈಪ್ ಸೆಮಿಕಂಡಕ್ಟರ್ ಬರಬೇಕು ಅಂದರೆ ನಾರ್ಮಲಿ ಇದು ಆಲ್ರೆಡಿ ಡೋಪೆಂಟ್ ಆಗಿದೆ, ಬಟ್ ಡೋಪೆಂಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಫಸ್ಟು ಒಂದು ಸೆಮಿಕಂಡಕ್ಟರ್ ತೊಗೊಂಡಿದ್ದೀವಿ, 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅದಕ್ಕೆ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟು ಅನ್ಬಾಂಡೆಡ್ ಫ್ರೀ ಎಲೆಕ್ಟ್ರಾನ್ ಡೊನೇಟೆಡ್ ಬೈ ಪೆಂಟಾವಲೆಂಟ್ +5 ವೇಲೆನ್ಸ್ ಎಲೆಕ್ಟ್ರಾನ್. +5 ವೇಲೆನ್ಸಿ ಅಂದಾಗ ಪೆಂಟಾವಲೆಂಟನ. ಸೊ ಫಾಸ್ಫರಸ್ ಏನಾದರೂ ತೊಗೊಂಡಿರ್ಬೋದಲ್ವ, ಆಂಟಿಮನಿ. ಸೊ ಇಲ್ಲಿ 5 ಎಲೆಕ್ಟ್ರಾನ್ಸ್ ಅವೈಲೇಬಲ್ ಇರುತ್ತೆ. 4 ಎಲೆಕ್ಟ್ರಾನ್ಸು ಕೋವಲೆಂಟ್ ಬಾಂಡ್, ವೇಲೆನ್ಸ್ ಬಾಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇನ್ನೊಂದು ಫ್ರೀ ಎಲೆಕ್ಟ್ರಾನ್ ಅವೈಲೇಬಲ್ ಇರುತ್ತೆ. ಫ್ರೀ ಎಲೆಕ್ಟ್ರಾನ್ ಅವೈಲೇಬಲ್ ಇದೆ ಅಂದಾಗ ಕಂಡಕ್ಷನ್ ಜಾಸ್ತಿ ಆದಂಗೆ ತಾನೆ. ಇಫ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಇಸ್ ಇನ್ಕ್ರೀಸಸ್. ಓಕೆ, ವಿಲ್ ಸಿ ಬೈ ಪಾಯಿಂಟ್ಸ್ ವೈಸ್. N ಟೈಪ್ ಸೆಮಿಕಂಡಕ್ಟರ್, P ಟೈಪ್ ಸೆಮಿಕಂಡಕ್ಟರ್ ಕೆಲವು ಸಲ ಡಿಫ್ರೆನ್ಸಸ್ ಕೇಳ್ತಾನೆ. ಇಂಟ್ರಿನ್ಸಿಕ್ ಆರ್ ಎಕ್ಸ್ಟ್ರಿನ್ಸಿಕ್ ಡಿಫ್ರೆನ್ಸಸ್ ಕೇಳ್ತಾರೆ. ಬಿ ಕೇರ್ಫುಲ್. ಕೇರ್ಫುಲ್ ಅಂದರೆ ಏನು ಸರ್ ಭಯ ಬಿಡಿಸ್ತಾ ಇದ್ದೀರಾ? ಇಲ್ಲಪ್ಪ, ಓದ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಪೋಸ್ ವಿ ಡೋಪ್ ಸಿಲಿಕಾನ್ ಆರ್ ಜರ್ಮೇನಿಯಂ ವಿತ್ ಎ ಪೆಂಟಾವಲೆಂಟ್ ಎಲಿಮೆಂಟ್ ಹ್ಯಾಸ್ ಶೋನ್ ಇನ್ ಫಿಗರ್. ಅಂದರೆ ಸಿಲಿಕಾನ್ಗೂ ಜರ್ಮೇನಿಯಮ್ಗೆ ಯಾವುದೋ ಒಂದು ಇಂಪ್ಯೂರಿಟಿ ಆ್ಯಡ್ ಮಾಡಿದಾಗ, ಡೋಪೆಂಟ್ ಮಾಡಿದಾಗ, ಡೋಪಿಂಗ್ ಮಾಡಿದಾಗ, ವೆನ್ ಅನ್ ಆಟಮ್ ಆಫ್ +5 ವೇಲೆನ್ಸ್ ಎಲಿಮೆಂಟ್ ಆಕ್ಯುಪೈಸ್ ದಿ ಪೊಸಿಷನ್ ಆಫ್ ಆನ್ ಆಟಮ್ ಇನ್ ದ ಕ್ರಿಸ್ಟಲ್ ಲ್ಯಾಟಿಸ್ ಆಫ್ ಸಿಲಿಕಾನ್, 4 of its electrons bond with the 4 silicon neighbors, while the 5th remains very weakly bound to its parent atom. ಈ 4 ಎಲೆಕ್ಟ್ರಾನ್ಸ್ ಈಸಿಯಾಗಿ ಬಾಂಡ್ ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ ಇನ್ನೊಂದು ಫ್ರೀ ಎಲೆಕ್ಟ್ರಾನ್ ಅವೈಲಬಲ್ ಇರುತ್ತೆ. ದಟ್ಸ್ ವಾಟ್ ದೇ ಆರ್ ಟೆಲಿಂಗ್. ದಿಸ್ ಈಸ್ ಬಿಕಾಸ್ ದ 4 electrons participating in bonding are seen as a part of the effective core of the atom by the 5th electron. ಸೊ 5th ಎಲೆಕ್ಟ್ರಾನ್ ಈಸಿಯಾಗಿ ಅವೈಲೇಬಲ್, ಅದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಡೋನರ್ ಕೋರ್, ಡೋನರ್ ಅಂದಾಗ ಯಾವುದೇ ಒಂದು ಇಂಪ್ಯೂರಿಟಿ ಆ್ಯಡ್ ಮಾಡಿದ್ರೆ ಅದರಿಂದ ಒಂದು ಎಲೆಕ್ಟ್ರಾನ್ ಫ್ರೀ ಅವೈಲೇಬಲ್ ಸಿಗ್ತಿರುತ್ತೆ.
ಸೊ ಅದು ಡೋನರ್, ಅದು ಎಲೆಕ್ಟ್ರಾನ್ ಆಲ್ರೆಡಿ ತುಂಬ ನನ್ನ ಹತ್ರ ಜಾಸ್ತಿ ಇದೆ, ತೊಗೊಂಬಿಡು ಆಚೆಗೆ, ಕಂಡಕ್ಷನ್ ಮಾಡಿಬಿಡು, ಕರೆಂಟ್ ಕಳಿಸ್ಬಿಡು. ಸೊ ದಟ್ಸ್ ವೈ ಡೋನರ್. ಆ್ಯಸ್ ಎ ರಿಸಲ್ಟ್ the ionization energy required to set this electron free is very small, and even at room temperature it will be free to move in the lattice of the semiconductor. ಈ ಎಲೆಕ್ಟ್ರಾನು ಈ ಲ್ಯಾಟಿಸ್ನಲ್ಲಿ ಫ್ರೀಯಾಗಿ ಮೂವ್ ಆಗೋದಕ್ಕೆ ಅವೈಲಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ದ ಎನರ್ಜಿ ರಿಕ್ವೈರ್ಡ್ ಈಸ್ 0.01 electron volt. ಜೋಲಲ್ಲಿ ತೊಗೊಂಡಾಗ ಜೋಲ್ 1 joule is equal to 1.6 × 10⁻⁹ ಎಲೆಕ್ಟ್ರಾನ್ ವೋಲ್ಟ್ ಅಂತ ಓದಿದ್ವಿ. ಅದರಲ್ಲಿ 0.01 electron volt ಅಂತ ತುಂಬ ಕಡಿಮೆ. ಫಾರ್ ಜರ್ಮೇನಿಯಮ್ ಆ್ಯಂಡ್ 0.05 electron volt ಫಾರ್ ಸಿಲಿಕಾನ್. ಜರ್ಮೇನಿಯಮ್ಗೆ 0.01, ಸಿಲಿಕಾನ್ ಸ್ವಲ್ಪ ಜಾಸ್ತಿನೇ ಇದ್ದಂಗಿದೆ. 0.05 electron volt ಫಾರ್ ಸಿಲಿಕಾನ್ ಟು ಸಪ್ರೇಟ್ ದಿಸ್ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಆಟಮ್. ಆ ಆಟಮಿಂದ ಸಪ್ರೇಟ್ ಮಾಡೋದಕ್ಕೆ ಎಲೆಕ್ಟ್ರಾನ್ ತುಂಬ ಕಡಿಮೆ ಎನರ್ಜಿ ಇದೆ ಅಂತ ಹೇಳ್ತಿರೋದು. ಓಕೆ ಅಲ್ವಾ? Thus the pentavalent dopant is donating one extra electron for conduction and hence is known as a donor impurity. ಸೊ ಇದು ಎಲೆಕ್ಟ್ರಾನ್ ಈಸಿಯಾಗಿ ಆಚೆ ಕೊಡೋದಕ್ಕೆ ಹೆಲ್ಪ್ ಮಾಡ್ತಿದೆ. ಆ ಇಂಪ್ಯೂರಿಟಿನ ನಾವು ಡೋನರ್ ಇಂಪ್ಯೂರಿಟಿ ಅಂತ ಕರಿತೀವಿ, ಎಲೆಕ್ಟ್ರಾನ್ ಕೊಡೋದಕ್ಕೆ. ಇನ್ ಎ ಡೋಪ್ಡ್ ಸೆಮಿ ಕಂಡಕ್ಟರ್ ದ ಟೋಟಲ್ ನಂಬರ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ NE is due to the electrons contributed by donors and those generated intrinsically, while the total number of holes NH is only due to the holes from the intrinsic source. ಸೊ ಎರಡರ ಬಗ್ಗೆ ತೊಗೊತಿದ್ವಿ. ನಂಬರ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಈಸ್ ಡ್ಯೂ ಟು ದ ಎಲೆಕ್ಟ್ರಾನ್ ಕಂಟ್ರಿಬ್ಯೂಟೆಡ್ ಬೈ ಡೋನರ್ಸ್ ಆ್ಯಂಡ್ ದೋಸ್ ಜನರೇಟೆಡ್ ಇಂಟ್ರೆನ್ಸಿಕಲಿ ವೈಲ್ ದ ಟೋಟಲ್ ನಂಬರ್ ಆಫ್ ಹೋಲ್ಸ್ NH ಈಸ್ ಡ್ಯೂ ಟು ದ ಹೋಲ್ಸ್ ಫ್ರಮ್ ದಿ ಇಂಟ್ರೆನ್ಸಿಕ್ ಸೋರ್ಸ್. ಸೊ ಆ ಸೆಮಿ ಕಂಡಕ್ಟರ್ಸ್ನಲ್ಲಿ ಇಂಟ್ರೆನ್ಸಿಕಲ್ಲಿ ತೊಗೊತಿರ್ಬೇಕಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನೆಕ್ಸ್ಟ್ ನಂಬರ್ ಆಫ್ ಹೋಲ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಯಾವುದಕ್ಕೆ, ಎಕ್ಸ್ಟ್ರಿನ್ಸಿಕ್ಗೆ. Thus with proper level of doping the number of conduction electrons can be made much larger than the number of holes. ಈ ನಂಬರ್ ಆಫ್ ಹೋಲ್ಸ್ಗಿನ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಮಾಡೋದಕ್ಕೆ ಈ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಎಸ್ಪೆಷಲಿ ಎನ್ ಟೈಪ್ನಲ್ಲಿ ಹೆಲ್ಪ್ ಮಾಡ್ತಿರೋದ್ರಿಂದ ನೋಡ್ತಾ ಹೋಗ್ತಿರೋದು. ಹೆನ್ಸ್ ಇನ್ ಆನ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಡೋಪ್ಡ್ ವಿತ್ ಪೆಂಟಾವಲೆಂಟ್ ಇಂಪ್ಯೂರಿಟಿ ಎಲೆಕ್ಟ್ರಾನ್ಸ್ ಬಿಕಮ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಹೋಲ್ಸ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಇಲ್ಲಿ ನೆಕ್ಸ್ಟ್ ಫಸ್ಟ್ ಏನು ತೊಗೊಂಡ್ರೆ ಇಂಟ್ರೆನ್ಸಿಕಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ಕೊಂಡು ನಂಬರ್ ಆಫ್ ಹೋಲ್ಸ್. ಅಂದರೆ ಯಾವುದೇ ಒಂದು ಟೆಂಪರೇಚರ್ ಕೊಟ್ಟಾಗ ಎಷ್ಟು ಎಲೆಕ್ಟ್ರಾನ್ಸ್ ಜಂಪ್ ಆಗ್ತದೋ ಅಷ್ಟೇ ಹೋಲ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಬಟ್ ಈ ಎಕ್ಸ್ಟ್ರೆನ್ಸಿಕ್ ಯಾವುದೇ ಒಂದು ಎಕ್ಸ್ಟರ್ನಲ್ ಇಂಪ್ಯೂರಿಟಿ ಕೊಟ್ಟಾಗ ಏನಾಗ್ತದೆ, ಆಲ್ರೆಡಿ ಎಲೆಕ್ಟ್ರಾನ್ಸ್ ಫ್ರೀಲಿ ಅವೈಲೇಬಲ್ ಇರೋದ್ರಿಂದ ಸೊ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್. ವಾಟ್ ಅಬೌಟ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್? ಹೋಲ್ಸ್ ಕಡಿಮೆ ಇದೆ ಬಟ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ. ಓಕೆ ಅಲ್ವಾ? These semiconductors are therefore known as n-type semiconductors. ಈ ಥರ ಯಾವ ಥರ electrons are major charge carriers, holes are minority charge carriers. Those semiconductors usually we will take it as n-type semiconductor. For n-type semiconductor we have Ne, number of electrons greater than number NH means number of holes. Electrons ಜಾಸ್ತಿ ಇದೆ ಹೋಲ್ಸ್ಗಿನ್ನ. ಎಕ್ಸಾಕ್ಟ್ಲಿ ಆಪೋಸಿಟ್ ಇಂದ ಪಿ ಟೈಪ್. ಪಿ ಟೈಪಲ್ಲಿ ಏನಾಗುತ್ತೆ, ಟ್ರೈವೆಲೆಂಟ್ ತೊಗೊತೀವಿ. ಟ್ರೈವೆಲೆಂಟಲ್ಲಿ ನಾರ್ಮಲಿ 3 ಎಲೆಕ್ಟ್ರಾನ್ಸ್ ಇರುತ್ತೆ. ಈ 3 ಎಲೆಕ್ಟ್ರಾನ್ಸು ಬಾಂಡ್ ಫಾರ್ಮೇಷನ್ ಆಗುತ್ತೆ, ಬಟ್ ಒಂದು ವೇಕೆಂಟ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಈ ವೇಕೆಂಟ್ ಸ್ಪೇಸ್ ಏನಾಗುತ್ತೆ ಅಂದರೆ ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಿ ಇಲ್ಲಿ ಮತ್ತೆ ಹೋಲ್ ಕ್ರಿಯೇಟ್ ಆಗ್ತಿರುತ್ತೆ. ಆ ಹೋಲ್ ಏನೆಲ್ಲ ಹೆಲ್ಪ್ ಮಾಡುತ್ತೆ, ಕಂಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಅದೇ ಸ್ಪೆಷಾಲಿಟಿ. ಸೊ ಹಿಯರ್ ವಿ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಮೋರ್ ಪಾಯಿಂಟ್ಸ್. ಈ 4 ಇರೋವೆಲ್ಲ ನಾರ್ಮಲಿ ಸೆಮಿ ಕಂಡಕ್ಟರ್. ನೆಕ್ಸ್ಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ಮೇಲೆ ಟ್ರೈವೆಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡ್ತೀವಿ. That we know, aluminum, boron, indium. This is obtained when silicon or germanium is doped with a trivalent impurity like aluminum, boron, indium, etc. The dopant has one valence electron less. Dopant impurity ಇದರಲ್ಲಿ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ. ಸೊ ಯಾವುದೇ ಒಂದು ಸೆಮಿಕಂಡಕ್ಟರ್ ಸಿಲಿಕಾನ್ or germanium, and therefore this atom can form covalent bond with neighboring 3 silicon atoms but does not have any electron to offer to the 4th silicon atom. ಈ 4th ಸಿಲಿಕಾನ್ ಆಟಮ್ಗೆ, ಯಾವ ಸಿಲಿಕಾನ್ ಆಟಮ್ಗೆ, ಈ ಸಿಲಿಕಾನ್ ಆಟಮ್ಗೆ ಬಾಂಡ್ ಫಾರ್ಮೇಷನ್ ಮಾಡೋದಕ್ಕೆ ಎಲೆಕ್ಟ್ರಾನ್ ಇಲ್ಲ. ಸೊ ಅಲ್ಲಿ ವೇಕೆಂಟ್ ಸ್ಪೇಸ್ ಇರುತ್ತೆ. ದಟ್ ಇಸ್ ವಿಲ್ ಕಾಲ್ಡ್ ಆಸ್ ಅ ಹೋಲ್ ಆಲ್ರೆಡಿ ಕ್ರಿಯೇಟೆಡ್. ಓಕೆ, ಹಿಯರ್ ವಿ ಕ್ಯಾನ್ ಸಿ ದ ಹೋಲ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಅಕ್ಸೆಪ್ಟರ್ ಕೋರ್. ಅಕ್ಸೆಪ್ಟರ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ಅದು ಪ್ರೀವಿಯಸ್ಲಿ ಎನ್ ಟೈಪಲ್ಲಿ ಡೋನರ್, ಅದು ಕೊಡೋದಕ್ಕೆ ರೆಡಿಯಾಗಿದೆ, ಬಟ್ ಇಲ್ಲಿ ತೊಗೊಳಕ್ಕೆ ರೆಡಿಯಾಗಿದೆ. ತೊಗೊಳೋದು ತುಂಬ ಇಟ್ಕೊಬೇಡಿ, ಕಷ್ಟ. ದ ಹೋಲ್ ಈಸ್ ಅವೈಲಬಲ್ ಫಾರ್ ಕಂಡಕ್ಷನ್. Note that the trivalent foreign atom becomes effectively negatively charged when it shares 4th electron with a neighboring silicon atom. Already kaltkondvi.
just to know about the points. Therefore, the dopant atom of a p-type material can be treated as a core of one negative charge along with its associated hole as shown in a figure. It is obvious that one acceptor atom gives one hole. ಒಂದು ಅಕ್ಸೆಪ್ಟರ್ ಆಟಮ್ ಇಂದ ಒಂದು ಹೋಲ್ ಬರ್ತದೆ. ಸೊ ಇಲ್ಲೇನಾಗುತ್ತೆ, ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, electrons are minority charge carriers. Thus, for such a material, the holes are majority charge carriers, electrons are minority charge carriers. So, p-type agodike holes are positive charge carriers or more. You can consider like that also. Holes are majority charge carriers, electrons are minority charge carriers. So, this two we have learned from the n-type and p-type. Therefore, extrinsic semiconductors doped with trivalent impurity are called p-type semiconductor. For p-type semiconductor, the recombination process will reduce the number Ni of intrinsically generated electrons to be Ne, to Ne. We have for p-type semiconductors NH greater than Ne. Number of holes greater than always Ne in a p-type semiconductor. Speed agilla. ಯಾಕಂದರೆ ಇದು ಪಾಯಿಂಟ್ಸ್ ವೈಸು 2-3 ಮಾರ್ಕ್ಸ್ ಕೇಳ್ತಿರ್ತಾರೆ ಎನ್ ಟೈಪು ಪಿ ಟೈಪ್ನ. ನೀವು ಬೇಸಿಕಲಿ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಎನ್ ಟೈಪಲ್ಲಿ ಯಾವುದು ಮೆಜಾರಿಟಿ ಯಾವುದು ಮೈನಾರಿಟಿ, ಮೆಜಾರಿಟಿ ಎಲೆಕ್ಟ್ರಾನ್ಸು, ಇಲ್ಲಿ ಮೆಜಾರಿಟಿ ಹೋಲ್ಸ್. ಸೊ ಒಂದೆರಡು ಪಾಯಿಂಟ್ಸ್ ತೊಗೊಳ್ತಾ ಹೋಗಿ. ಇನ್ನೊಂದು ಇಲ್ಲಿ ಡೋನರ್ ಇಂಪ್ಯೂರಿಟಿ, ಇದು ಅಕ್ಸೆಪ್ಟರ್ ಇಂಪ್ಯೂರಿಟಿ. The electron and hole concentration in a semiconductor in a thermal equilibrium is given by Ne. Normally Ne into NH is equal to Ni square. Electron and hole concentration ಎರಡರಿಂದ ಸೆಮಿಕಂಡಕ್ಟರ್ನಲ್ಲಿ Ne into NH is equal to Ni square. ನೆನ್ಪಿಟ್ಕೊಂಡಿರಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೆಲವು ಸಲ ಕೇಳ್ಬೋದು ನೋಡಿ. ಇಲ್ಲಿವರೆಗೂ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಡಿಫ್ರೆನ್ಸಸ್ಸು, ಪಿ ಟೈಪ್ ಎನ್ ಟೈಪ್ ಡಿಫ್ರೆನ್ಸಸ್ಸು ಇಲ್ಲಿವರೆಗೂ ಕಲ್ತ್ಕೊಂಡ್ವಿ. ಸೊ ನೆಕ್ಸ್ಟು ಕಲಿತಾ ಹೋಗೋದೇ ಒಂದು ಜಂಕ್ಷನ್ ಫಾರ್ಮ್ ಮಾಡ್ಬೋದು. ಯಾವುದರಿಂದ ಅದು ಈ ಎನ್ ಟೈಪ್ ಪಿ ಟೈಪಿಂದ ಎರಡು ಮರ್ಜ್ ಮಾಡಿದಾಗ ಒಂದು ಜಂಕ್ಷನ್ ಫಾರ್ಮ್ ಆಗುತ್ತೆ. ಈ ಥರ ಕಲ್ತ್ಕೊತಾ ಹೋಗ್ತೀವಿ. ಬಟ್ ಇಲ್ಲಿವರೆಗೂ ಏನು ಕಲಿತೀರಾ, ಇದು ಮೇಜರ್ಲಿ ಫೋಕಸ್ ಮಾಡಬೇಕಾದ್ರೆ ಥಿಯರಿ ಪಾರ್ಟ್ ಆಗಿರೋದ್ರಿಂದ. ಸೊ ಡಿಫ್ರೆನ್ಸಸ್ ಯಾವ ರೀತಿ ಬರುತ್ತೆ ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳ್ತಿರ್ತಾರೆ. ಓನ್ಲಿ ಫ್ಯೂ ಟೈಮ್ಸ್ ಅಬೌಟ್ ದ ಡೆಫಿನೇಷನ್, ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ಅಬೌಟ್ ದ ಎನರ್ಜಿ ಬ್ಯಾಂಡ್. ಡಯಾಗ್ರಾಮ್ ನೋಡಿ. ಎನರ್ಜಿ ಬ್ಯಾಂಡ್ಸ್ ಆಫ್ ಎನ್ ಟೈಪ್ ಸೆಮಿಕಂಡಕ್ಟರ್ ಅಟ್ ಟಿ ಗ್ರೇಟರ್ ದ್ಯಾನ್ 0, ಪಿ ಟೈಪ್ ಸೆಮಿಕಂಡಕ್ಟರ್ ಟಿ ಗ್ರೇಟರ್ ದ್ಯಾನ್ 0. ಎರಡು ಟಿ ಗ್ರೇಟರ್ ದ್ಯಾನ್ 0 ಇದೆ. ಸೊ ಇಲ್ಲಿ ತೊಗೊತಿರ್ಬೇಕಾದ್ರೆ ನಾರ್ಮಲಿ ಇದು ಎನ್ ಟೈಪ್ ಅಲ್ವಾ, ಸೆಮಿಕಂಡಕ್ಟರ್ ಎನ್ ಟೈಪ್. ಸೊ ದಿಸ್ ಇಸ್ ಅಬೌಟ್ ದ ಎಲೆಕ್ಟ್ರಾನ್ಸ್ ಆಲ್ರೆಡಿ ಜಂಪ್ ಟು ದ ಕಂಡಕ್ಷನ್ ಬ್ಯಾಂಡ್. ಬಟ್ ಇಲ್ಲಿ ಆಲ್ರೆಡಿ ಹೋಲ್ಸೇ ಇರುತ್ತೆ. ಸೊ ಇಲ್ಲಿ ಆಲ್ರೆಡಿ ಹೋಲ್ಸ್ ಕ್ರಿಯೇಟ್ ಆಗಿರುತ್ತೆ. ಇದು ಪಿ ಟೈಪಲ್ಲಿ ಇರುತ್ತೆ. ಹೋಲ್ಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಇಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ, ಹೋಲ್ಸ್ ಒಂದೇ ಇದೆ. ಆಲ್ರೆಡಿ ಕಂಡಕ್ಷನ್ ಬ್ಯಾಂಡಲ್ಲಿ ಅವೈಲೇಬಲ್ ಇರುತ್ತೆ ಜಾಸ್ತಿ. ಡಯಾಗ್ರಾಮ್ ಕರೆಕ್ಟಾಗಿ ಅನಲೈಸ್ ಮಾಡಿ, ಓಕೆನಾ. ಬಟ್ ಇಲ್ಲಿ ನೋಡಿ ಕಂಡಕ್ಷನ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಆರ್ ವೆರಿ ಲೆಸ್, ಇಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೋರ್. ಓಕೆ. ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಎರಡು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಕರಿತಿದ್ವಿ. ಇನ್ ಪಿ ಟೈಪ್ ದ ಪಿ ಮೀನ್ಸ್ ಅ ಪಾಸಿಟಿವ್, ದಟ್ ಈಸ್ ಅ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್, ದಟ್ ಈಸ್ ಹೋಲ್ಸ್. ಇಲ್ಲಿವರೆಗೂ ಓದಿದ್ದೀವಿ, ಬಟ್ ನೆನ್ಪಿಟ್ಕೊಳ್ಳೋದಕ್ಕೆ ಸ್ವಲ್ಪ ಸಿಂಪಲ್ ಫಾರ್ಮಲ್ಲಿ ಪಾಯಿಂಟ್ಸ್ನ ಡಿಸ್ಪ್ಲೇ ಮಾಡ್ತಿರೋದು. ಇನ್ ಎನ್ ಟೈಪ್ ದ ಎನ್ ಮೀನ್ಸ್ ನೆಗೆಟಿವ್, ದಟ್ ಈಸ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ನೆಗೆಟಿವ್. ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೆ ಪಿ ಅಂದಾಗ ಪಾಸಿಟಿವ್, ಹೋಲ್ಸ್ ಅಂತ ತೊಗೊಬೇಕು. ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್, ಪ್ರೋಟಾನ್ಸ್ ಅಂತ ಬರ್ದ್ಬಿಟ್ಟಿರ, ತಪ್ಪಾಗುತ್ತೆ. ಇನ್ ಎನ್ ಟೈಪ್ ಎನ್ ಮೀನ್ಸ್ ನೆಗೆಟಿವ್, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್, ನೆಗೆಟಿವ್ ಚಾರ್ಜ್ ಕ್ಯಾರಿಯರ್ಸ್ ಅಂತ ಬರೀರಿ. ಓಕೆ. ನೆಕ್ಸ್ಟ್ PN junction. So this PN junction plays a very important role. A PN junction is a basic building block of many semiconductor devices like diodes, transistor, etc. ಸೊ ಯಾವುದೇ ಒಂದು ಸೆಮಿಕಂಡಕ್ಟರ್ ಡಿವೈಸಸ್ಗೆ, ಡಯೋಡ್ಸ್ಗೆ, ಟ್ರಾನ್ಸಿಸ್ಟರ್ ಡಿಲೀಟ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ಸಲ್ಲಿ. ಬಟ್ ಡಯೋಡ್ಸ್ಗೆ ಈ ಪಿ ಎನ್ ಜಂಕ್ಷನ್, ಪಿ ಅಂದರೆ ಪಿ ಟೈಪ್, ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಎನ್ ಈಸ್ ನೆಗೆಟಿವ್ ಚಾರ್ಜ್ ಕ್ಯಾರಿಯರ್ಸ್ ಆರ್ ಮೋರ್ ಮೆಜಾರಿಟಿ. ಸೊ ಈ ಎರಡು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಂಡು ಫೋಕಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಅದಕ್ಕೆ ಕ್ಲೀನಾಗಿ ಫೋಕಸ್ ಮಾಡಿ. A single piece of pure semiconductor with one half doped with trivalent impurity to obtain the p-type and other half doped with pentavalent impurity to obtain the n-type. This is called PN junction. So normally ಯಾವುದೋ ಒಂದು ಸೆಮಿಕಂಡಕ್ಟರ್ ಆಫ್ p-type ಇಂದ ಮಾಡ್ತಿದ್ದಾರೆ, ಆಫ್ n-type ಇಂದ ಮಾಡ್ತಿದ್ದಾರೆ. ಸೊ ಅದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಎ PN junction. ಆ ಜಂಕ್ಷನ್ ಹೆಂಗೆ ಫಾರ್ಮ್ ಆಗುತ್ತೆ ನೋಡಿದ್ರೆ ಅದನ್ನು p-type ಸೆಮಿಕಂಡಕ್ಟರ್ PN junction ಅಂತ ತೊಗೊತಿದ್ದೀವಿ. ಓಕೆ ಅಲ್ವಾ. ಸೊ ಜಸ್ಟ್ ಯು ಶುಡ್ ನೋ ಅಬೌಟ್ ದಟ್ ಒನ್. ಡಯಾಗ್ರಾಮೆಟಿಕಲ್ ಈ ರೀತಿ ಇರುತ್ತೆ. PN junction formation ಇಂದ ನೋಡ್ತಾ ಹೋಗೋಣ. PN junction formation. So in that we will study about the how we have taken the p-type n-type. So p-type ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಹೋಲ್ಸ್, n-type ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್.
ಸೊ ಇದು ಬೇಸಿಕಾಗಿ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಪಿ ಎನ್ ಜಂಕ್ಷನ್ ಫಾರ್ಮೇಷನ್ ಆಗೋದು ಹೆಂಗೆ ಅಂತ ನೋಡ್ತಾ ಹೋಗೋಣ. ಸೊ ನಾರ್ಮಲಿ ಒಂದು ಮೆಟೀರಿಯಲ್ಗೆ ಪ್ರೀವಿಯಸ್ಲಿ ನೋಡಿದಂಗೆ ಪಿ ಟೈಪು ಎನ್ ಟೈಪು ಆ ಥರ ಇಂಪ್ಯೂರಿಟೀಸ್ ಆ್ಯಡ್ ಮಾಡಿ ಆಫ್ ಡಿವೈಡ್ ಮಾಡ್ಕೊತೀವಿ. ಬಟ್ ನೆಕ್ಸ್ಟು ಪ್ರಾಸೆಸಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ದಿಸ್ ಈಸ್ ಒನ್ ಸೈಡ್ ಪಿ ಟೈಪ್ ಆ್ಯಂಡ್ ಒನ್ ಸೈಡ್ ಎನ್ ಟೈಪ್. ಇಲ್ಲಿ ಇನಿಷಿಯಲಿ ಇದಿಲ್ಲ ಅಂತ ಅಂದ್ಕೊಳ್ಳಿ. ವಾಟ್ ಎವರ್ ದ ಪಾಸಿಟಿವ್, ವಾಟ್ ಎವರ್ ದ ನೆಗೆಟಿವ್ ಯು ಆರ್ ಅಬ್ಸರ್ವಿಂಗ್, ಇನಿಷಿಯಲಿ ಇಟ್ ಈಸ್ ನಾಟ್ ದೇರ್. ಸೊ ಯೂಶಲಿ ನಮ್ಗೆ ಗೊತ್ತಿರೋ ಪ್ರಕಾರ ಪಿ ಟೈಪಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಹೋಲ್ಸ್, ಎನ್ ಟೈಪಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್. ಸೊ ದೀಸ್ ಎಲೆಕ್ಟ್ರಾನ್ಸ್ ಕೆನ್ ಬಿ ಟ್ರಾನ್ಸ್ಫರ್ಮ್ ಫ್ರಮ್ ಟು ದಿಸ್ ಎನ್ ಟೈಪ್ ಟು ದ ಪಿ ಟೈಪ್. ಈ ಎಲೆಕ್ಟ್ರಾನ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ ಇಲ್ಲೇನು ಫಾರ್ಮ್ ಆಗುತ್ತೆ, ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ದಟ್ಸ್ ವಾಟ್ ವಿ ಆರ್ ಲರ್ನ್. ನೋ, ಎಲ್ಲಿ ಎಲೆಕ್ಟ್ರಾನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಿದ್ರೆ ಇಲ್ಲಿ ವೇಕೆಂಟ್ ಸ್ಪೇಸ್ ಕ್ರಿಯೇಟ್ ಆಗೋದು. ದಟ್ ವೇಕೆಂಟ್ ಸ್ಪೇಸ್ ಈಸ್ ಫಿಲ್ಡ್ ಬೈ ದಿ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್, ದೋಸ್ ಆರ್ ಹೋಲ್ಸ್. ಸೊ ಇಲ್ಲಿ ಹೋಲ್ಸ್ ಫಾರ್ಮ್ ಆಗೋದಕ್ಕೆ ಅದಕ್ಕೆ ಲೇಯರ್ ಹತ್ರ ಪಾಸಿಟಿವ್ ಚಾರ್ಜಸ್ ಮೀನ್ಸ್ ನಥಿಂಗ್ ಬಟ್ ಹೋಲ್ಸ್, ಇಲ್ಲಿ ಪಾಸಿಟಿವ್ ಸಿಂಬಲ್ನ ಕೊಟ್ಟಿರೋದು. ಅದೇ ರೀತಿ ಇಲ್ಲಿ ಫಿಲಪ್ ಆಗ್ತಿದೆ ಅಂದಾಗ ಇಲ್ಲಿ ಹೋಲ್ಸ್ ಎಲ್ಲ ಫಿಲಪ್ ಆಗ್ತಿರೋದು ಯಾವುದಕ್ಕೆ, ನೆಗೆಟಿವ್ ಚಾರ್ಜಸ್ಗೆ. ಅದಕ್ಕೆ ಇಲ್ಲಿ ನೆಗೆಟಿವ್ ಚಾರ್ಜಸ್ನ ಕೊಟ್ಟಿರೋದು. ಇದನ್ನು ಈ ಪ್ರಾಸೆಸ್ನ ಏನಂತ ಕರಿತೀವಿ ಅಂದರೆ ಎಲೆಕ್ಟ್ರಾನ್ ಡಿಫ್ಯೂಷನ್. ಎಲೆಕ್ಟ್ರಾನ್ಸ್ ಆರ್ ಡಿಫ್ಯೂಸಿಂಗ್ ಫ್ರಮ್ ಎನ್ ಟೈಪ್ ಟು ದ ಪಿ ಟೈಪ್. ಅಲ್ಲಿ ಈ ಡಿಫ್ಯೂಸ್ ಆಗ್ತಿರೋ ಎಲೆಕ್ಟ್ರಾನ್ಸ್ನ ಅಂತ ಕರಿತೀವಿ ಅಂದರೆ ಡಿಫ್ಯೂಸ್ ಕರೆಂಟ್ ಅಂತಲೂ ತೊಗೊತೀವಿ, ಡಿಫ್ಯೂಸ್ ಕರೆಂಟ್. ಸೊ ಆಫ್ಟರ್ ಫಾರ್ಮಿಂಗ್ ದಿಸ್ ಲೇಯರ್, ಈ ಲೇಯರ್ನ ನಾವು ಪಿ ಎನ್ ಜಂಕ್ಷನ್ ಡಿಪ್ಲೀಷನ್ ರೀಜನ್ ಅಂತಲೂ ಕರಿತೀವಿ, ಡಿಪ್ಲೀಷನ್ ರೀಜನ್ ಅಂತ ತೊಗೊತೀವಿ. ಇಲ್ಲಿ ಹೋಲ್ ಡಿಫ್ಯೂಷನ್ ಅಂತ ಕೊಟ್ಟಿದೆ. ಹೋಲ್ ಡಿಫ್ಯೂಷನ್ ಅಂದರೆ ಹೋಲ್ಸ್ ಇಲ್ಲಿಂದ ಇಲ್ಲಿಗೆ ಹೋಗ್ತಿದೆ. ಡಿಪ್ಲೀಷನ್ ರೀಜನ್, ಇದನ್ನು ಡಿಪ್ಲೀಷನ್ ರೀಜನು. ಹೋಲ್ ಡ್ರಿಫ್ಟ್ ಅಂತ ಬಂತು. ಏನಿದು ಡ್ರಿಫ್ಟ್ ಅಂದರೆ ಫಸ್ಟ್ ನೋಡ್ಬೇಡ ಈಗ ಮೀನಿಂಗ್ ಎಲ್ಲ, ನಂತರ ಪಾಯಿಂಟ್ಸ್ ವೈಸು ಡಿಸ್ಪ್ಲೇ ಮಾಡ್ತಾ ಹೋಗೋಣ, ಪಾಯಿಂಟ್ಸ್ ವೈಸು ಕಲಿಯೋಣ. ಸೊ ಈ ಲೇಯರ್ ಏನು ಫಾರ್ಮ್ ಆಗಿದೆಯೋ ನಮಗೆ ಗೊತ್ತಿರೋ ಪ್ರಕಾರ ಪಾಸಿಟಿವ್ ಚಾರ್ಜಿಂದ ನೆಗೆಟಿವ್ ಚಾರ್ಜ್ಗೆ ಏನಾದರೂ ಮೀನ್ಸ್ ವಾಟ್ ವಿಲ್ ಬಿ ಪ್ರೊಡ್ಯೂಸ್ಡ್, ಎಲೆಕ್ಟ್ರಿಕ್ ಫೀಲ್ಡ್. From this positive to the negative, electric field will be produced. That we will take it as a drift. So that is we can consider as electron drift also. So that is due to the drift only. So due to in this layer, electric field is created between the positive and negative. That we will take it as a drift current. ಅದರಿಂದ ನಾವು ಡ್ರಿಫ್ಟ್ ಕರೆಂಟ್ ಅಂತಲೂ ಚೂಸ್ ಮಾಡ್ತೀವಿ. ಓಕೆ ಅಲ್ವಾ? ಇಷ್ಟು ಆದಮೇಲೆ ಪಾಯಿಂಟ್ಸ್ ವೈಸ್ ನೋಡ್ತಾ ಹೋಗೋಣ ಮೈನ್ ಬೇಸಿಕ್ ಆಗಿ. ಬಟ್ ಟೆಕ್ಸ್ಟ್ ಬುಕ್ ಅನ್ನೋದನ್ನು ಓದಿ. ಈ ಪಿ ಎನ್ ಜಂಕ್ಷನ್ 3 ಮಾರ್ಕ್ಸ್ಗೆ ಕೇಳ್ಬಿಡ್ತಾರೆ, ವಾಟ್ ಇಸ್ ದ ಪಿ ಎನ್ ಜಂಕ್ಷನ್ ಇಸ್ ಫಾರ್ಮ್ಡ್ ಅಂತ. ಜಸ್ಟ್ ನೀವು ಡಯಾಗ್ರಾಮ್ ಕ್ಲೀನಾಗಿ ಬರೆದು ಎಕ್ಸ್ಪ್ಲನೇಷನ್ ಓನ್ ವರ್ಡ್ಸಲ್ಲಿ ಬರೆದು, ಓನ್ ವರ್ಡ್ಸ್ ಅಂದರೆ ಮತ್ತೆ ಇದ್ರ ಬಗ್ಗೆನೇ ಬರೀಬೇಕು, ಇನ್ನೇನೋ ಬರೆಯೋಂಗಿಲ್ಲ. ಬಟ್ ಫಸ್ಟ್ ಏನೇನು ತೊಗೊಂಡಿಲ್ಲ ಅಂತ ಇದನ್ನೇ ಪ್ರಕಾರ ನೀವು ಓನ್ ವರ್ಡ್ಸಲ್ಲಿ ಬರೀರಿ. Consider a thin p-type silicon, okay, semiconductor wafer by adding precisely a small quantity of pentavalent impurity. Part of the p silicon wafer can be converted into n silicon. So usually pentavalent adrinda ತಗೊಂಡಿದ್ದೀವಲ್ಲ n type ಬರೋದಕ್ಕೆ. So that's what they are telling. ಅಲ್ಲಿವರೆಗೂ ಓದಿರೋದನ್ನ ಇಲ್ಲಿ ಪಾಯಿಂಟ್ಸ್ ವೈಸ್ ಬರ್ಕೊಂಡು ಹೋದ್ರೇ ಪಿ ಎನ್ ಜಂಕ್ಷನ್ ಫಾರ್ಮೇಷನ್ ಗೊತ್ತಾಗೋಗುತ್ತೆ. ಓಕೆ, ಆ್ಯಂಡ್ ಡಿಫ್ಯೂಷನ್ ಕರೆಂಟ್, ಎಲೆಕ್ಟ್ರಾನ್ ಡಿಫ್ಯೂಷನ್ ಇಲ್ಲಿಂದ ಎನ್ ಟೈಪಿಂದ ಪಿ ಟೈಪ್ಗೆ ಹೋಗುತ್ತೆ ಬಿಕಾಸ್ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ಎನ್ ಟೈಪ್. ಸೊ ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್, ದೀಸ್ ಹೋಲ್ಸ್ ಆರ್ ಫಿಲ್ಡ್ ಬೈ ದಿ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ ರೀಜನ್ ಇಲ್ಲಿ ಫಾರ್ಮ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ರೀಜನ್, ಇದನ್ನು ಡಿಪ್ಲೇಷನ್ ರೀಜನ್ ಅಂತ ತೊಗೊತೀವಿ. ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಓನ್ ವರ್ಡ್ಸಲ್ಲಿ ಏನೇನಾಗುತ್ತೆ ಅದನ್ನು ಡೆಫಿನೇಷನ್ಸ್ ಬರೆದು ಮುಗಿತು. ಆಕ್ಚುಲಿ ಡೆಫಿನೇಷನ್ಸ್ ಅಲ್ಲಿ ಬರೀಬೇಕಾಗಿರೋದು ನೀವು. ಓಕೆ, 2 ಇಂಪಾರ್ಟೆಂಟ್ ಪ್ರೊಸೆಸಸ್ ಅಕರ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಎನ್ ಪಿ ಎನ್ ಜಂಕ್ಷನ್, ದಟ್ ಈಸ್ ಅಬೌಟ್ ದ ಡಿಫ್ಯೂಷನ್ ಆ್ಯಂಡ್ ಡ್ರಿಫ್ಟ್. ಡಿಫ್ಯೂಷನ್ ಆಗೋದು ಎಲೆಕ್ಟ್ರಾನ್ಸ್ ವಿಲ್ ಬಿ ಟ್ರಾನ್ಸ್ಫರಿಂಗ್ ಫ್ರಮ್ ಎನ್ ಟೈಪ್ ಟು ದ ಪಿ ಟೈಪ್. Drift is about in that layer which layer depletion layer ಅಂತ ತಗೊಬೋದು. Diffusion region, in that region, so positive charges, whatever the negative charges are formed, so positive to negative electric field will be acting, that is due to the drift only. Clear? Yes. So in an n-type semiconductor, the concentration of electrons, number of electrons per unit volume is more compared to the concentration of holes. p-type ಅಲ್ಲಿ ಗೊತ್ತಿದೆ ಇದು, p-type ಅಲ್ಲ, n-type ಅಲ್ಲ, n-type ಅಲ್ಲಿ. So n-type. Similarly, in a p-type semiconductor, concentration of holes is more than the concentration of electrons. This also we know. ಅದನ್ನೇ ಪಾಯಿಂಟ್ಸ್ ವೈಸಲ್ಲಿ ಬರೀಲಿ ಅಂತ ಕೊಟ್ಟಿರೋದು, ನೋಟ್ಸ್ ಥರನೂ ಆಗುತ್ತೆ ಅಂತ. ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಪಿ ಎನ್ ಜಂಕ್ಷನ್ ಆ್ಯಂಡ್ ಡ್ಯೂ ಟು ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಕ್ರಾಸ್ ಪಿ ಆ್ಯಂಡ್ ಎನ್ ಸೈಡ್ಸ್, ಹೋಲ್ಸ್ ಡಿಫ್ಯೂಸ್ ಫ್ರಮ್ ಪಿ ಸೈಡ್ ಟು ಎನ್ ಸೈಡ್, ಪಿ ಟು ಎನ್. ಇದೊಂದನ್ನು ನೆನ್ಪಿಟ್ಕೊಂಡು ಪಿ ಟೈಪಿಂದ ಎನ್ ಟೈಪ್ಗೆ ಏನು ಹೋಗ್ತಿರುತ್ತೆ, ಹೋಲ್ಸ್. ಆ್ಯಂಡ್ ಎಲೆಕ್ಟ್ರಾನ್ಸ್ ಡಿಫ್ಯೂಸ್ ಫ್ರಮ್ ಎನ್ ಸೈಡ್ ಟು ಪಿ ಸೈಡ್. ಎಲೆಕ್ಟ್ರಾನ್ಸ್ ವಿಲ್ ಬಿ ಡಿಫ್ಯೂಸಿಂಗ್ ಫ್ರಮ್ ಎನ್ ಟು ಪಿ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಒಂದು ಮೈಂಡಲ್ಲಿ ಇಟ್ಕೊಂಡು ಹೋದರೆ ಫಸ್ಟ್ ಏನೇನು ತೊಗೊಂಡಿದ್ದೀವಿ ಅಂತ ಬರೀಬೇಕು. ನೆಕ್ಸ್ಟ್ ಪಾಯಿಂಟಲ್ಲಿ ಯಾವ್ಯಾವ ಟೈಪಲ್ಲಿ ಏನು ಜಾಸ್ತಿ ಇದೆ, ಮೆಜಾರಿಟಿ ಮಿನಿಮಮ. ನೆಕ್ಸ್ಟ್ ಪಾಯಿಂಟಲ್ಲಿ ಮೆಜಾರಿಟಿಯಿಂದ ಮೈನಾರಿಟಿಗೆ ಎಲ್ಲಿ ಯಾವ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ಹೋಲ್ಸ್ ಬಗ್ಗೆನೂ ಮತ್ತು ಎಲೆಕ್ಟ್ರಾನ್ಸ್ ಬಗ್ಗೆ ಮುಗಿದಿದೆ. 3 ಪಾಯಿಂಟ್ ಅಲ್ಲೇ ಬಂದುಬಿಡ್ತು. ಇನ್ನು 3 ಮಾರ್ಕ್ಸ್ ಅಂದರೆ ಡಯಾಗ್ರಾಮು 3 ಪಾಯಿಂಟ್ಸ್ ಅಲ್ಲೇ ಆಯ್ತಲ್ವಾ.
ಲಾಸ್ಟ್ ಕನ್ಕ್ಲೂಷನ್ ಲೇಯರ್ ಏನು ಫಾರ್ಮ್ ಆಗುತ್ತೆ ಡಿಪ್ಲೀಷನ್ ರೀಜನ್ನು. ಮತ್ತು ಎಲೆಕ್ಟ್ರಾನ್ ಡಿಫ್ಯೂಷನ್ ಬಗ್ಗೆ ಡ್ರಿಫ್ಟ್ ಬಗ್ಗೆ ಮುರಿದ್ರೆ 3 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಅವರೇ ಕೊಟ್ಬಿಡ್ಬೇಕು. ದಿಸ್ ಮೋಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಗಿವ್ಸ್ ರೈಸ್ ಟು ಡಿಫ್ಯೂಷನ್ ಕರೆಂಟ್ ಅಕ್ರಾಸ್ ದಿ ಜಂಕ್ಷನ್. ಆ ಎಲೆಕ್ಟ್ರಾನ್ಸ್ ಏನು ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ಡಿಫ್ಯೂಷನ್ ಕರೆಂಟ್ ಫಾರ್ಮ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವೆನ್ an electron diffuses from N to P, it leaves behind an ionized donor on N side. Okay. This ionized donor positive charge is immobile as it is bonded to the surrounding atoms. ಅದು ಸರೌಂಡಿಂಗ್ ಅಲ್ಲಿ ಬಾಂಡಿಂಗ್ ಆಗಿರುತ್ತೆ. ಈ ಪಾಯಿಂಟ್ಸ್ಗೆ ನಾವು ಮೇಜರ್ಲಿ ನೀವು ಅದು ಫೋಕಸ್ ಮಾಡಿದ್ರು ನಡೆಯುತ್ತೆ. ಇದು ಜಸ್ಟ್ ಫಾರ್ ನೋಯಿಂಗ್ ದ ಪರ್ಪಸ್. ಸೊ ಆಸ್ ದಿ ಎಲೆಕ್ಟ್ರಾನ್ಸ್ ಕಂಟಿನ್ಯೂ ಟು ಡಿಫ್ಯೂಸ್ ಫ್ರಮ್ N to P, a layer of positive charge or positive space charge region on N side of the junction is developed. ಸೊ ಅಲ್ಲಿ ಏನು N ಟೈಪಿಂದ P ಟೈಪ್ಗೆ ಎಲೆಕ್ಟ್ರಾನ್ಸ್ ಹೋಗಿರುತ್ತೋ, ಸೊ ಹೋಗಿರೋದ್ರಿಂದ ಎಲೆಕ್ಟ್ರಾನ್ಸ್ ಹೋಗಿರೋದ್ರಿಂದ ಇಲ್ಲಿ ಪಾಸಿಟಿವ್ ಲೇಯರ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದೇ ತಕ್ಕಂತೆ ಇಲ್ಲಿ ಹೋಲ್ಸ್ ಇಲ್ಲಿಂದ ಇಲ್ಲಿ ಹೋಗಿರುತ್ತೆ, ಅಲ್ಲಿ ಯಾವ್ದು ಕ್ರಿಯೇಟ್ ಆಗಿರುತ್ತೆ ನೆಗೆಟಿವ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದರಿಂದಾಗಿ ಡಿಪ್ಲೀಷನ್ ರೀಜನ್ ಫಾರ್ಮ್ ಆಗುತ್ತೆ. ಜಂಕ್ಷನ್ ಈಸ್ ಫಾರ್ಮ್, ದಟ್ ಈಸ್ ಅಬೌಟ್ ದ ಲೇಯರ್ ಓನ್ಲಿ, ಡಿಪ್ಲೀಷನ್ ರೀಜನ್. Similarly, when a hole diffuses from P to N due to the concentration gradient, it leaves behind an ionized acceptor. This is about the donors and acceptor we already know. So negative charge which is immobile. As the holes continue to diffuse, a layer of negative charge or negative space charge region on the P side of the junction is developed. So holes continuous ಆಗಿ ಡಿಫ್ಯೂಸ್ ಆಗ್ತಿದೆ ಅಂದಾಗ, ಹೋಲ್ಸ್ ಡಿಫ್ಯೂಸ್ ಆಗ್ತಿದ್ರೆ ಎಲೆಕ್ಟ್ರಾನ್ಸ್ ಆ ಕಡೆ ಹೋಗ್ತಿದೆ ಅಂದ್ರೂ ಅದರಿಂದನೇ ಡಿಫ್ಯೂಷನ್ ಕರೆಂಟ್ ಬರ್ತಿರೋದು. This space charge region on either side of the junction together is known as a depletion region, as the electron and holes taking part in the initial movement across the junction depleted the region of its free charges. Illi free charges bandire about the majority charge carriers we are discussing, and the transformation after transferring that region is forming, that is about the depletion region as the electrons. So the thickness of depletion region is of the order of 1/10 of a micrometer. Our region the thickness ಎಷ್ಟಿದೆ 1/10 of the micrometer. ತುಂಬ ಕಡಿಮೆ ಮೈಕ್ರೋನಲ್ಲಿದೆ. ಡ್ಯೂ ಟು ದ ಪಾಸಿಟಿವ್ ಸ್ಪೇಸ್ ಚಾರ್ಜ್ ರೀಜನ್ ಆನ್ N ಸೈಡ್ ಆಫ್ ದಿ ಜಂಕ್ಷನ್ ಆ್ಯಂಡ್ ನೆಗೆಟಿವ್ ಸ್ಪೇಸ್ ಚಾರ್ಜ್ ರೀಜನ್ ಆನ್ P ಸೈಡ್ ಆಫ್ ದಿ ಜಂಕ್ಷನ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್ ಡೆವಲಪ್ಸ್. ಆ ರೀಜನ್ ಫಾರ್ಮ್ ಆಗಿದೆ ಆದಮೇಲೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ಆಗುತ್ತೆ. ಅದನ್ನೇ ಹೇಳಿದ್ದು ಆವಾಗ ನೆಕ್ಸ್ಟ್ ಡ್ರಿಫ್ಟ್ ಅಂತ ಬರುತ್ತೆ, ನೋಡೋಣ. Due to this field, electron on P side of the junction moves to N side and a hole on the N side of the junction moves to the P side. So the motion of charge carriers due to the electric field is called drift. First explanation ಕೊಟ್ಟಿದ್ದೀನಿ, ನೆಕ್ಸ್ಟು ಪಾಯಿಂಟ್ಸ್ ವೈಸು ಡಿಸ್ಪ್ಲೇ ಮಾಡ್ತಿದ್ದೀನಿ, ಯಾವುದಾದ್ರೂ ಒಂದು ವೇನಲ್ಲಿ ಅರ್ಥ ಆಗಲಿ ಅಂತ. ಓಕೆ ಅಲ್ವಾ? ಸೊ ದಸ್ ಎ ಡ್ರಿಫ್ಟ್ ಕರೆಂಟ್ ವಿಚ್ ಈಸ್ ಆಪೋಸಿಟ್ ಇನ್ ಡೈರೆಕ್ಷನ್ ಟು ದ ಡಿಫ್ಯೂಷನ್ ಕರೆಂಟ್. ದಿಸ್ ಅಬೌಟ್ ದ ಸ್ಟಾರ್ಟ್ಸ್. ಮತ್ತೆ ಡಯಾಗ್ರಾಮ್ ಕೊಟ್ಟಿದ್ದೀನಿ, ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ಯಾವುದೋ ಒಂದು ಪಾಯಿಂಟಲ್ಲಿ ಅರ್ಥ ಆಗಲಿ ಅಂತ. P ಟೈಪು N ಟೈಪ್ ಫಾರ್ಮ್ ಮಾಡ್ಕೊತೀವಿ. ಒಂದು ಸೆಮಿ ಕಂಡಕ್ಟರ್ ತೊಗೊಂಡಾಗ ಅದರಿಂದ ಡೋಪ್ ಮಾಡ್ತೀವಿ, ಇದರಿಂದ ಡೋಪ್ ಮಾಡ್ತೀವಿ. P ಟೈಪಲ್ಲಿ ಡೋಪ್ ಮಾಡೋದನ್ನ ಟ್ರೈವ್ಯಾಲೆಂಟು, N ಟೈಪಲ್ಲಿ ಡೋಪ್ ಮಾಡೋದು ಪೆಂಟಾವ್ಯಾಲೆಂಟಿಂದ. ಸೊ ಟೋಟಲಿ ಟೆಟ್ರಾವ್ಯಾಲೆಂಟು. ಸೊ ಇಲ್ಲಿ ಎಲೆಕ್ಟ್ರಾನ್ ಡಿಫ್ಯೂಸ್ ಆಗೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದ N ಟೈಪ್. ಸೊ ಇಟ್ ಈಸ್ ಡಿಫ್ಯೂಸಿಂಗ್ ಫ್ರಮ್ N ಟೈಪ್ ಟು ದ P ಟೈಪ್. ಸೊ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಫಾರ್ಮಿಂಗ್ ಮೀನ್ಸ್ ಮೂವಿಂಗ್ ಫ್ರಮ್ ದಿ N ಟೈಪ್ ಟು ದ P ಟೈಪ್. ಸೊ ಎಲೆಕ್ಟ್ರಾನ್ ಡಿಫ್ಯೂಷನ್ ವಿಲ್ ಬಿ ಫಾರ್ಮಿಂಗ್. ಸೊ ಡ್ಯೂ ಟು ದಿಸ್ transformation about the negative charge carriers, majority charge carriers are electrons. So these electrons are transferring from N to P type, that will be called as electron diffusion. So after this usually a layer is formed. So holes are transferring from P to N type. ಇದು ಗೊತ್ತಿದೆ, ಇದನ್ನೆಲ್ಲ ಪಾಯಿಂಟ್ಸ್ ವೈಸ್ ಬರ್ಕೊತಾ ಹೋಗಿ ಸ್ಲೋಗಿ ಬರೀರಿ, ತಾಳ್ಮೆಯಿಂದ ಬರೀರಿ. ಸೊ ನೆಗೆಟಿವ್ ಟು ಪಾಸಿಟಿವ್ ಅದು ಹೋಲ್ಸ್ ತೊಗೊಂಡಾಗ, ಬಟ್ ಎಲೆಕ್ಟ್ರಾನ್ಸ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಡಾಗ ನೆಗೆಟಿವ್ ಟು ಪಾಸಿಟಿವ್ ಹೋಲ್ಸ್ ಅಲ್ಲ, P to N ತೊಗೊಂಡಾಗ ಹೋಲ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಲೇಟರ್ ಲೇಯರ್ ಇಸ್ ಫಾರ್ಮ್ಡ್, ಪಾಸಿಟಿವ್ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಫಾರ್ಮ್ಡ್. ಸೊ ದಟ್ ವಿ ಯೂಶಲಿ ವಿಲ್ ಟೇಕ್ ಇಟ್ ಆಸ್ ಎಲೆಕ್ಟ್ರಾನ್ ಡ್ರಿಫ್ಟ್ ಅಂತ ತೊಗೊತೀವಿ. ಸೊ ದಿಸ್ ಇಸ್ ಅಬೌಟ್ ದ ಹೋಲ್ ಡ್ರಿಫ್ಟ್, ಹೋಲ್ ಡಿಫ್ಯೂಷನ್ ಆ್ಯಂಡ್ ಡಿಪ್ಲೀಷನ್ ರೀಜನ್. ಬಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಪಾಯಿಂಟ್ಸ್ ವೈಸ್ ಬರ್ಕೊಂಡೋಗಿ ಸಾಕು, ಜಾಸ್ತಿ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ದಿಸ್ ಇಸ್ ಅಬೌಟ್ ದ ವೇಲೆನ್ಸ್ ಮೀನ್ಸ್ ಪೊಟೆನ್ಷಿಯಲ್. ಯೂಶಲಿ ದಿಸ್ ಇಸ್ ದ P type, N type. This is forming the electric field, means this is the something work is should be done to transfer electrons from that region to this region again. So ಇದನ್ನು ನೋಡ್ತಾ ಹೋಗೋಣ. ಡಯೋಡ್ ಅಂಡರ್ ಈಕ್ವಿಲಿಬ್ರಿಯಮ್ V is equal to 0, ಬ್ಯಾರಿಯರ್ ಪೊಟೆನ್ಷಿಯಲ್ ಅಂಡರ್ ನೋ ಬಯಾಸ್. ಇದನ್ನು ನೆಕ್ಸ್ಟ್ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಯಾಕೆ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಕರಿಬೇಕು? ನೆಕ್ಸ್ಟು ಮತ್ತೆ ಇಲ್ಲಿ ಲೇಯರ್ ಫಾರ್ಮ್ ಆಗಿದ್ದಾದಮೇಲೆ ಮತ್ತೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಇಟ್ ನೀಡ್ ಟು ಓವರ್ಕಮ್ ದಿಸ್ ಮಚ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿಂದ ಇಲ್ಲಿ ಆಕ್ಟ್ ಆಗ್ತಿರುತ್ತೆ ಹೋಗಿ, ನೆಕ್ಸ್ಟು ಇಲ್ಲಿ ನೆಗೆಟಿವಲ್ಲಿ ಇರುತ್ತೆ. ಎಲೆಕ್ಟ್ರಾನ್ಸ್ ಏನಾದರೂ ಟ್ರಾನ್ಸ್ಫರ್ ಆಗಬೇಕು ಅಂದರೆ
ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ನ ಓವರ್ಕಮ್ ಮಾಡಲೇಬೇಕು. ದಟ್ ಯೂಶಲಿ ವಿ ವಿಲ್ ಕಾಲ್ ಇಟ್ ಆಸ್ ಎಲೆಕ್ಟ್ರಾನ್ ದಿಸ್ barrier potential. That's why we will call it as a barrier potential. Here potential is formed due to the electric field. So to overcome that potential, that's why we are called as a potential barrier. So this is about the graph. Just know about that one. So initially diffusion ಆ ಗ್ರಾಫ್ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ವೈಸ್ ಥಿಯರಿ ಬೇಸ್ಡಾಗಿ ಓದೋದೆಲ್ಲ ಪಾಯಿಂಟ್ಸ್ ವೈಸ್ ನಿಮ್ಗೆ ಅರ್ಥ ಆಗಲಿ ಅಂತ ಡಿಸ್ಪ್ಲೇ ಮಾಡ್ತಿರೋದು. ಇನಿಷಿಯಲಿ ಡಿಫ್ಯೂಷನ್ ಕರೆಂಟ್ ಈಸ್ ಲಾರ್ಜ್ ಆ್ಯಂಡ್ ಡ್ರಿಫ್ಟ್ ಕರೆಂಟ್ ಈಸ್ ಸ್ಮಾಲ್. ಅಂದರೆ ಸ್ಟಾರ್ಟಿಂಗ್ ಇನ್ನೂ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಎಲ್ಲಿಂದ ಪಿ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿಗೆ N to P ಅಲ್ವಾ. ಸೊ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಇದು ಸ್ಟಾರ್ಟಿಂಗ್ ಮೋಷನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಿರುತ್ತೆ ನಾರ್ಮಲಿ ಡ್ರಿಫ್ಟ್ ಕರೆಂಟ್ ಕಡಿಮೆ ಇರುತ್ತೆ. ಡ್ರಿಫ್ಟ್ ಕರೆಂಟ್ ಎಲ್ಲಿರೋದು ನಮಗೆ ಬ್ಯಾರಿಯರಲ್ಲಿ, ಮೀನ್ಸ್ ಯಾವ ಬ್ಯಾರಿಯರಲ್ಲಿ, ಜಂಕ್ಷನಲ್ಲಿ. ಸೊ ಎಲೆಕ್ಟ್ರಾನ್ಸ್ ಯಾವಾಗ ಟ್ರಾನ್ಸ್ಫರ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ನಾರ್ಮಲಿ ಡಿಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಇನ್ನೂ ಇದು ಕಡಿಮೆ ಇರುತ್ತೆ. ಸೊ ಜಾಸ್ತಿ ಆಗಿದೆ ಆದಮೇಲೆ ನೋಡೋಣ. ಆ್ಯಸ್ ದ ಡಿಫ್ಯೂಷನ್ ಪ್ರಾಸೆಸ್ ಕಂಟಿನ್ಯೂಸ್ ನಾವು ದೇ ಆರ್ ಟೆಲ್ಲಿಂಗ್ ದ ಸ್ಪೇಸ್ ಚಾರ್ಜ್ ರೀಜನ್ಸ್ ಆನ್ ಐದರ್ ಸೈಡ್ ಆಫ್ ದಿ ಜಂಕ್ಷನ್ ಎಕ್ಸ್ಟೆಂಡ್ ದಸ್ ಇನ್ಕ್ರೀಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆ್ಯಂಡ್ ಇನ್ಸ್ ಡ್ರಿಫ್ಟ್ ಕರೆಂಟ್. ಸೊ ಆ ಬ್ಯಾರಿಯರ್ನಲ್ಲಿ ಎಲೆಕ್ಟ್ರಾನ್ಸ್ ಯಾವಾಗ ಟ್ರಾನ್ಸ್ಫರ್ ಆಗಿ ನೆಕ್ಸ್ಟ್ ಆ ಸ್ಪೇಸ್ ರೀಜನಲ್ಲಿ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೋ ನಮಗೆ ಆವಾಗ ಕ್ಲೀನಾಗಿ ಡ್ರಿಫ್ಟ್ ಕರೆಂಟ್ ಅನ್ನೋದು ಬರುತ್ತೆ. ದಿಸ್ ಪ್ರಾಸೆಸ್ ಕಂಟಿನ್ಯೂಸ್ ಅಂಟಿಲ್ ದ ಡಿಫ್ಯೂಷನ್ ಕರೆಂಟ್ ಈಕ್ವಲ್ಸ್ ದ ಡ್ರಿಫ್ಟ್ ಕರೆಂಟ್. ಈ ಡಿಫ್ಯೂಷನ್ ಕರೆಂಟು ಡ್ರಿಫ್ಟ್ ಕರೆಂಟು ಈಕ್ವಲ್ ಆಗೋವರೆಗೂ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಸೊ ದಸ್ ಎ PN junction is formed in a PN junction under equilibrium. There is no net current. PN junction equilibrium ಅಲ್ಲಿದೆ, ನೆಟ್ ಕರೆಂಟ್ ಇರೋದಿಲ್ಲ. ಎಲ್ಲ ಟ್ರಾನ್ಸ್ಫರ್ ಆಗಿದೆ ಆಮೇಲೆ ಒಂದು ಸರ್ಟನ್ ಟೈಮ್ ಬಂದಾಗ ಸಾಕು ಇಷ್ಟಕ್ಕೆ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ತಾಳ್ಮೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ. ನಾವು ಇಲ್ಲಿದ್ದೀವಿ, ಸ್ವಲ್ಪ ಪ್ರೆಷರು ಸ್ವಲ್ಪ ಟೆಂಪರೇಚರ್ ಇರುತ್ತೆ, ಬಾಡಿ ಫೀಲ್ ಆಗ್ತಿರುತ್ತೆ. ಬಟ್ ಯಾವುದೋ ಒಂದು ಸರ್ಟನ್ ಪಾಯಿಂಟ್ಗೆ ಹೋದಾಗ ನಮ್ಮ ಬಾಡಿ ಅದು ಬಾಡಿ ಟೆಂಪರೇಚರ್ ಯೂಶ್ವಲಿ ಈಕ್ವಲ್ ಆಗಲ್ಲ. ನಮ್ಮ ಬಾಡಿ ಯಾವಾಗ ಟೆಂಪರೇಚರ್ ಜಾಸ್ತಿನೇ ಇರಬೇಕು. ಸೊ ಈಕ್ವಿಲಿಬ್ರಿಯಮ್ ಅನ್ಸಾಗ ಆರಾಮಾಗಿದೆಯಪ್ಪ, ಈಗ ಏನು ತೊಂದರೆ ಇಲ್ಲ, ನಮ್ಮ ಬಾಡಿಗೆ ಫೀಲ್ ಆಗುತ್ತೆ. ಆ ಥರ ಸಿಚುವೇಶನ್. ಅದಕ್ಕೂ ಜಂಕ್ಷನ್ಗೂ ಎಲ್ಲ ಎಕ್ಸ್ಚೇಂಜ್ ಆಗಿದ್ದಾದಮೇಲೆ ಒಂದು ಸರ್ಟನ್ ಪಾಯಿಂಟ್ಗೆ ಈಕ್ವಿಲಿಬ್ರಿಯಮ್ ಬರಲೇಬೇಕು. ನಮ್ಮ ಯೂನಿವರ್ಸನ್ನೇ ಈಕ್ವಿಲಿಬ್ರಿಯಮ್ ಇರೋದಕ್ಕೆ ಇಷ್ಟಪಡುತ್ತೆ. ದಟ್ಸ್ ವೈ ವಿ ಆರ್ ರೀಚಿಂಗ್ ಇನ್ ಟು ದ ಈಕ್ವಿಲಿಬ್ರಿಯಮ್. ದ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದಿ N region and the gain of electron by the P region causes a difference of potential across the junction of the two regions. ಟೂ ರೀಜನ್ಸಲ್ಲಿ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಬಗ್ಗೆ ಹೇಳ್ತಿದ್ದಾರೆ. ಎಲ್ಲಿ ಲಾಸ್ ಆಗ್ತಿರೋದೆ N ಟೈಪಲ್ಲಿ ಲಾಸ್ ಆಗಿ ಅಲ್ಲಿ P ಟೈಪಲ್ಲಿ ಸಿಗ್ತಿರುತ್ತೆ. ದ ಪೊಲಾರಿಟಿ ಆಫ್ ದಿಸ್ ಪೊಟೆನ್ಷಿಯಲ್. ವಾಟ್ ಈಸ್ ದಿಸ್ ಪೊಲಾರಿಟಿ? ಪೊಲಾರಿಟಿ ನೀವು ಆ್ಯಕ್ಚುಲಿ ಸೆಕೆಂಡ್ ಚಾಪ್ಟ್ರಲ್ಲಿ ಓದಿದ್ದೀರಾ, ಐ ಮೀನ್ ಫಸ್ಟ್ ಚಾಪ್ಟ್ರಲ್ಲಿ ಓದಿದ್ದೀರಾ. ಪೊಲಾರಿಟಿ ಆಫ್ ದಿ ಡೈಪೋಲ್, ಪಾಸಿಟಿವ್ ನೆಗೆಟಿವ್ ಚಾರ್ಜ್. ಪೊಲಾರಿಟಿ ಮೀನ್ಸ್ ಎರಡೂ ಪಾಸಿಟಿವ್ ನೆಗೆಟಿವ್ ಎರಡು ಸೇರಿ ಪೊಲಾರಿಟಿ ಅಂತ ತೊಗೊತೀವಿ. ಪೊಲಾರಿಟಿ ಇನ್ನೊಂದು ಲೆನ್ಸಸ್ ಲಾನಲ್ಲೂ ಓದಿದ್ದೀರಾ. ಆಫ್ ದಿಸ್ ಪೊಟೆನ್ಷಿಯಲ್ ಇಸ್ ಸಚ್ ಆಸ್ ಟು ಅಪೋಸ್ ಫರ್ದರ್ ಫ್ಲೋ ಆಫ್ ಕ್ಯಾರಿಯರ್ಸ್ ಮೀನ್ಸ್ ಬೋತ್, ಸೊ ದಟ್ ಎ ಕಂಡೀಷನ್ ಆಫ್ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್. ಸೊ ಅದರಿಂದ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಬೌಟ್ ದಟ್ ಆಫ್ಟರ್ ಡಿಫ್ಯೂಷನ್ ಆ್ಯಂಡ್ ಡ್ರಿಫ್ಟ್. So about that figure shows the PN junction at equilibrium and the potential across the junction. Potential barrier form ಆಗೋದೇನೆ ಎಲೆಕ್ಟ್ರಿಕ್ ಫೀಲ್ಡ್ ಬಂತಂದ್ರೆ ನೆಕ್ಸ್ಟ್ ಪೊಟೆನ್ಷಿಯಲ್ ಬ್ಯಾರಿಯರ್ ಇದ್ದೇ ಇರುತ್ತೆ. ದಟ್ ಇಸ್ ಅಬೌಟ್ ದ ಥಿಂಗ್. ದ N ಮೆಟೀರಿಯಲ್ ಆಸ್ ಲಾಸ್ಟ್ ಎಲೆಕ್ಟ್ರಾನ್ಸ್ ಆ್ಯಂಡ್ P ಮೆಟೀರಿಯಲ್ ಆಸ್ ಅಕ್ವೈರ್ಡ್ ಎಲೆಕ್ಟ್ರಾನ್ಸ್. N ಅಲ್ಲಿ ಕಳ್ಕೊತಿದೆ, P ಅಲ್ಲಿ ಸಿಗ್ತಿದೆ, ಮತ್ತೆ ಸೇಮ್ ಪಾಯಿಂಟೇ. N ಮೆಟೀರಿಯಲ್ ಈಸ್ ದಸ್ ಅ ಪಾಸಿಟಿವ್ ರಿಲೇಟಿವ್ ಟು ದ P ಮೆಟೀರಿಯಲ್. N ಮೆಟೀರಿಯಲ್ಗಳು ಪಾಸಿಟಿವ್ ಒಂಥರ ರಿಲೇಷನ್, ನಾನು ಕಳ್ಕೊಂಡಾಗ ಮತ್ತೆ ನನಗೆ ಸಿಗ್ತಿದೆ ಅಂತಲ್ಲ ಆ ಥರ. N ಮೆಟೀರಿಯಲಲ್ಲಿ ನೆಗೆಟಿವ್ ಚಾರ್ಜಸ್ನ ಎಲೆಕ್ಟ್ರಾನ್ಸ್ ಕಳ್ಕೊಂಡು ಅದು ಪಾಸಿಟಿವ್ ನೇಚರ್ ತೊಗೊತಿದೆ ಅಂತ. ಸಿನ್ಸ್ ದಿಸ್ ಪೊಟೆನ್ಷಿಯಲ್ ಟೆನ್ಸ್ ಟು ಪ್ರಿವೆಂಟ್ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದಿ N region ಇನ್ ಟು ದ P region, ಇಟ್ ಈಸ್ ಆಫನ್ ಕಾಲ್ಡ್ ಎ ಬ್ಯಾರಿಯರ್ ಪೊಟೆನ್ಷಿಯಲ್. ಸೊ ಯಾವಾಗ ಎನ್ನಲ್ಲಿ ಎಲೆಕ್ಟ್ರಾನ್ಸ್ ಕಳ್ಕೊಂಡು ಪಾಸಿಟಿವ್ ಬಂದು ಇಲ್ಲಿ ಎಲೆಕ್ಟ್ರಾನ್ಸ್ ಬಂದು ನೆಗೆಟಿವ್ ಬಂದಿರುತ್ತೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್, ಅದನ್ನೇ ನಾವು ಬ್ಯಾರಿಯರ್ ಪೊಟೆನ್ಷಿಯಲ್. ಆ ಪೊಟೆನ್ಷಿಯಲ್ ನೆಕ್ಸ್ಟ್ ಇನ್ನೇನಾದರೂ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕಂದ್ರೆ ಅದು ತಡೀತಾ ಇರುತ್ತೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆಲ್ರೆಡಿ ಪ್ರೊಡ್ಯೂಸ್ ಆಗಿರೋದ್ರಿಂದ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ PN ಜಂಕ್ಷನ್. ಸೊ ಅಲ್ಲಿವರೆಗೂ ಮುಗೀತು. ಬಟ್ ಸೆಮಿ ಕಂಡಕ್ಟರ್ ಡಯೋಡ್, ವಾಟ್ ಈಸ್ ದಿಸ್ ಡಯೋಡ್? ಡಯೋಡ್ ಅಂದಾಗ ಸಿಂಬಲ್ ನಾರ್ಮಲಿ ಓಕೆ ಇಲ್ಲಿ ಆಲ್ರೆಡಿ ಇದೆ. ಸೊ ಇದು ಸಿಂಬಲ್ ಈ ಥರ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಪಾಸಿಟಿವ್ ಅಂತ ತೊಗೊತೀವಿ, PN ಅಂತ ತೊಗೊತೀವಿ. ಇದು ಆ್ಯಕ್ಚುಲಿ ಸ್ಟಾಪ್ ಮಾಡುತ್ತೆ. ಕರೆಂಟ್ ಏನಾದರೂ ಈ ರೀತಿ ಬರುತ್ತೆ ಸ್ಟಾಪ್ ಮಾಡ್ತಿದೆ ಅಂತ ಅನ್ಕೊಬೇಕು. ಈ ರೀತಿ ಫ್ಲೋ ಆಗ್ತಿದ್ರೆ ಪಾಸಿಟಿವ್ ಅಂತ ಅನ್ಕೊಬೇಕು. ಕರೆಂಟ್ ಈ ರೀತಿ ಈಸಿಯಾಗಿ ಫ್ಲೋ ಆಗುತ್ತೆ, ಈ ರೀತಿ ಫ್ಲೋ ಆಗಲ್ಲ. ಇನ್ನೊಂದು ಕೆಲವು ಥಿಂಗ್ಸ್ ಎಲ್ಲ ಡಿಲೀಟ್ ಮಾಡಿದ್ದಾರೆ ನಿಮ್ಮದ್ರಲ್ಲಿ ಸಿಲೆಬಸ್ಗೆ, ಬಟ್ ನೋಡ್ತಾ ಹೋಗೋಣ. ಸೊ ಇದು ಮೆಟಾಲಿಕ್ ಕಾಂಟ್ಯಾಕ್ಟ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಮೆಟಾಲಿಕ್ ಕಾಂಟ್ಯಾಕ್ಟ್. ಸೊ ದಿಸ್ ಇಸ್ ಅಬೌಟ್ ದ ಡಿಪ್ಲೀಷನ್ ರೀಜನ್. ಇಲ್ಲಿವರೆಗೂ ನಮಗೆ ಐಡಿಯಾ ಗೊತ್ತಿರೋದು. ಸೊ ಇದು ಡಯೋಡು ಸಿಂಬಲ್, ಡಯೋಡ್ ಸಿಂಬಲ್ ಅಷ್ಟೇ, ಸಿಂಬಲ್ ಆ ಥರ ಕಂಡುಹಿಡಿದಿದ್ದಾರೆ ಯಾಕೆ ಏನು ಅಂತ. ಇದು ಪಾಸಿಟಿವ್ P ನೆಗೆಟಿವ್ ಆ ರೀತಿ ವರ್ಕ್ ಆಗ್ತಿದೆ ಅಂತ ಮೈಂಡಲ್ಲಿ ಇಟ್ಕೊಂಡಿರಿ. ಸೆಮಿ ಕಂಡಕ್ಟರ್ ಡಯೋಡ್. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ನಾರ್ಮಲಿ
ಸೆಂಟೆನ್ಸ್ ವೈಸು. ನೆಕ್ಸ್ಟ್ ಇದರಲ್ಲಿ ನಾವು ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಅಂತ ಓದ್ತೀವಿ, ಅದು ಮೈನ್ ಬೇಕಾಗಿರೋದು. ಬಟ್ ಅಲ್ಲಿಗೆ ಇಲ್ಲಿ ಸೆಮಿಕಂಡಕ್ಟರ್ ಡಯೋಡ್ ಸ್ವಲ್ಪ ಅದ್ರ ಬಗ್ಗೆ ನೋಡೋಣ. ಸೆಮಿಕಂಡಕ್ಟರ್ ಡಯೋಡ್ ಸೊ ಇಸ್ ಬೇಸಿಕಲಿ ಎ PN ಜಂಕ್ಷನ್ ವಿತ್ ಮೆಟಾಲಿಕ್ ಕಾಂಟ್ಯಾಕ್ಟ್ಸ್ ಪ್ರೊವೈಡೆಡ್ ಅಟ್ ಎಂಡ್ಸ್ ಫಾರ್ ದಿ ಅಪ್ಲಿಕೇಶನ್ ಆಫ್ ಎನ್ ಎಕ್ಸ್ಟರ್ನಲ್ ವೋಲ್ಟೇಜ್. ಈ ಇದು ಮೆಟಾಲಿಕ್ ವೈರ್ಸ್ ಕಾಂಟ್ಯಾಕ್ಟ್ ಏನು ತೊಗೊತೀವಿ, ಅದು ಎಕ್ಸ್ಟರ್ನಲ್ ವೋಲ್ಟೇಜ್ ಕೊಡ್ತೀವಿ. ಬಟ್ ದಿಸ್ ಅಬೌಟ್ ದ PN ಜಂಕ್ಷನ್. ಇಟ್ ಈಸ್ ಎ 2 ಟರ್ಮಿನಲ್ ಡಿವೈಸ್. ಹೌದು, ಇಟ್ ಈಸ್ ಎ 2 ಟರ್ಮಿನಲ್ ಡಿವೈಸ್. ಇದನ್ನೆಲ್ಲ ಕೇಳಲ್ಲ, ಗೊತ್ತಿರಲಿ ಅಂತ ಕೊಟ್ಟಿರೋದು. ಬಟ್ ನೆಕ್ಸ್ಟು ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಬರೋದು, ಅದು ಮೈನ್ ನಿಮಗೆ. ಈವನ್ ನಿಮ್ಗೆ ಎಕ್ಸ್ಪೆರಿಮೆಂಟ್ ಕೂಡ ಇದೆ. ಸ್ಟಾರ್ಟಿಂಗಲ್ಲೇ ಕೆಲವರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿರ್ತೀರ, ಬಟ್ ಲಾಸ್ಟಲ್ಲಿದ್ದೀರಾ. ಬಟ್ ಅದನ್ನು ರಿಲೇಟ್ ಮಾಡ್ಕೊಂಡು ಓದಿ, ಯಾಕಂದರೆ ಪ್ರಾಕ್ಟಿಕಲ್ ಅನ್ನೋದು ಥಿಯರಿ ಓದೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಜಾಸ್ತಿ ಪ್ರಾಕ್ಟಿಕಲ್ಸ್ ಇವಾಗಿನ್ನೂ ಸ್ಟಾರ್ಟ್ ಮಾಡಿರ್ತೀರ PUC. ನನ್ನ ಪ್ರಕಾರ ಪ್ರೈಮರಿಗೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಪ್ರಾಕ್ಟಿಕಲ್ಸ್ನ. ಬಟ್ ಆಬ್ವಿಯಸ್ಲಿ ದಟ್ ಕಾಂಟ್ ಏಬಲ್ ಟು. ಎ PN ಜಂಕ್ಷನ್ ಡಯೋಡ್ ಈಸ್ ಸಿಂಬಾಲಿಕಲಿ ಪ್ರೆಸೆಂಟ್ ಆಸ್ ಶೋನ್ ಇನ್ ಫಿಗರ್. PN ಜಂಕ್ಷನ್ ಡಯೋಡ್ನ ಈ ರೀತಿ ಸಿಂಬಲ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. PN ಜಂಕ್ಷನ್ ಡಯೋಡ್ ಈ ರೀತಿ. ಈ ಡಯೋಡ್ಸ್ ಅನ್ನೋದು ನೆಕ್ಸ್ಟ್ ಯಾವುದೇ ಕೋರ್ಸ್ ಹೈಯರ್ ಸ್ಟ್ಯಾಂಡರ್ಡ್ ತೊಗೊಂಡಾಗ ಈ ಇನ್ನು ಸೆಮಿಕಂಡಕ್ಟರ್ ಮೇಲೆ ಹೋಗ್ತಿದ್ರೆ ಅಂದರೆ ತುಂಬ ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ಇದು ಆ್ಯಕ್ಚುಲಿ ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಆಗೂ ಇರುತ್ತೆ. ಸೊ ದ ಡೈರೆಕ್ಷನ್ ಆಫ್ ಆರೋ ಇಂಡಿಕೇಟ್ಸ್ ದ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್ ವೆನ್ ದ ಡಯೋಡ್ ಈಸ್ ಅಂಡರ್ ಫಾರ್ವರ್ಡ್ ಬಯಾಸ್. ನೋಡ್ತಾ ಹೋಗೋಣ. ಫಾರ್ವರ್ಡ್ ಬಯಾಸ್ ಅಂದರೆ ನಾರ್ಮಲಿ ಇಲ್ಲಿಂದ ಕರೆಂಟ್ ಈ ರೀತಿ ಪಾಸಿಟಿವ್ ಟು ನೆಗೆಟಿವ್ ಹೋಗ್ತಿದೆ ಅಂದಾಗ ಫಾರ್ವರ್ಡ್ ಬಯಾಸು. ಅದನ್ನು ನೋಡ್ತಾ ಹೋಗೋಣ. ಮುಂದೆ ಇನ್ನೂ ಡೆಪ್ತಾಗಿ ಹೋಗ್ತೀವಿ ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಬಗ್ಗೆ. ದ ಈಕ್ವಿಲಿಬ್ರಿಯಂ ಬ್ಯಾರಿಯರ್ ಪೊಟೆನ್ಷಿಯಲ್ ಕ್ಯಾನ್ ಬಿ ಆಲ್ಟರ್ಡ್ ಬೈ ಅಪ್ಲೈಯಿಂಗ್ ಆ್ಯನ್ ಎಕ್ಸ್ಟರ್ನಲ್ ವೋಲ್ಟೇಜ್ V ಅಕ್ರಾಸ್ ದಿ ಡಯೋಡ್. ಅಕ್ರಾಸ್ ಡಯೋಡ್ ಆ ಬ್ಯಾರಿಯರ್ ಪೊಟೆನ್ಷಿಯಲ್ನ ಔಟ್ಸೈಡ್ ಎಕ್ಸ್ಟರ್ನಲ್ ವೋಲ್ಟೇಜಿಂದ ಆಪ್ರೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ದ ಸಿಚುಯೇಷನ್ ಆಫ್ PN ಜಂಕ್ಷನ್ ಡಯೋಡ್ ಅಂಡರ್ ಈಕ್ವಿಲಿಬ್ರಿಯಂ ವಿತೌಟ್ ಬಯಾಸ್ ಈಸ್ ಶೋನ್ ಇನ್ ಫಿಗರ್. ಸೊ A and B ಪ್ರೀವಿಯಸ್ಲಿ ಡಯಾಗ್ರಾಮ್ ನೋಡಿದ್ವಲ್ಲ ಅದು. ದ ಪೊಟೆನ್ಷಿಯಲ್ ಬ್ಯಾರಿಯರ್ ಜಂಕ್ಷನ್ potential difference. The potential difference across the junction which prevents the further diffusion of holes and free electrons is called potential barrier. Potential barrier ಯೂಶಲಿ ಜಾಸ್ತಿ ಕೇಳಿಲ್ಲ ಡೆಫಿನೇಷನ್ನ, ಬಟ್ ಗೊತ್ತಿರಲಿ ಇವೆಲ್ಲ ಹೇಳೋಕ್ಕಾಗಲ್ಲ. ಯಾವುದಾದ್ರೂ ಒಂದು 4 ಡೆಫಿನೇಷನ್ ಒಂದು ಕೇಳಿಬಿಟ್ರೆ ಅದಕ್ಕೆ ಇವಾಗ ಡೆಫಿನೇಷನ್ಸ್ ಕೊಡ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ಜಂಕ್ಷನ್ ಅಲ್ವಾ, PN ಜಂಕ್ಷನ್ ಮಧ್ಯೆ ಸಿಗ್ತಿದೆ. ಓಕೆ, ವಿಚ್ ಪ್ರಿವೆಂಟ್ಸ್ ದ ಫರ್ದರ್ ಡಿಫ್ಯೂಷನ್ ಆಫ್ ಹೋಲ್ಸ್ ಆ್ಯಂಡ್ ಫ್ರೀ ಎಲೆಕ್ಟ್ರಾನ್ಸ್. ಆ ಬ್ಯಾರಿಯರ್ ಏನು ಮಾಡುತ್ತೆ ಅಂದರೆ ಒಂದು ಸರ್ಟೆನ್ ಪಾಯಿಂಟಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಎನ್ನಿಂದ Pಗೆ ಹೋಗ್ತಿದೆ. ಒಂದು ಸರ್ಟೆನ್ ಪಾಯಿಂಟ್ಗೆ ಆ ಬ್ಯಾರಿಯರ್ ಫಾರ್ಮ್ ಆಗಿಬಿಡುತ್ತೆ. ಆ ಬ್ಯಾರಿಯರ್ ಫಾರ್ಮ್ ಆಗಿದ್ದಾದಮೇಲೆ ಅಷ್ಟು ಈಸಿಯಾಗಿ ಹೋಗೋಕ್ಕಾಗಲ್ಲ. ಅವೆಲ್ಲ ಅದು ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ನೆಗೆಟಿವ್ ಆ ಡಿಪ್ಲೀಷನ್ ರೀಜನಲ್ಲಿ ಇರೋದ್ರಿಂದ ಅದು ತಡಿತಾ ಇರುತ್ತೆ. ದಟ್ ಈಸ್ ಅಬೌಟ್ ದ ಪೊಟೆನ್ಷಿಯಲ್ ಬ್ಯಾರಿಯರ್. ದಟ್ಸ್ ವೈ ಇಟ್ ಈಸ್ ಬಿಹೇವಿಂಗ್ ಆಸ್ ಎ ಬ್ಯಾರಿಯರ್. So depletion region, depletion layer. The region around the junction free from mobile charge carrier is called depletion region or depletion. ಹೇಳೋದಲ್ಲ, region ಅಂತ ಕರೆದ್ರು ಒಂದೇ, layer ಅಂತ ಕರೆದ್ರು ಒಂದೇ. The region around the junction free from mobile charge carriers. ಅಲ್ಲಿ free mobile charge carriers initially ಇರುತ್ತೆ. Diffusion current. It is the current due to the concentration difference in the mobile charge carriers when the PN junction is formed. ಸೊ PN ಜಂಕ್ಷನ್ ಫಾರ್ಮ್ ಮಾಡಿದ್ರೆ ಫ್ರೀ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇರುತ್ತೆ, ಅದರಿಂದನೇ ತಾನೇ ನಮಗೆ ಬರ್ತಿರೋದು ಅದು ಲೇಯರು. ಸೊ ದಟ್ ಇಸ್ ಅಬೌಟ್ ದಟ್ ಇಸ್ ಡ್ಯೂ ಟು ದ ಟ್ರಾನ್ಸ್ಫರ್ ದಟ್ ವಿ ವಿಲ್ ಕಾಲ್ ಎಸ್ ಡಿಫ್ಯೂಷನ್ ಕರೆಂಟ್. ಡ್ರಿಫ್ಟ್ ಕರೆಂಟ್. ಇಟ್ ಈಸ್ ದ ಕರೆಂಟ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂದರೆ ಆ ಬ್ಯಾರಿಯರ್ ಹತ್ರ ಫಾರ್ಮ್ ಆಗಿರೋದ್ರ ನೋಡಿ, ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿಗೆ ಹೋಗಿದೆ ಅಂದಾಗ ಎಲೆಕ್ಟ್ರಾನ್ಸ್ ಎಲ್ಲ ಫಿಲಪ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಫಿಲಪ್ ಆಗಿದೆ ಅಂದರೆ P ಟೈಪಲ್ಲಿ ಯಾವುದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸು? ಪಾಸಿಟಿವ್, ಮೀನ್ಸ್ ಹೋಲ್ಸೆ. ಸೊ ಅಲ್ಲಿ ಹೋಲ್ಸ್ ಥರನೇ ಮೀನ್ಸ್ ಹೋಲ್ಸ್ ಎಲ್ಲ ಫಿಲಪ್ ಆಗ್ತಿರುತ್ತೆ ನೆಗೆಟಿವ್ಗೆ. ಸೊ ಇಲ್ಲಿ ಫಾರ್ಮ್ ಆಗ್ತಿರೋದು ಅಲ್ಲಿ ಡ್ರಿಫ್ಟ್ ಕರೆಂಟ್ ಅಂತ ನೋಡ್ತೀವಿ. ಒಂದು ಸಲ PN ಜಂಕ್ಷನ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ನೋಡಿ, ಸೊ ಯಾವ್ದು ಹತ್ರ ಇರುತ್ತೆ ಅಂತ. ಓಕೆನಾ? ಸೊ ಡ್ರಿಫ್ಟ್, ದ ಮೋಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಡ್ಯೂ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಡ್ರಿಫ್ಟ್ ಅಂದಾಗ ಎಲೆಕ್ಟ್ರಿಕ್ ಫೀಲ್ಡಿಂದ ಬರ್ತಿದೆ. ಡೆಫಿನೇಷನ್ ಸಿಂಪಲ್ ಆಗಿದೆ. ಓಕೆ, PN ಜಂಕ್ಷನ್ ಡಯೋಡ್ ಅಂಡರ್ ಫಾರ್ವರ್ಡ್ ಬಯಾಸ್. ಇವಾಗಿಂದ ಫಾರ್ವರ್ಡ್ ಬಯಾಸ್. ಫಾರ್ವರ್ಡ್ ಬಯಾಸ್ ಯೂಶಲಿ ಪಾಸಿಟಿವ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಆಫ್ ದಿ AC. ಆ ಥರ ತೊಗೊತೀವಿ. ಓಕೆ, ವಿಲ್ ಸಿ. ಇಲ್ಲಿ ಏನಾದ ನೀವು ನಾರ್ಮಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಮಾಡಿದರೆ ಐಡಿಯಾ ಇರುತ್ತೆ. ಬಟ್ ಈ PN ಜಂಕ್ಷನ್ನ ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಎರಡು ಎಕ್ಸ್ಪ್ಲನೇಷನ್ ಕೇಳಿದ್ರೆ ಡಯಾಗ್ರಾಮ್ ಕರೆಕ್ಟಾಗಿ ಬರೀರಿ. ಎಕ್ಸ್ಪ್ಲನೇಷನ್ ಓನ್ ಸೆಂಟೆನ್ಸಸ್ ಮಾಡ್ಕೊಂಡೋದ್ರು ನಡೀತದೆ. ಸೊ ವಿಲ್ ಸಿ ಅಬೌಟ್ ದಿಸ್ ಥಿಂಗ್. ವೆನ್ ಎನ್ ಎಕ್ಸ್ಟರ್ನಲ್ ವೋಲ್ಟೇಜ್ V is applied across the semiconductor diode such that P side is connected to the positive terminal. So a diode symbol ಏನು ತಗೊಂತೀವಿ, a positive side ಇಂದ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟರಿ. ಯಾವ್ದು ಬ್ಯಾಟರಿ ತೊಗೊತಿದ್ದೀವಿ ಅದು ಪಾಸಿಟಿವ್, ಎನ್ ಸೈಡ್ ಟು ದ ನೆಗೆಟಿವ್ ಟರ್ಮಿನಲ್ ಇಟ್ ಈಸ್ ಸೆಟ್ ಟು ಬಿ ಫಾರ್ವರ್ಡ್ ಬಯಾಸ್. ಸೊ ಫಾರ್ವರ್ಡ್ ಬಯಾಸ್ ಬೇಸಿಕ್ ಪಾಯಿಂಟ್ ಫಸ್ಟ್ ಬರೀಬೇಕಾದ್ರೆ P side is connected to the positive terminal of the battery, N side is connected to the negative terminal of the battery. This is the basic point. So next, a PN junction is said to be forward biased
ಇಫ್ ಪಿ ಟೈಪ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಎನ್ ಟೈಪ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಸೊ ಯಾವುದೇ ಒಂದು ಪಿ ಎನ್ ಜಂಕ್ಷನ್ ಬಗ್ಗೆ ಫಾರ್ವರ್ಡ್ ಬಯಾಸ್ ಅಂತ ನಾನು ಕೇಳಿದ್ದಾರೆ ಅಂದರೆ ಈ ಒಂದು ಪಾಯಿಂಟ್ ಮೇಜರಾಗಿ ಬರೀಲೇಬೇಕು ನೀವು. ದಿಸ್ ವಿಲ್ ಪ್ಲೇಸ್ ಎ ಮೇಜರ್ ರೋಲ್ ಫಾರ್ ದಟ್ ಫಾರ್ವರ್ಡ್ ಬಯಾಸ್. ಸೊ ನೆಕ್ಸ್ಟ್ the applied voltage, so outside whatever we are applying, so applied voltage mostly drops across the depletion region and the voltage drop across the p side and n side of the junction is negligible. So voltage drop across the p side, voltage drop across the p side ಅಂದಾಗ ಎಲೆಕ್ಟ್ರಾನ್ಸ್ ಯಾವಾಗ ಟ್ರಾನ್ಸ್ಫರ್ ಆಗಿರುತ್ತೋ ನೆಕ್ಸ್ಟ್ ಬ್ಯಾರಿಯರ್ ಪೊಟೆನ್ಷಿಯಲ್ ಆಗೋವರೆಗೂ ಅಲ್ಲಿ ಆಟೋಮೆಟಿಕಲಿ ವೋಲ್ಟೇಜ್ ಡ್ರಾಪ್ ಆಗ್ತಿದೆ ಅಂತಾನೆ. So mostly drop across depletion region and the voltage drop across the p side and n side of the junction is negligible. ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು, ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ಡಿಪ್ಲಿಷನ್ ರೀಜನ್ ಫಾರ್ಮ್ ಆಗಿರೋದು ಕಡಿಮೆ ಚಾರ್ಜಸ್ ಮೀನ್ಸ್ ಮೆಜಾರಿಟಿ ಚಾರ್ಜ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಬಟ್ ಆ ಫಾರ್ಮ್ ಆಗಿರೋದು ಒಂದು ಸರ್ಟೆನ್ ಪಾಯಿಂಟ್ ಆದಮೇಲೆ ಬ್ಯಾರಿಯರ್ ಕ್ರಿಯೇಟ್ ಆದಮೇಲೆ ಆಗೋದಿಲ್ಲ. ಸೊ ಅದಕ್ಕೆ ಅದು ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತಿರೋದು. ಸೊ ದಿಸ್ ಈಸ್ ಬಿಕಾಸ್ ದ ರೆಸಿಸ್ಟೆನ್ಸ್ ಆಫ್ ದಿ ಡಿಪ್ಲಿಷನ್ ರೀಜನ್. ಸೊ ಈ ಡಿಪ್ಲಿಷನ್ ರೀಜನ್ ಏನು ಮಾಡುತ್ತೆ, ರೆಸಿಸ್ಟೆನ್ಸ್ ಥರ ಬಿಹೇವ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ಸ್ ಎಲ್ಲ ಓಕೆ. ಸೊ ಈ ರೀಜನ್ ವೇರ್ there are no charges is very high compared to the resistance of n side and p side. Fine. So this is about the pn junction. ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡಿ, ಈ ಪಿ ಟೈಪ್ ಏನಾಗ್ತಿದೆ, ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಆಗ್ತಿದೆ. ಇದು ಔಟ್ಸೈಡ್ ಬ್ಯಾಟ್ರಿ ಬೇಕಾದ್ರೆ ತೊಗೊಬೋದು ವಿ. ಈ ಎನ್ ಟೈಪ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್. ಈ ಡಯಾಗ್ರಾಮ್ ಅನ್ನೋದು ಕ್ಲೀನಾಗಿ ಬರೀರಿ. ಫಸ್ಟ್ ಡಯಾಗ್ರಾಮ್ ಬರೋದು ಅಲ್ಲೇ ಇಂಪ್ರೆಸ್ ಮಾಡಬೇಕು. ಡಯಾಗ್ರಾಮ್ ಬರೆದು ನೆಕ್ಸ್ಟ್ ಪಾಯಿಂಟ್ ಫಸ್ಟ್ ಬರಬೇಕಾಗಿರೋದು ಈ ಪಾಯಿಂಟು. ನೆಕ್ಸ್ಟ್ ಈ ಡಿಪ್ಲಿಷನ್ ರೀಜನ್ ಬಗ್ಗೆ ಬರೀರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಪಿ ಟೈಪು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಹೋಲ್ಸ್ ಓನ್ಲಿ, ಬಟ್ ಇಲ್ಲಿ ಫಾರ್ಮ್ ಆಗಿರೋದು ಮೈನಾರಿಟಿ. ಯಾವುದಿಲ್ಲಿ ಮೈನಾರಿಟಿ ಪಿ ಅಬೌಟ್ ಹೋಲ್ಸ್ ಓನ್ಲಿ. ಆ ಹೋಲ್ಸ್ ಇಲ್ಲೇ ಇದೆ ನೋಡಿ. ಅದಕ್ಕೆ ಅವಾಗೆ ಒಂದು ಪಾಯಿಂಟಲ್ಲಿ ಕರೆಕ್ಟಾಗಿ ಅನಲೈಸ್ ಮಾಡಿ ಅಂತ ಹೇಳಿದ್ನಲ್ಲ, ಒಂದು ಜಂಕ್ಷನ್ ಹತ್ರ ಫಾರ್ಮ್ ಆಗಿರೋದು ನೆಗೆಟಿವ್ ಪಾಸಿಟಿವ್. ಸೊ ಈ ನೆಗೆಟಿವ್ ಪಾಸಿಟಿವ್ ಫಾರ್ಮ್ ಆದಮೇಲೆ ಇದೊಂದು ಡ್ರಿಫ್ಟ್ ಥರ ಬಿಹೇವ್ ಮಾಡುತ್ತೆ. ಸೊ ಡಿಫ್ಯೂಷನ್ ಕರೆಂಟ್ ಅಂದಾಗ ಇಲ್ಲಿಂದ ಇಲ್ಲಿಗೆ ನೆಗೆಟಿವ್ ಚಾರ್ಜಸ್ಸು. ಸೊ ಇದೊಂದು ಪಾಯಿಂಟ್ಸ್ನ ಕೆಲವೊಂದು ಪಾಯಿಂಟ್ಸ್ನ ಬರೀತೀರಾ. ನೆಕ್ಸ್ಟು ಪೊಟೆನ್ಷಿಯಲ್ ಬ್ಯಾರಿಯರ್ ಎಲ್ಲಿ ಫಾರ್ಮ್ ಆಗಿದೆಯೋ ಈ ವಿ ನಾಟ್ ಆ್ಯಕ್ಚುಲಿ ಪೊಟೆನ್ಷಿಯಲ್ ಬ್ಯಾರಿಯರು. ಡಯಾಗ್ರಾಮ್ಸ್ನ ಕ್ಲೀನಾಗಿ ಬರೀಲೇಬೇಕು. ಈ ಫಾರ್ವರ್ಡ್ ಬಯಾಸ್ ಬಗ್ಗೆ ಪಾಯಿಂಟ್ಸ್ ವೈದು ಸೆಂಟೆನ್ಸ್ ವೈದು ಟೆಕ್ಸ್ಟ್ ಬುಕ್ಕಲ್ಲಿ ಆರಾಮಾಗಿ ಓದಿ. ಇಷ್ಟನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೇಜರ್ಲಿ ತೊಗೊತಾ ಇರೋದೇ ಟೆಕ್ಸ್ಟ್ ಬುಕ್ಕಿಂದ. ಸೊ ದಿಸ್ ಈಸ್ ಅಬೌಟ್ ದ ಫಾರ್ವರ್ಡ್ ಬಯಾಸ್ಡ್ ಮೈನಾರಿಟಿ ಕ್ಯಾರಿಯರ್ ಇಂಜೆಕ್ಷನ್. ಸೊ ದಿಸ್ ಈಸ್ ಅಬೌಟ್ ದ ಪಾಯಿಂಟ್ ಇಂಜೆಕ್ಟೆಡ್ ಎಲೆಕ್ಟ್ರಾನ್ಸ್. ಸೊ ಇಂಜೆಕ್ಟೆಡ್ ಎಲೆಕ್ಟ್ರಾನ್ಸ್, ಇಂಜೆಕ್ಟೆಡ್ ಹೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅಂತ ತೊಗೊಂಡಿದ್ದಾರೆ. ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಲಾಸ್ಟ್ ಎಕ್ಸ್ಪೆರಿಮೆಂಟಲ್ ಸರ್ಕ್ಯೂಟ್ ಅರೇಂಜ್ಮೆಂಟ್ ಆಫ್ ಸ್ಟಡಿಯಿಂಗ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪಿ ಎನ್ ಜಂಕ್ಷನ್ ಇನ್ ಫಾರ್ವರ್ಡ್ ಬಯಾಸ್. ಮೇ ಬಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಬ್ಯಾಟರಿ ಇಟ್ ಈಸ್ ಕನೆಕ್ಟೆಡ್ ಟು ದ ಪಿ ಎನ್ ಜಂಕ್ಷನ್ ಡಯೋಡ್ and positive is connected to the voltmeter and negative is connected to the voltmeter and along with the milliammeter. ಫಾರ್ವರ್ಡ್ ಬಯಾಸಲ್ಲಿ ರಿವರ್ಸ್ ಬಯಾಸಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಇಲ್ಲಿ ಮಿಲಿ ಆ್ಯಮ್ಮೀಟರ್ ತೊಗೊಂಡಿರ್ತೀವಿ, ಕರೆಂಟ್ ಒಂದು ಸ್ವಲ್ಪ ಬರುತ್ತೆ. ಬಟ್ ರಿವರ್ಸ್ ಬಯಾಸಲ್ಲಿ ಜಾಸ್ತಿ ಕರೆಂಟ್ ಬರೋದಿಲ್ಲ, ಅಲ್ಲಿ ಮೈಕ್ರೋ ತೊಗೊತೀವಿ, ವೆರಿ ಸ್ಮಾಲ್ ವ್ಯಾಲ್ಯೂ. ಸೊ ದಿಸ್ ಇಸ್ ಅಬೌಟ್ ದ ಸ್ವಿಚ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಸರ್ಕ್ಯೂಟ್. ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಎಕ್ಸ್ಪೆರಿಮೆಂಟ್ ಯೂಶ್ವಲಿ ಥಿಯರಿನಲ್ಲಿ ಕೇಳೋದಿಲ್ಲ, ಯಾಕಂದರೆ ಎಕ್ಸ್ಪೆರಿಮೆಂಟ್ ಮಾಡಿರ್ತಿರಲ್ಲ ಅದಕ್ಕೆ. ಬಟ್ ಡಯಾಗ್ರಾಮ್ ಅನ್ನೋದು ಗೊತ್ತಿರಲಿ, ಆಲ್ರೆಡಿ ಅಲ್ಲಿ ಓದಿರ್ತೀರ. ಸೊ ಪಿ ಎನ್ ಜಂಕ್ಷನ್ ಡಯೋಡ್ ಅಂಡರ್ ರಿವರ್ಸ್ ಬಯಾಸ್. ಇಲ್ಲೇನು ಮಾಡಬೇಕು, ಪಿ ಟೈಪ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ, ಎನ್ ಟೈಪ್ ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಎಲ್ಲೇನಾದರೂ ಸ್ಪೀಡ್ ಆಯಿತು ಅಂದರೆ ಸ್ವಲ್ಪ ಪಾಸ್ ಮಾಡಿ ಹಿಂದೆ ಹೋಗಿ ಮತ್ತೆ ರಿವೈಸ್ ಮಾಡಿ ನೋಡಿ, ಸಿಂಪಲ್ ಇರುತ್ತೆ. ಓಕೆ. ವೆನ್ ಆನ್ ಎಕ್ಸ್ಟರ್ನಲ್ ವೋಲ್ಟೇಜ್ ವಿ ಈಸ್ ಅಪ್ಲೈಡ್ ಅಕ್ರಾಸ್ ದಿ ಡಯೋಡ್ ಸಚ್ ದಟ್ ಎನ್ ಸೈಡ್ ಈಸ್ ದ ಪಾಸಿಟಿವ್ ಆ್ಯಂಡ್ ಪಿ ಸೈಡ್ ಈಸ್ ನೆಗೆಟಿವ್, ಇಟ್ ಈಸ್ ಸೆಡ್ ಟು ಬಿ ರಿವರ್ಸ್ ಬಯಾಸ್ಡ್. ಓಕೆ. ಅಪ್ಲೈಡ್ ವೋಲ್ಟೇಜ್ ಮೋಸ್ಟ್ಲಿ ಡ್ರಾಪ್ಸ್ ಅಕ್ರಾಸ್ ದಿ ಡಿಪ್ಲಿಷನ್ ರೀಜನ್. So the direction of applied voltage is the same as the direction of barrier potential. ಇಲ್ಲಿ ರಿವರ್ಸ್ ಕನೆಕ್ಟ್ ಮಾಡೋದ್ರಿಂದ ಎರಡು ಡೈರೆಕ್ಷನ್ ಸೇಮ್ ಆಗುತ್ತೆ. ಎರಡು ಡೈರೆಕ್ಷನ್ ಸೇಮ್ ಆಗ್ತಂದರೆ ಮತ್ತೆ ಎಲೆಕ್ಟ್ರಾನ್ಸ್ ಎಲ್ಲ ಫ್ಲೋ ಆಗೋದಕ್ಕೆಲ್ಲ ಕಷ್ಟ ಆಗ್ತಿರುತ್ತೆ. ಸೊ ಆ್ಯಸ್ ಎ ರಿಸಲ್ಟ್ ದ ಬ್ಯಾರಿಯರ್ ಹೈಟ್ ಇನ್ಕ್ರೀಸಸ್. ಎರಡು ಸೇಮ್ ಡೈರೆಕ್ಷನ್ ಹೋಗ್ತಿದೆ ಅಂದಾಗ ಎಲೆಕ್ಟ್ರಿಕ್ ಫೀಲ್ಡು ಬ್ಯಾರಿಯರ್ ಹೈಟ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ದ ಡಿಪ್ಲಿಷನ್ ರೀಜನ್ ವೈಡನ್ಸ್ ಡ್ಯೂ ಟು ದ ಚೇಂಜ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. Forward bias minority carrier injection. The effective barrier height under reverse bias is V0 plus V. ಸೊ ಇಲ್ಲಿ ಬ್ಯಾರಿಯರ್ ಪೊಟೆನ್ಷಿಯಲ್ಗೆ ಮತ್ತೆ ಇನ್ನೊಂದು ವೋಲ್ಟೇಜ್ ಆ್ಯಡ್ ಆಗೋದ್ರಿಂದ, ಬ್ಯಾರಿಯರ್ ಪೊಟೆನ್ಷಿಯಲ್ ಆಲ್ರೆಡಿ V0 ತೊಗೊಂಡಿದ್ವಿ, ಮತ್ತೆ ಇನ್ನೊಂದು ವೋಲ್ಟೇಜ್ ಆ್ಯಡ್ ಆಗುತ್ತೆ. ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಪಾಸ್ ದಿ ಕರೆಂಟ್. ಸೊ ರಿವರ್ಸ್ ಬಯಾಸಲ್ಲಿ ತುಂಬ ಕಡಿಮೆನೇ ಕರೆಂಟ್ ಬರುತ್ತೆ. ದಿಸ್ ಸಪ್ರೆಸಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎನ್ ಟು ಪಿ
ಆ್ಯಂಡ್ ಹೋಲ್ಸ್ ಫ್ರಮ್ ಪಿ ಟು ಎನ್. ಅದು ಸಫರ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಕ್ಕೆ, ಕರೆಂಟ್ ಫ್ಲೋ ಆಗೋದು ಕಷ್ಟ ಆಗುತ್ತೆ. ಸೊ ಬಿಕಾಸ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ವಿ ನಾಟ್ ಇರೋದು, ಪೊಟೆನ್ಷಿಯಲ್ ಬ್ಯಾರಿಯರ್ ವಿ ನಾಟ್ ಇರೋದು ಮತ್ತೆ ಇನ್ನೂ ಆ್ಯಡ್ ಆಗಿ ವಿ ಆಗಿ ಇನ್ನೂ ಕಷ್ಟ ಆಗುತ್ತೆ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದು. ಸೊ ಅಲ್ಲೇನಾಗುತ್ತೆ, ನಾರ್ಮಲಿ ಅಪೋಸಿಟ್ ಮೀನ್ಸ್ ಯಾವ ಡೈರೆಕ್ಷನ್ ಬರ್ತಿದೆ ಆ ಡೈರೆಕ್ಷನ್ಗೆ ಹೋದಾಗ ಈಸಿಯಾಗಿ ಸಿಗುತ್ತೆ ಎಲ್ಲಿ ಫಾರ್ವರ್ಡ್ ಬಯಾಸಲ್ಲಿ, ಬಟ್ ಇಲ್ಲಿ ಇನ್ನೂ ಕಷ್ಟ ಆಗುತ್ತೆ. ದಸ್ ಡಿಫ್ಯೂಷನ್ ಕರೆಂಟ್ ಡಿಕ್ರೀಸಸ್ ಎನಾರ್ಮಲಸ್ಲಿ ಕಂಪೇರ್ ಟು ದ ಡಯೋಡ್ ಅಂಡರ್ ಫಾರ್ವರ್ಡ್ ಬಯಾಸ್. ಅದನ್ನು ಹೇಳಿದ್ದು ಫಾರ್ವರ್ಡ್ ಬಯಾಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿನೂ ಕಷ್ಟ ಆಗುತ್ತೆ. ಸೊ ದಿಸ್ ಈಸ್ ಪಾಸಿಟಿವ್. ಇಲ್ಲಿ ನೋಡಿ, ಇಲ್ಲೂ ಪಾಸಿಟಿವ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಆಲ್ರೆಡಿ ನೀವು ಥರ್ಡ್ ಚಾಪ್ಟ್ರಲ್ಲಿ ಕರೆಂಟ್ ಬಗ್ಗೆ ಓದಿದ್ದೀರ. ಅಲ್ಲಿ ಕ್ವೈಟ್ ಆಪೋಸಿಟು. ನಾರ್ಮಲಿ ಒಂದು ಕಂಡಕ್ಟರ್ಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಇರುತ್ತೆ ನಾರ್ಮಲಿ. ಬಟ್ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೇ ಇರುತ್ತೆ, ಮತ್ತೆ ಪಾಸಿಟಿವ್ ನೆಗೆಟಿವ್ ಅದೇ ಸೇಮ್ ಡೈರೆಕ್ಷನಲ್ಲಿ. ಈ ಬ್ಯಾರಿಯರ್ ವಿ ನಾಟ್ ಇರೋದು ಇನ್ನೂ ಆ್ಯಡ್ ಆಗಿ ವಿ ಆಗಿ ಇನ್ನೂ ಜಾಸ್ತಿ ಆಗುತ್ತೆ, ಹೈಟ್ ಇನ್ಕ್ರೀಸ್ ಆಗುತ್ತೆ. ಸೊ ಹೈಟ್ ಇನ್ಕ್ರೀಸ್ ಆಯಿತು ಅಂದರೆ ಆಬ್ವಿಯಸ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಫ್ಲೋ ಆಗೋದು ಮತ್ತೆ ಕಷ್ಟ ಆಗುತ್ತೆ. ಸೊ ಕರೆಂಟ್ ಪಾಸ್ ಆಗೋದು ಕಷ್ಟ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ. ಸೊ ಡಯಾಗ್ರಾಮ್ ಈ ರೀತಿ. ಇಲ್ಲಿ ನೋಡಿ, ಇಲ್ಲಿ ಮೈಕ್ರೋ ಆ್ಯಮ್ಮೀಟರ್, ಅದಕ್ಕೆ ಹೇಳಿದ್ದು ಕಡಿಮೆ ಕರೆಂಟ್ ಸಿಗುತ್ತೆ ಎಲ್ಲಿ, ರಿವರ್ಸ್ ಬಯಾಸಲ್ಲಿ. ಫಾರ್ವರ್ಡ್ ಬಯಾಸಲ್ಲಿ ಮಿಲಿ ಇರುತ್ತೆ, ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ಅಬೌಟ್ ದ ಡಯೋಡ್. ಸೊ ಪಿ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್, ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ದ ಎನ್. ಎಕ್ಸ್ಪೆರಿಮೆಂಟಲ್ ಸರ್ಕ್ಯೂಟ್ ಅರೇಂಜ್ಮೆಂಟ್ ಆಫ್ ಸ್ಟಡಿಯಿಂಗ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪಿ ಎನ್ ಜಂಕ್ಷನ್ ಡಯೋಡ್ ಇನ್ ರಿವರ್ಸ್ ಬಯಾಸ್. ನಾರ್ಮಲಿ ನಿಮಗೆ ಗ್ರಾಫು ಈ ರೀತಿ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಮಿಲಿ ಆ್ಯಮ್ಮೀಟರ್, ದಿಸ್ ಈಸ್ ಅಬೌಟ್ ದ ಫಾರ್ವರ್ಡ್ ಬಯಾಸ್. ರಿವರ್ಸ್ ಬಯಾಸು ಈ ರೀತಿ ಬಂದಿರುತ್ತೆ. ದಿಸ್ ಇಸ್ ಅಬೌಟ್ ದ ಮೈಕ್ರೋ ಆ್ಯಂಪಿಯರ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ ವೋಲ್ಟೇಜ್. ಅಟ್ ಸರ್ಟೆನ್ ಪಾಯಿಂಟ್ ಇನಿಷಿಯಲಿ 0 ಇತ್ತು, ಒಂದು ಸರ್ಟೆನ್ ಪಾಯಿಂಟಲ್ಲಿ ಇನ್ಕ್ರೀಸ್ ಆಗುತ್ತೆ, ಇದಿನ್ನೂ ಡಿಕ್ರೀಸ್ ಆಗುತ್ತೆ. ದಟ್ ಇಸ್ ಅಬೌಟ್ ದ ಮೈಕ್ರೋ. ಸೊ ಎಕ್ಸ್ಪೆರಿಮೆಂಟಲ್ ಸರ್ಕ್ಯೂಟ್ ಅರೇಂಜ್ಮೆಂಟ್ ಫಾರ್ ಸ್ಟಡಿಯಿಂಗ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪಿ ಎನ್ ಜಂಕ್ಷನ್ ಡಯೋಡ್. ಟಿಪಿಕಲಿ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸಿಲಿಕಾನ್ ಡಯೋಡ್. ಯೂಶಲಿ ಇಲ್ಲಿ ಡಿಸ್ಕಸ್ ಮಾಡಿದ್ರೆ ಸಿಲಿಕಾನ್ ಡಯೋಡ್ ಬಗ್ಗೆನೇ. ಸೊ ಅಪ್ಲಿಕೇಶನ್ ಆಫ್ ಜಂಕ್ಷನ್ ಡಯೋಡ್ ಆಸ್ ಎ ರೆಕ್ಟಿಫೈಯರ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ರೆಕ್ಟಿಫೈಯರ್? ಸೊ ಎ ಸಿ ಕರೆಂಟ್ ಏನು ಬರ್ತಿರುತ್ತೋ, ಯೂಶಲಿ ನಿಮಗೆ ಎ ಸಿ ಡಿ ಸಿ ಬಗ್ಗೆ ಐಡಿಯಾ ಇರುತ್ತೆ. ಏನು ಬೇಕಾಗಿಲ್ಲ ಅನ್ಸುತ್ತೆ. ಓಕೆ, ಎ ಸಿನಲ್ಲಿ ಈ ಕರೆಂಟ್ ಏನಾಗ್ತದೆ, ಫ್ಲಕ್ಚುಯೇಟ್ ಆಗ್ತಿರುತ್ತಲ್ಲ, ಈ ಎ ಸಿ ಫ್ಲಕ್ಚುಯೇಟ್ ಆಗ್ತಿರೋದನ್ನು ನಾವು ರೆಕ್ಟಿಫೈ ಮಾಡಿ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಫಸ್ಟು ನೋಡ್ತೀವಿ ಆಫ್ ವೇವ್ ರೆಕ್ಟಿಫೈರ್. ಒಂದು ಆಫ್ ವೇವ್ನ ಮಾತ್ರ ತೊಗೊತೀವಿ, ಬಟ್ ಅಗೇನ್ ದೇರ್ ಇಸ್ ಎ ಲಾಸ್ ಇನ್ ಎನರ್ಜಿ. ಯಾಕೆಂದರೆ ಆಫ್ ವೇವ್ನಲ್ಲಿ ಮಾತ್ರ ಬರ್ತಿರುತ್ತೆ, ನೆಗೆಟಿವ್ ಎಲ್ಲ ಕಟ್ ಆಗ್ತಿರುತ್ತೆ, ಲಾಸು, ಎನರ್ಜಿ ಲಾಸ್ ಆಯಿತು. ಟೋಟಲ್ ನಮಗೆ 50 ಏನಾದರೂ ಆಸಿಲೇಷನ್ಸ್ ಇದ್ದರೆ ಅದರಲ್ಲಿ ಆಫ್ ಆಫ್ ದಿ ಥಿಂಗ್ ಇಸ್ ವೇಸ್ಟ್ ಆಗ್ತಿರುತ್ತೆ, ವೇಸ್ಟ್. ಸೊ ಅದರಿಂದ ಏನು ಮಾಡ್ತಾರೆ, ನೆಕ್ಸ್ಟ್ ಫುಲ್ ವೇವ್ ರೆಕ್ಟಿಫೈರ್ ಬರ್ತಾರೆ. ಅದರಲ್ಲೂ ಮತ್ತೆ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿ ಮತ್ತೆ ಅಲ್ಲೇ ಲಾಸ್ ಇರುತ್ತೆ. ಲಾಸ್ಟಲ್ಲಿ ಒಂದು ಪಾಯಿಂಟ್ ಮಾತ್ರ ಇರುತ್ತೆ, ಅದನ್ನು ಲಾಸ್ಟಲ್ಲಿ ಮಾಡೋಣ ಕೆಪಾಸಿಟರ್ ಬಗ್ಗೆ. ಬಟ್ ಇವಾಗ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ಅಂದರೆ, ಫ್ರಮ್ ದಿ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಜಂಕ್ಷನ್ ಡಯೋಡ್ ವಿ ಸಿ ದಟ್ ಇಟ್ ಅಲೋಸ್ ಕರೆಂಟ್ ಟು ಪಾಸ್ ಓನ್ಲಿ ವೆನ್ ಇಟ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಫಾರ್ವರ್ಡ್ ಬಯಾಸ್ಡಲ್ಲಿ ಇದ್ದಾಗಲೇ ನೋಡ್ತಿರ್ತೀವಿ, ಫಾರ್ವರ್ಡ್ ಬಯಾಸ್ಡಲ್ಲಿ ನಮಗೆ ಕರೆಂಟ್ಸ್ ಬರ್ತಿರುತ್ತೆ, ರಿವರ್ಸ್ ಬಯಾಸಲ್ಲಿ ಬರಲ್ಲ. ಸೊ ಈ ಡಯಾಗ್ರಾಮ್ಸಲ್ಲಿ ನೀವು ಪಾಯಿಂಟ್ಸ್ ವೈಸ್ ಈಸಿಯಾಗಿ ಹೆಂಗೆ ಬರೀಬೋದು ನೋಡ್ತಾ ಹೋಗೋಣ. ಸೊ ಇಫ್ ಆನ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಈಸ್ ಅಪ್ಲೈಡ್ ಅಕ್ರಾಸ್ ದಿ ಡಯೋಡ್, ದ ಕರೆಂಟ್ ಫ್ಲೋಸ್ ಓನ್ಲಿ ಇನ್ ದಟ್ ಪಾರ್ಟ್ ಆಫ್ ದಿ ಸೈಕಲ್ ವೆನ್ ದ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಫಾರ್ವರ್ಡ್ ಬಯಾಸ್ ಇದ್ದಾಗ ಕರೆಂಟ್ ಪಾಸ್ ಆಗುತ್ತೆ, ರಿವರ್ಸ್ ಬಯಾಸ್ ಇದ್ದರೆ ಕರೆಂಟ್ ಪಾಸ್ ಆಗೋದಿಲ್ಲ. ಸೊ ಇದೊಂದು ಮೈಂಡಲ್ಲಿ ಇಟ್ಕೊಂಡು ಯಾವ ರೀತಿ ಸಿಂಪಲಾಗಿ ಮಾಡ್ಬೋದು ಅಂತ ನೆಕ್ಸ್ಟ್ ಫುಲ್ ವೇವ್ ರೆಕ್ಟಿಫೈರ್, ಹಾಫ್ ವೇವ್ ರೆಕ್ಟಿಫೈರ್ ಕಲಿತಾ ಹೋಗೋಣ. ಬಟ್ ರೆಕ್ಟಿಫೈರ್ ಅಂದರೆ ದಿಸ್ ಪ್ರಾಪರ್ಟಿ ಈಸ್ ಯೂಸ್ಡ್ ಟು ರೆಕ್ಟಿಫೈ ಆಲ್ಟರ್ನೇಟಿಂಗ್ ವೋಲ್ಟೇಜಸ್ ಆ್ಯಂಡ್ ದಿ ಸರ್ಕ್ಯೂಟ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ಇಸ್ ಕಾಲ್ಡ್ ರೆಕ್ಟಿಫೈರ್. ಸೊ ಈ ಎ ಸಿ ಆಲ್ಟರ್ನೇಟಿಂಗ್ ವೋಲ್ಟೇಜ್ನ ರೆಕ್ಟಿಫೈ ಮಾಡೋದಕ್ಕೆ, ಪಾಸಿಟಿವ್ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋದು. ಮ್ಯಾಕ್ಸಿಮಮ್ ಡಿ ಸಿ ಕನ್ವರ್ಟ್ ಮಾಡಬೇಕು ಅಂತಲೇ ಅಂದ್ಕೊಳ್ಳಿ ರೆಕ್ಟಿಫೈರ್. ಹಾಫ್ ವೇವ್ ರೆಕ್ಟಿಫೈರ್ ನೋಡಿ, ಯೂಶಲಿ 5 ಮಾರ್ಕ್ಸ್ ಕೇಳ್ತಾರೆ. ಎಷ್ಟು ಸಿಂಪಲಾಗಿ ಬರೀಬೋದು ಅಂದರೆ ಇಲ್ಲೇ ನೋಡ್ಕೊಳ್ಳಿ, ಡಯಾಗ್ರಾಮ್ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. 2 ಇಂಡಕ್ಟರ್ಸ್ ಯೂಸ್ ಮಾಡ್ತಿದ್ದಾರೆ, ಒಂದು ಪ್ರೈಮರಿ ಅದು ಎ ಸಿ ಅಂದರೆ ಇನ್ಪುಟ್ ಕೊಟ್ಟಿದ್ದಾರೆ, ಇನ್ನೊಂದು ಔಟ್ಪುಟ್ಟು ಒಂದು ಡಯೋಡ್ ತೊಗೊಂಡಿದ್ದೀವಿ, ಇನ್ನೊಂದು ಲೋಡ್ ರೆಸಿಸ್ಟೆನ್ಸು. ಈ ರೀತಿ ಬರೆದ್ರೆ ಮುಗೀತು. ಇಲ್ಲಿ ಇನ್ ಬಿಟ್ವೀನ್ ಲೈನ್ಸ್ ಕೊಟ್ಟಿರೋದು ಅದು ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ತೊಗೊತೀವಿ. ಯಾಕಂದರೆ ಇಲ್ಲಿ ಜನ್ರೇಟ್ ಆಗಿರೋದು ಮತ್ತೆ ಇಲ್ಲಿ ಜನ್ರೇಟ್ ಆಗಿ ಇದು ಮತ್ತೆ ಇ ಎಮ್ ಎಫ್ ಅದೆಲ್ಲ ಸ್ಟಾರ್ಟಿಂಗ್ ಓದಿದ್ದೀರಾ, ಬಟ್ ಅವೆಲ್ಲ ಇಲ್ಲಿ ಬೇಕಾಗಿಲ್ಲ, ನಿಮಗೆ ಕನ್ಫ್ಯೂಸ್ ಮಾಡೋದು ಬೇಕಾಗಿಲ್ಲ. ಸೊ ಅದೆಲ್ಲ ಇನ್ಸೈಡ್ ಹೋಗೋ ಬದಲು ಡಯಾಗ್ರಾಮು 2 ಇಂಡಕ್ಟರ್ಸ್ ತೊಗೊಂಡಿದ್ದೀವಿ, ಒಂದು ಎ ಸಿ ಬ್ಯಾಟ್ರಿಗೆ, ಇನ್ನೊಂದು ಲೋಡ್ ರೆಸಿಸ್ಟೆನ್ಸು, ಜೊತೆಯಲ್ಲಿ ಡಯೋಡ್ ಕೊಟ್ಟಿರಬೇಕು, ಸೀರೀಸಲ್ಲೇ ಇದೆ, ಎಲ್ಲ ಸೀರೀಸ್ನಲ್ಲೇ ಕನೆಕ್ಟ್ ಆಗಿರುತ್ತೆ. ಸೊ ಇಷ್ಟು ಮೈಂಡಲ್ಲಿ ಇಟ್ಕೊಂಡು ಪಾಯಿಂಟ್ಸ್ ವೈಸ್ ಸಿಂಪಲಾಗಿ ಬರೀಬೋದು. ಫಸ್ಟ್ ಪಾಯಿಂಟ್ ಏನು ಬರುತ್ತೆ, ಕನ್ಸಿಡರ್ ದ 2 ಇಂಡಕ್ಟರ್ಸ್, 2 ಕಂಡಕ್ಟರ್ಸ್, one is connected to the primary inductor, primary conductor, secondary coil anta ಬೇಕಾದ್ರೂ ಚೂಸ್ ಮಾಡ್ಬೋದು. ಕನ್ಸಿಡರ್ ದ 2 coils, one is a primary coil, another is a secondary coil. Primary coil is connected to the battery of AC battery.
ಸೊ ಸೆಕೆಂಡರಿ ಕಾಯಿಲ್ ಈಸ್ ಕನೆಕ್ಟೆಡ್ ಟು ದ ಡಯೋಡ್ ಆ್ಯಂಡ್ ಲೋಡ್ ರೆಸಿಸ್ಟೆನ್ಸ್ ಇನ್ ವಿಚ್ ವೇರ್ ವಿಲ್ ಗೆಟ್ ದ ಔಟ್ಪುಟ್. ಓಕೆ ಅಲ್ವಾ? ಇಷ್ಟು ಇಟ್ಕೊಂಡು ಪಾಯಿಂಟ್ಸ್ ವೈಸ್ ಯಾವ ರೀತಿ ಬರೀಬೋದು, ಇಷ್ಟು ಇನ್ನೊಂದು ಡಯಾಗ್ರಾಮ್ ಸೆಂಟೆನ್ಸಸ್ ಬರೀಬೇಕು. ನೆಕ್ಸ್ಟು ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ ಆಫ್ ದಿ ಎ ಸಿ ಅಂದರೆ ಏನು, ಇದು ಎ ಸಿ ಇನ್ಪುಟ್ ಎ ಸಿ, ಇದು ಪಾಸಿಟಿವ್ ಆಫ್ ಸೈಕಲ್. ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ ಆಫ್ ದಿ ಎ ಸಿ, ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ ಆಫ್ ದಿ ಎ ಸಿ, ಆ ಪಾಸಿಟಿವ್ ಆಫ್ ಸೈಕಲಲ್ಲಿ ಪರ್ ಸೆಕೆಂಡ್ 50 ಆಸಿಲೇಷನ್ಸ್ ಆಗ್ತಿರುತ್ತೆ ಫ್ರೀಕ್ವೆನ್ಸಿ ನಮ್ಮ ಇಂಡಿಯಾದಲ್ಲಿ. ಸೊ ಒಂದು ಪಾಸಿಟಿವ್ ಮಾತ್ರ ತೊಗೊತಿದ್ದೀವಿ, ಈ ಪಾಸಿಟಿವ್ ಆಫ್ ಸೈಕಲ್ ಆಫ್ ದಿ ಎ ಸಿ. ದಿಸ್ ಟರ್ಮಿನಲ್ ಎ ಈಸ್ ಪಾಸಿಟಿವ್, ಬಿ ಈಸ್ ನೆಗೆಟಿವ್. ಪಾಯಿಂಟ್ಸ್ ವೈಸ್ ಹಿಂಗೆ ಸಿಂಪಲಾಗಿ ಬರೀರಿ, ಈಸಿಯಾಗಿ 5 ಮಾರ್ಕ್ಸ್ ಸಿಗುತ್ತೆ. ಡ್ಯೂರಿಂಗ್ ದಿ ಪಾಸಿಟಿವ್ ಆಫ್ ಸೈಕಲ್ ಆಫ್ ದಿ ಎ ಸಿ, ಟರ್ಮಿನಲ್ ಎ ಈಸ್ ಪಾಸಿಟಿವ್, ಟರ್ಮಿನಲ್ ಬಿ ಈಸ್ ನೆಗೆಟಿವ್. ದೆನ್ ದ ಡಯೋಡ್, ದಿಸ್ ಡಿ ಅಂತ ಬೇಕಾದ್ರೆ ತಗೊಳ್ಳಿ, ಡಯೋಡ್ ಡಿ ವಿಲ್ ಬಿ ಇನ್ ದ ಫಾರ್ವರ್ಡ್ ಬಯಾಸ್. ಡಯೋಡ್ ಡಿ ವಿಲ್ ಬಿ ಇನ್ ದ ಫಾರ್ವರ್ಡ್ ಬಯಾಸ್. ದೆನ್ ಕರೆಂಟ್ ಫ್ಲೋಸ್. ಇಲ್ಲಿ ಔಟ್ಪುಟ್ ವೋಲ್ಟೇಜು ಬಂದಿದೆ. ಡ್ಯೂರಿಂಗ್ ದ ನೆಗೆಟಿವ್ ಆಫ್ ಸೈಕಲ್ ಆಫ್ ಎ ಸಿ, ಡ್ಯೂರಿಂಗ್ ದ ನೆಗೆಟಿವ್ ಆಫ್ ಸೈಕಲ್ ಆಫ್ ಎ ಸಿ, ಇನ್ಪುಟ್ ಎ ಸಿ ಅಂತ ಬೇಕಾದ್ರೆ ಬರೀದೆ, ವೋಲ್ಟೇಜ್ ಅಂತ ಬೇರೆ. ಸೊ ದಿಸ್ ಟರ್ಮಿನಲ್ ಎ ಈಸ್ ನೆಗೆಟಿವ್, ಬಿ ಈಸ್ ಪಾಸಿಟಿವ್. ಪಾಸಿಟಿವ್ ಅಂದರೆ ಕರೆಂಟ್ ಈ ರೀತಿ ಹೋಯಿತು ಅಂದರೆ ಇದು ಡಯೋಡು ಕಟ್ ಮಾಡುತ್ತೆ, ಕರೆಂಟ್ ಫ್ಲೋ ಆಗೋದಕ್ಕೆ ಬಿಡೋದಿಲ್ಲ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಕಟ್ ಆಗಿರುತ್ತೆ, ನಮಗೆ ಸಿಗೋದಿಲ್ಲ. So that's why we are getting only about the positive off cycle. Negative off cycles are cutting. That's why it is the off wave rectifier. ಸೊ ಇಷ್ಟನ್ನ ಪಾಯಿಂಟ್ಸ್ ವೈಸ್ ಬರ್ಕೊಂಡೋಗಿದ್ರೆ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಈ ಗ್ರಾಫ್ ಕಂಪಲ್ಸರಿ ಬರೀಲೇಬೇಕು. ಆ್ಯಕ್ಚುಲಿ ಇದು ಮೈನ್ ಮಾರ್ಕ್ಸ್ ಕೊಡೋದೆ ಗ್ರಾಫ್, ಡಯಾಗ್ರಾಮ್ಗೂ ಗ್ರಾಫ್ಗೂ. ಪಾಯಿಂಟ್ ಸಿಂಪಲಾಗಿ ಬರೀತಾ ಹೋಗ್ಬೋದು. ಸೊ ದಿಸ್ ಆರ್ ಎಲ್ ಇಸ್ ದ ಲೋಡ್ ರೆಸಿಸ್ಟೆನ್ಸ್, ಅದನ್ನು ತೊಗೊಬೋದು. ಸೊ ದಿಸ್ ಲೋಡ್ ರೆಸಿಸ್ಟೆನ್ಸ್ ಅಬೌಟ್ ದಿಸ್ ಫಾರ್ವರ್ಡ್ ಬಯಾಸ್ ಇಟ್ ಈಸ್ ಅಲೋಯಿಂಗ್ ದ ಕರೆಂಟ್. ಬಟ್ ಯೂಶಲಿ ಡಯೋಡಿಂದನೇ ಡಿಪೆಂಡ್ ಆಗ್ತಿರೋದು ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್. ಫಾರ್ವರ್ಡ್ ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್, ನೆಗೆಟಿವ್ ಡ್ಯೂರಿಂಗ್ ದ ನೆಗೆಟಿವ್ ಆಫ್ ಸೈಕಲ್. ಸೊ ದಟ್ ಈಸ್ ಅಬೌಟ್ ದಿಸ್ ಥಿಂಗ್ ಪಾಯಿಂಟ್ಸ್ ವೈಸು. ಬಟ್ ಆಫ್ ವೇವ್ ರೆಕ್ಟಿಫೈರ್ ನೋಡ್ತಾ ಹೋಗೋಣ. ಬಟ್ ಎಕ್ಸ್ಪ್ಲನೇಷನ್ ಅದು ಅಷ್ಟು ಬರೆದ್ರು ಮುಗೀತು. ಇಫ್ ಆನ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಇಸ್ ಅಪ್ಲೈಡ್ ಅಕ್ರಾಸ್ ದಿ ಡಯೋಡ್ ಇನ್ ಸೀರೀಸ್ ವಿತ್ ಎ ಲೋಡ್, ಎ ಪಲ್ಸೇಟಿಂಗ್ ವೋಲ್ಟೇಜ್ ವಿಲ್ ಅಪಿಯರ್ ಅಕ್ರಾಸ್ ದಿ ಲೋಡ್ ಓನ್ಲಿ ಡ್ಯೂರಿಂಗ್ ದ ಆಫ್ ಸೈಕಲ್ಸ್ ಆಫ್ ದಿ ಇನ್ಪುಟ್ ಎ ಸಿ ಇನ್ಪುಟ್ ಡ್ಯೂರಿಂಗ್ ವಿಚ್ ದ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್. ಇಟ್ ಈಸ್ ಕಾಲ್ಡ್ ಎ ಆಫ್ ವೇವ್ ರೆಕ್ಟಿಫೈರ್. ಆಫ್ ವೇವ್ ರೆಕ್ಟಿಫೈರ್ನಲ್ಲಿ ಫಾರ್ವರ್ಡ್ ಬಯಾಸ್ನಲ್ಲಿ ಮಾತ್ರ ನಮಗೆ ಸಿಗ್ತಿರುತ್ತೆ. ದಟ್ ಈಸ್ ಅಬೌಟ್ ದ ಥಿಂಗ್ ಆಫ್ ಸೈಕಲ್ಸ್. ಓಕೆ, ದ ಸೆಕೆಂಡರಿ ಆಫ್ ಎ ಟ್ರಾನ್ಸ್ಫಾರ್ಮರ್ ಸಪ್ಲೈಸ್ ದ ಡಿಸೈರ್ಡ್ ಎ ಸಿ ವೋಲ್ಟೇಜ್ ಅಕ್ರಾಸ್ ಟರ್ಮಿನಲ್ಸ್ ಎ ಆ್ಯಂಡ್ ಬಿ. ವೆನ್ ದ ವೋಲ್ಟೇಜ್ ಅಟ್ ಎ ಈಸ್ ಪಾಸಿಟಿವ್ ಆ್ಯಂಡ್ ದ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ ಇಟ್ ಕಂಡಕ್ಟ್ಸ್. ಅಲ್ಲಿ ಡಿಸ್ಕಸ್ ಮಾಡ್ದಂಗೆ ಇಲ್ಲಿ ಪಾಯಿಂಟ್ಸ್ ವೈಸ್ ಕೊಡ್ತಿದ್ದೀನಿ, ಈಸಿಯಾಗಿ ಅನಲೈಸ್ ಮಾಡಿ. ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ ಎ ವಿಲ್ ಬಿ ಪಾಸಿಟಿವ್, ಬಿ ಈಸ್ ನೆಗೆಟಿವ್. It allows current. Which one? Diode will allow. So that is in the forward bias. When A is negative, the diode is reverse bias and does not conduct. ಅಂದರೆ ನೆಗೆಟಿವ್ ಆಫ್ ಸೈಕಲಲ್ಲಿ ಎ ನೆಗೆಟಿವ್ ಆಗುತ್ತೆ, ಬಿ ಪಾಸಿಟಿವ್ ಆಗುತ್ತೆ. diode is in reverse biased. It does not conduct. The reverse saturation current of a diode is the negligible. ಆ ರಿವರ್ಸಲ್ಲಿ ಏನಾಗುತ್ತೆ, ತುಂಬ ನೆಗ್ಲಿಜಿಬಲ್ ಆಗುತ್ತೆ, ಯಾಕಂದರೆ ಆಲ್ರೆಡಿ ಡಯೋಡ್ ಕಟ್ ಮಾಡ್ತಿರುತ್ತೆ. ಸೊ ಆ್ಯಂಡ್ ಬಿ ಡಿಸೈಡ್ ಈಕ್ವಲ್ ಟು 0 ಫಾರ್ ಪ್ರಾಕ್ಟಿಕಲ್ ಪರ್ಪಸಸ್. ಅದು ಆಲ್ಮೋಸ್ಟ್ 0 ಅಂತಲೇ ತೊಗೊತೀವಿ. ಪಾಯಿಂಟ್ಸ್ ವೈಸ್ ಬರಿಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನಿಮ್ಮ ಎಕ್ಸಾಮಲ್ಲಿ ಯಾವ ರೀತಿ ಬರೀತೀರಾ ಅಂತ. ಯಾಕಂದರೆ ಈ ಸಿಂಪಲ್ ಚಾಪ್ಟರ್ನ ಕೆಲವು ಸ್ಟ್ರಗಲ್ ಆಗ್ತಾ ಇರ್ತೀರಾ. ಡಯಾಗ್ರಾಮ್ ಇವಾಗ ಏನಿರ್ತಲ್ಲಿ ಎ ಸಿ ಬ್ಯಾಟ್ರಿ ತೊಗೊತಿದ್ದೀವಿ. ಎ ಸಿ ಅಂದಾಗ ನೀವು ಕಣ್ಮುಂದೆ ಡೈಲಿ ಯೂಸ್ ಮಾಡ್ತಿದ್ದೀರಾ, ಮೊಬೈಲ್ ಚಾರ್ಜ್ ಮಾಡ್ತಿದ್ದೀರಾ, ಎ ಸಿಯಿಂದ ಡಿ ಸಿ ಕನ್ವರ್ಟ್ ಅಡಾಪ್ಟರ್ ಚೇಂಜ್ ಮಾಡ್ತಿದೆ. ಅದು ಎ ಸಿಯಿಂದ ಡಿ ಸಿ ಕನ್ವರ್ಟ್ ಮಾಡಿ ನಿಮಗೆ ಚಾರ್ಜ್ ಆಗ್ತಿರೋದು. ಚಾರ್ಜ್ ಹೆಂಗೆ ಆಗ್ತಿದೆ, ಕೆಪಾಸಿಟರ್ ಯೂಸ್ ಟು ಸ್ಟೋರ್ ಚಾರ್ಜಸ್ ಓನ್ಲಿ. ಸೊ ಎಲ್ಲ ಕಣ್ಮುಂದೆ ನಡೀತಿರೋದು. ಒಂದು ಸ್ವಲ್ಪ ಥಿಂಕ್ ಮಾಡಬೇಕಷ್ಟೇ, ಅಷ್ಟು ಟೈಮ್ ಇಲ್ಲ ಸರ್. ದ ರಿವರ್ಸ್ ಬ್ರೇಕ್ಡೌನ್ ವೋಲ್ಟೇಜ್ ಆಫ್ ದಿ ಡಯೋಡ್ ಮಸ್ಟ್ ಬಿ ಸಫಿಷಿಯೆಂಟ್ಲಿ ಹೈಯರ್ ದ್ಯಾನ್ ದ ಪೀಕ್ ಎ ಸಿ ವೋಲ್ಟೇಜ್ ಅಟ್ ದಿ ಸೆಕೆಂಡರಿ ಆಫ್ ದಿ ಟ್ರಾನ್ಸ್ಫಾರ್ಮರ್ ಟು ಪ್ರೊಟೆಕ್ಟ್ ದ ಡಯೋಡ್ ಫ್ರಮ್ ರಿವರ್ಸ್ ಬ್ರೇಕ್ಡೌನ್. ಸೊ ದಿಸ್ ಇಸ್ ಅಬೌಟ್ ದ ರಿವರ್ಸ್ ಬ್ರೇಕ್ಡೌನಲ್ಲಿ ನಾರ್ಮಲಿ ಆಗಬಹುದು. Therefore, in the positive off cycle of AC, there is a current through the load resistor RL and we get an output voltage as a figure. Already noted the figure nalli. Whereas there is no current in the negative off cycle, in the next positive off cycle again we get the output voltage. Thus the output voltage, though still varying, is restricted to only one direction and is said to be rectified. Only one direction ಮಾತ್ರ ನಮಗೆ ಸಿಗ್ತದೆ, ಇನ್ನೊಂದು ಡೈರೆಕ್ಷನ್ ಅಲ್ಲಿ ರೆಕ್ಟಿಫೈ ಆಗ್ತದೆ. Since the rectified output of this circuit is only for half of the input AC wave, it is called a off wave rectifier. ನೋಡಿ, ಎಕ್ಸ್ಪ್ಲನೇಷನ್ ವೈಸೂ ಡಯಾಗ್ರಾಮ್ ಮುಖಾಂತರ ಮಾಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ಸ್ ವೈಸೂ ಕೊಟ್ಟಿದ್ದೀನಿ. ಈಸಿಯಾಗಿ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಇದು ಅವೈಲೇಬಲ್ ಇರುತ್ತೆ.
ಈಸಿಯಾಗಿ PDF ಡೌನ್ಲೋಡ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ಎಕ್ಸ್ಪ್ಲನೇಷನ್ನು ಆಗಲಿ ನಿಮಗೆ ನೋಟ್ಸು ಸಿಗಲಿ ಅಂತಲೇ ಈ ಮೆಥಡಲ್ಲಿ ಪಾಠ ಮಾಡ್ತಿರೋದು. ಸೊ ಈಸಿಯಾಗಿ ಕನ್ವೆ ಆಗಲಿ ಅಂತ. ಇನ್ನೊಂದು, ನಾನು ನಾರ್ಮಲಾಗೆ ಫುಲ್ಲು ಬರ್ಕೊಂಡು ಹೋದ್ರೂ ತುಂಬ ಲೇಟಾಗಿ ಹೋಗುತ್ತೆ. ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಯೂಶ್ವಲಿ ಫಿಸಿಕ್ಸ್ ಎಲ್ಲ ಅಂದರೆ ಇವಾಗ ಬೇಗ ಬಂದುಬಿಡಬೇಕು ಅಂತ ಆಸೆ ಜಾಸ್ತಿ. ಇರಲಿ, ಬೇಗನೆ ಕಲೀರಿ. ಏನೋ ಅಂತಾರಲ್ಲ, ಯಾವುದೋ ಒಂದು ಮೂವಿನಲ್ಲಿ ಡೈಲಾಗ್ ಇದೆ, ಉಸೇನ್ ಬೋಲ್ಟ್ ಕೂಡ ನೆನ್ಪಿಟ್ಕೊಳ್ಳೋದು, ಯಾಕಂದರೆ ಹೆವಿ ಫಾಸ್ಟ್ ರೇಸರ್ ಅಂತ ಏನೋ ಅಂತಾರೆ. ಅವೆಲ್ಲ ದೊಡ್ಡ ಮಾತುಗಳು ನಮಗೆ ಯಾಕೆ ಬಿಡಿ. ನೀವು ದೊಡ್ಡವರೇ, ಎಲ್ಲರೂ ನಾವು ದೊಡ್ಡವರೇ. ದ ಸರ್ಕ್ಯೂಟ್ ಯೂಸಿಂಗ್ two bodies shown in figure gives output rectifier voltage corresponding to both the positive as well as negative half of the cycle. So full wave rectifier. ಸೊ ಯಾವುದು ಇನ್ಪುಟ್ ವೋಲ್ಟೇಜಲ್ಲಿ ಸೈಕಲ್ ಇರೋದು ಪಾಸಿಟಿವ್ ಸೈಕಲು ಕನ್ವರ್ಟ್ ಆಗಿರಬೇಕು, ನೆಗೆಟಿವ್ನು ಕನ್ವರ್ಟ್ ಆಗಿರಬೇಕು. ಎಕ್ಸ್ಪ್ಲೇಷನಲ್ಲಿ ನೋಡೋಣ, ಅವಾಗ ಕ್ಲಾರಿಟಿ ಸಿಗುತ್ತೆ. ಹಿಯರ್ ದ ಪಿ ಸೈಡ್ ಆಫ್ ದಿ 2 ಡಯೋಡ್ಸ್ ಆರ್ ಕನೆಕ್ಟೆಡ್ ಟು ದ ಎಂಡ್ಸ್ ಆಫ್ ದಿ ಸೆಕೆಂಡರಿ ಆಫ್ ದಿ ಟ್ರಾನ್ಸ್ಫಾರ್ಮರ್. ಅಂದರೆ ಅಲ್ಲಿ 1 ಡಯೋಡ್ ತೊಗೊಂಡಿದ್ವಿ ಆಫ್ ವೇವಲ್ಲಿ, ಇಲ್ಲಿ 2 ಡಯೋಡ್ಸ್ ತೊಗೊತಿದ್ದೀವಿ. ಇಲ್ಲೇ ಐಡಿಯಾ ಬಂದುಬಿಡಬೇಕು. ಒಂದು ಡಯೋಡಿಂದ ಫಾರ್ವರ್ಡ್ ಬರುತ್ತೆ, ಇನ್ನೊಂದು ಡಯೋಡ್ ತೊಗೊಂಡಾಗ ರಿವರ್ಸ್ನಲ್ಲೂ ಪಾಸಿಟಿವ್ ಕನ್ವರ್ಟ್ ಆಗುತ್ತಾ? ಎಸ್, ನೋಡ್ತಾ ಹೋಗೋಣ. ದ ಎಂಡ್ ಸೈಡ್ ಆಫ್ ದಿ ಡಯೋಡ್ಸ್ ಆರ್ ಕನೆಕ್ಟೆಡ್ ಟುಗೆದರ್ and the output is taken between this common point of diodes and the midpoint of the secondary of the transformer. So actually points ನೋಡ್ಕೊತಾ ಹೋದರೆ ಗೊತ್ತಾಗುತ್ತೆ. ಎಕ್ಸ್ಪ್ಲನೇಷನ್ ಪಾರ್ಟ್ ಸೇಮೇನೆ, ಬಟ್ ಒಂದು ಮಾತ್ರ ಆ್ಯಡ್ ಮಾಡಬೇಕು, ಡಯೋಡ್ D1 D2. ಸೊ ಔಟ್ಪುಟ್ ನಾರ್ಮಲಿ RL ಲೋಡ್ ರೆಸಿಸ್ಟೆನ್ಸ್ ತೊಗೊಂಡಿರ್ತೀವಿ. ಇದನ್ನು ಹಿಂಗೆ ಬೇಕಾದ್ರೂ ತೊಗೊಳ್ಳಿ, ಅಥವಾ ಒಳಗೆ ಬೇಕಾದ್ರೆ ರೆಜಿಸ್ಟರ್ ತೊಗೊಂಡು ಹಿಂಗೆ ಕನೆಕ್ಟ್ ಮಾಡೋದು ಸೇಮ್. ಅದು ಔಟ್ಸೈಡ್ ಕೊಟ್ಟಿದ್ದೀವಿ ಅಷ್ಟೇ, ಇಲ್ಲ ಒಳಗೇ ರೆಜಿಸ್ಟರ್ ಹಿಂಗೆ ಕನೆಕ್ಟ್ ಮಾಡೋದು ಕರೆಕ್ಟೇ. ಬೋತ್ ಆರ್ ಫೈನ್ ಓನ್ಲಿ. ನೆಕ್ಸ್ಟ್ ಮತ್ತೆ ಕಾಯಿಲ್ಸ್ ತೊಗೊಂಡಿದ್ದೀವಿ. ಇದು ಇನ್ಪುಟ್ ಕಾಯಿಲು, ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಆಗಿದೆ AC ಅಂತ ಅಂದ್ಕೊಳ್ಳಿ. ಇಲ್ಲಿ ಇನ್ಪುಟ್ಟೇ ಬಿಡಿ, ಅದು ಮೆನ್ಷನ್ ಮಾಡಿಲ್ಲ, ಇನ್ಪುಟ್ಟೇ ಅದು. ಸೊ ನೆಕ್ಸ್ಟು ದಿಸ್ ಇಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ಅದು ಬರ್ದಿಲ್ಲ ಅಂದರೆ ಓಕೆ. ಬಟ್ ಡಯೋಡ್ D1 D2. ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಮತ್ತೆ ಪಾಯಿಂಟ್ಸ್ ವೈಸ್ ನೋಡೋಣ, ಅಥವಾ ಎಕ್ಸ್ಪ್ಲನೇಷನ್ ಮೈನಾಗೆ ನೋಡ್ಕೊಂಬಿಡಿ. ಸೊ ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ ಆಫ್ AC, ಪಾಸಿಟಿವ್ ಆಫ್ ಸೈಕಲ್ ಆಫ್ AC, ಡಯೋಡ್ D1 ವಿಲ್ ಬಿ ಇನ್ ದ ಪಾಸಿಟಿವ್, ಮೀನ್ಸ್ ಫಾರ್ವರ್ಡ್ ಬಯಾಸ್. Diode D2 will be in the reverse bias. So D1 allows current, we will get the positive off cycle. We will see about the graph also. Next, terminal A B ಬೇಕಾದ್ರೆ ತಗೊಬೋದು. ಫಸ್ಟಲ್ಲಿ A is positive, B is negative. So during the positive off cycle of AC, input AC, terminal A is positive, B is negative, D1 is in the forward bias, D2 is in the reverse bias. So we will get the output positive cycle. So next point, during the negative off cycle of AC, so A is negative, B is positive now. So due to this positive, it allows D2 allows current. ಸೊ ಕರೆಂಟ್ ಇಲ್ಲಿ ಹೋಗ್ತಿದೆ ಅಂದಾಗಲೂ ಕೂಡ ಇವಾಗ D2 ಏನಾಗುತ್ತೆ ಫಾರ್ವರ್ಡ್ ಬಯಾಸು, D1 ಏನಾಗುತ್ತೆ ರಿವರ್ಸ್ ಬಯಾಸು. ಕ್ವೈಟ್ ಆಪೋಸಿಟ್. ಇಲ್ಲೇ ಪಾಯಿಂಟ್ಸ್ ಕನ್ಫ್ಯೂಸ್ ಮಾಡ್ಕೊತೀರಾ. ಫಸ್ಟ್ ಪಾಯಿಂಟ್ ಬರೀತೀರಾ, ನೆಕ್ಸ್ಟ್ ಕ್ವೈಟ್ ಆಪೋಸಿಟು. ಇವಾಗ A ನೆಗೆಟಿವ್ B ಪಾಸಿಟಿವ್, ನೀವು ಹಿಂಗೆ ಬೇಕಾದ್ರೂ ಬರೀಬೋದು. B ಪಾಸಿಟಿವ್ A ನೆಗೆಟಿವ್ ಎರಡು ಒಂದೇ. D2 is in forward bias, D1 is in reverse bias. Confuse ಮಾಡ್ತಿಲ್ಲ ನಾನು. So this we will get the cycle, and the cycle will be like this. ನೋಡಿ, ನಾರ್ಮಲಿ ಇನ್ಪುಟ್ ಇದು ನೆಗೆಟಿವ್, ಎರಡು ಸಲ ತೊಗೊತಾ ಇದೀವಲ್ಲ, ಅದಕ್ಕೆ ನೆಗೆಟಿವ್ ಹಿಂಗೆ ತೋರಿಸ್ತಿದ್ದೀವಿ ಇನ್ಪುಟ್ಗೆ. ನೆಕ್ಸ್ಟ್ ನಮ್ಮ ಗ್ರಾಫ್ ಈ ರೀತಿ, ಆ ನೆಗೆಟಿವ್ ಆಫ್ ಸೈಕಲ್ ಕೂಡ ಕನ್ವರ್ಟ್ ಆಗಿರುತ್ತೆ. ಇದು D1 ಡ್ಯೂ ಟು D1. ನೆಕ್ಸ್ಟ್ ಪಾಯಿಂಟಲ್ಲಿ ಬರೋದು ಆ ನೆಗೆಟಿವ್ ಕೂಡ, ಈ ನೆಗೆಟಿವ್ ಏನು ಬಂದಿರುತ್ತೋ D2 ಇಂದ ಅದು ಕನ್ವರ್ಟ್ ಆಗಿರುತ್ತೆ. Here one more point I am suggesting, like ಇಲ್ಲಿ ಇನ್ಕ್ರೀಸ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆ, ಇನ್ಕ್ರೀಸ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಇಲ್ಲಿ ನಮಗೆ ವೇಸ್ಟೇಜ್ ಆಗ್ತಿದೆ ಎನರ್ಜಿ. ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಏನಾದರೂ ಮಾಡಬಹುದಾ? ಒಂದು ಸ್ಮಾಲ್ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲನೇಷನ್ ಮಾತ್ರ ಇದೆ ನಿಮಗೆ. ಸೊ ಔಟ್ಪುಟ್ ವೇವ್ ಫಾರ್ಮ್ ಅಕ್ರಾಸ್ ದಿ ಲೋಡ್ RL ಕನೆಕ್ಟೆಡ್ ಇನ್ ದ ಫುಲ್ ವೇವ್ ರೆಕ್ಟಿಫೈಯರ್ ಸರ್ಕ್ಯೂಟ್. ಬಟ್ ಇಲ್ಲಿ ನೀವು ಮೈನ್ ಫೋಕಸ್ ಮಾಡಬೇಕಾಗಿರೋದು, ಸೊ ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ A is ಪಾಸಿಟಿವ್, B is ನೆಗೆಟಿವ್, D1 is in the forward bias, D2 is in the reverse bias. ಇದನ್ನೊಂದು ಪಾಯಿಂಟಲ್ಲಿ ಬರೀಬೇಕು. Output we will get the positive cycle. Next, so one more point, during the negative off cycle, A is negative, B is positive, diode D2 will be in the forward bias, D1 will be in the reverse bias. So again we are getting the cycle only like this. So ಎರಡು ಯೂಶಲಿ ಫುಲ್ ವೇವ್ ರೆಕ್ಟಿಫೈರ್ನ ಯೂಶಲಿ 5 ಮಾರ್ಕ್ಸ್ ಕೇಳ್ತಿರ್ತಾರೆ. ಎರಡರಲ್ಲೂ ಯಾವ್ದು ಬೇಕಾದ್ರೂ ಕೇಳಬಹುದು. ಸೊ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಬರೀಬೋದು. ಡಿರೈವೇಷನ್ ಥರ ಏನಿಲ್ಲ, ಎಕ್ಸ್ಪ್ಲನೇಷನ್ ಪಾರ್ಟ್ ಥರ ಮಾತ್ರ ಬರ್ಕೊಂಡು ಹೋಗೋದು. ಸೊ ಅದಕ್ಕೆ ನೆಕ್ಸ್ಟು ಆ ಎನರ್ಜಿ ಲಾಸ್ ಆಗ್ತಿರೋದನ್ನು ಕೂಡ ಏನಾದರೂ ಗೇನ್ ಮಾಡೋಕ್ಕೆ ಏನೋ ಪಾಸಿಬಿಲಿಟಿ ಇದೆಯಾ? ಅದಕ್ಕೆ ಕೆಪಾಸಿಟರ್ ಯೂಸ್ ಮಾಡ್ತೀವಿ. ಏನಕ್ಕೆ ಕೆಪಾಸಿಟರ್ ಯೂಸ್ ಮಾಡ್ತೀವಿ? ವಾಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ಕೆಪಾಸಿಟರ್ಸ್? ವಾಟ್ ಇಸ್ ದ ಯೂಸ್ ಆಫ್ ಕೆಪಾಸಿಟರ್? ಇಟ್ ಇಸ್ ಯೂಸ್ ಟು ಸ್ಟೋರ್ ದ ಚಾರ್ಜಸ್. ಕೆಲವು ಸಲ ಕೇಳ್ಬಿಡ್ತಾರೆ ವಾಟ್ ಈಸ್ ದ ಕೆಪಾಸಿಟರ್ ಅಂತ. ವಾಟ್ ಈಸ್ ಬೇರೆ, ಡಿಫೈನ್ ಕೆಪಾಸಿಟರ್ ಬೇರೆ. ಡಿಫೈನ್ ಕೆಪಾಸಿಟರ್ ಯೂಸಿಂಗ್ ದ ಫಾರ್ಮುಲಾ ಆಲ್ಸೋ ಯು ಕ್ಯಾನ್ ಡಿಫೈನ್ C is equal to Q by V. ಬಟ್ ವಾಟ್ ಈಸ್ ಕೆಪಾಸಿಟರ್?
ಈಸ್ ಯೂಸ್ಡ್ ಟು ಸ್ಟೋರ್ ದ ಚಾರ್ಜಸ್. ಸೊ ಆ ಚಾರ್ಜಸ್ ಸ್ಟೋರ್ ಆಗಿರುತ್ತೆ. ಸೊ ಯಾವುದೇ ಒಂದು ಎನರ್ಜಿ ಝೀರೋ ಆಗಿ ಇನ್ಕ್ರೀಸ್ ಆಗ್ತಿದೆ ಅಂದಾಗ ಈ ಕೆಪಾಸಿಟರ್ ಏನು ಮಾಡ್ತದೆ, ಇದರಲ್ಲಿ ಚಾರ್ಜಸ್ ಇರೋದು ಕಳಿಸ್ಬಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡಿಸುತ್ತೆ. ಡಯಾಗ್ರಾಮ್ ಮುಖಾಂತರ ನೋಡೋಣ, ಎಕ್ಸ್ಪ್ಲನೇಷನ್ ಆಗಿದೆ. ವೆನ್ ದ ವೋಲ್ಟೇಜ್ ಅಕ್ರಾಸ್ ದಿ ಕೆಪಾಸಿಟರ್ ಈಸ್ ರೈಸಿಂಗ್ ಇಟ್ ಗೆಟ್ಸ್ ಚಾರ್ಜ್, ಅದು ಗೊತ್ತು ನಮಗೆ. ಓಕೆ, ಇಫ್ ದೆರ್ ಈಸ್ ನೋ ಎಕ್ಸ್ಟರ್ನಲ್ ಲೋಡ್ ಇಟ್ ರಿಮೈನ್ಸ್ ಚಾರ್ಜ್ಡ್ ಟು ದ ಪೀಕ್ ವೋಲ್ಟೇಜ್ ಆಫ್ ದಿ ರೆಕ್ಟಿಫೈಡ್ ಔಟ್ಪುಟ್. So when there is a load, it gets discharged through the load and the voltage across it begins to fall. In the next off cycle of rectified output, it gain gets charged to the peak value. Diagram ಮುಖಾಂತರ ನೋಡ್ತಾ ಹೋಗೋಣ, ಪಾಯಿಂಟ್ಸ್ ನೋಡ್ಕೊಂಡಿರಿ. The rate of fall of the voltage across the capacitor depends inversely upon the product of capacitance C and the effective resistance RL used in the circuit is called time constant. Okay, ಆ ಪಾಯಿಂಟ್ಸ್ ಜಸ್ಟ್ ಓದ್ಕೊಂಡಿರಿ, ಯೂಶಲಿ ಜಾಸ್ತಿಗಳ, ಬಟ್ ಡಯಾಗ್ರಾಮ್ ಮುಖಾಂತರ ಇದನ್ನು ನೋಡ್ಕೊಂಡಿರಿ ಬೇಕಾಗುತ್ತೆ. ಈವನ್ KCT ಕೂಡ ಬೇಕಾಗುತ್ತೆ. ಸೊ ಇದು AC ನಾರ್ಮಲ್ ರೆಕ್ಟಿಫೈರ್ ಎಲ್ಲ ಸಿಸ್ಟಮ್ ಎಲ್ಲ ಯೂಸ್ ಮಾಡ್ತಿದ್ದೀವಿ. ಈ ಲೋಡ್ ರೆಸಿಸ್ಟೆನ್ಸ್ಗೆ ಏನು ಮಾಡ್ತಿದ್ದೀವಿ ಅಂದರೆ, ಈ ಲೋಡ್ ರೆಸಿಸ್ಟೆನ್ಸ್ ಔಟ್ಪುಟ್ ಇಲ್ಲಿ ಆ್ಯಕ್ಚುಲಿ DC ಕನ್ವರ್ಟ್ ಆಗಬೇಕು. ಈ DC ಕನ್ವರ್ಟ್ ಆಗಬೇಕು ಅಂದರೆ ಮ್ಯಾಕ್ಸಿಮಮ್ ಬರ್ತಿರಬೇಕು. ಫಸ್ಟ್ ಹಾಫ್ ವೇವ್ನಲ್ಲಿ ಆಯಿತು, ನೆಗೆಟಿವ್ ಸೈಕಲ್ಸ್ ಎಲ್ಲ ಕಟ್ ಆಗ್ತಿತ್ತು, ಎನರ್ಜಿ ವೇಸ್ಟ್ ಆಯಿತು. ನೆಕ್ಸ್ಟು ಫುಲ್ ವೇವ್ ರೆಕ್ಟಿಫೈರ್ನಲ್ಲಿ ಇಂಕ್ರೀಸ್ ಆಗಿ ಡಿಕ್ರೀಸ್ ಆಗಿ ಹೇಗೇನು ದೆರ್ ಇಸ್ ಎನರ್ಜಿ ಲಾಸ್, ಇಂಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು. ಸೊ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಕೆಪಾಸಿಟರ್ ಯೂಸ್ ಮಾಡಿಬಿಟ್ಟು ಏನು ಮಾಡ್ತೀವಿ, ಈ ಕೆಪಾಸಿಟರ್ ಚಾರ್ಜಸ್ ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡುತ್ತೆ. ಸೊ ವಿಲ್ ಸಿ ಅಬೌಟ್ ದಟ್ ಆಲ್ಸೋ. ನೋಡಿ ಇಲ್ಲಿ ಇನ್ಪುಟ್ ಈ ಥರ ತೊಗೊಂಡಿದ್ರೆ ಔಟ್ಪುಟ್ ಹಿಂಗೆ ಕಟ್ ಆಗ್ತಿರೋದು, ಆ ಕೆಪಾಸಿಟರ್ ಏನು ಮಾಡುತ್ತೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಈ ರೀತಿ ನಮಗೆ DC ಸಿಗುತ್ತೆ. ಇನಿಷಿಯಲ್ ಪಾರ್ಟ್ ಮಾತ್ರ ಬ್ಯಾಟ್ರಿ ಆನ್ ಮಾಡಿದ ತಕ್ಷಣ ನಮಗೇನು ಡೈರೆಕ್ಟಾಗಿ ಸಿಕ್ಬಿಡಲ್ಲ, ಆ ಸ್ಟಾರ್ಟ್ ಆಗಬೇಕಲ್ಲ. ಸ್ಟಾರ್ಟ್ ಆದಮೇಲೆ ಕೆಪಾಸಿಟರು ಜಾಯ್ನ್ ಆಗಿಬಿಟ್ಟು ನಮಗೆ ಮ್ಯಾಕ್ಸಿಮಮ್ ಕರೆಂಟ್ ಸಿಗೋದಕ್ಕೆ ಹೆಲ್ಪ್ ಮಾಡೋದೆ. ಸೊ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೋಲ್ಟೇಜ್ ಆಫ್ ರೆಕ್ಟಿಫೈಯರ್ ಇನ್ ಎ ಔಟ್ಪುಟ್ ಕೆಪಾಸಿಟರ್ ಇನ್ಪುಟ್ ಫಿಲ್ಟರ್. ಸೊ ಈ ರೀತಿ ನಮಗೆ ಇನ್ಪುಟ್ ಕೊಟ್ಟಿರೋದು ಮ್ಯಾಕ್ಸಿಮಮ್ ಸಿಗಬೇಕು ಅಂದರೆ ಕೆಪಾಸಿಟರ್ ಪ್ಯಾರಲಿ ಕನೆಕ್ಟೆಡ್ ಟು ದ ಲೋಡ್ ರೆಸಿಸ್ಟೆನ್ಸ್. ನೋಡಿ ಈ ಚಾಪ್ಟರ್ ಫುಲ್ಲು ನಾನು ಬರೆದಿರೋದು ಕಡಿಮೆ ಇದೆ, ಯಾಕಂದರೆ ಥಿಯರಿ ಬೇಸ್ಡಾಗಿ ಜಾಸ್ತಿ ಇದೆ. ತಾಳ್ಮೆಯಿಂದ ನೋಡಬೇಕು, ಸ್ವಲ್ಪ ಮೂಡ್ ಔಟ್ ಆಗ್ತಿರುತ್ತೆ, ನಿದ್ದೆ ಬರೋ ಥರ ಇರುತ್ತೆ, ಕಾನ್ಸೆಪ್ಟ್ಸ್ ಜಾಸ್ತಿ ಹೊಸದಾಗಿರೋದಕ್ಕೆ ಅದಕ್ಕೆ ಹಂಗೆ ಆಗಿರುತ್ತೆ. ಬಟ್ ಪೇಷನ್ಸ್ ಇಟ್ಕೊಂಡು ನೋಡ್ತಾ ಕೇಳ್ತಾ ಹೋಗಿದ್ದೀರಾ ಅಂದರೆ ಇನ್ನೊಂದು ಸಲ ಯಾವಾಗಲೇನಾದ್ರು ಡಿಸ್ಟರ್ಬ್ ಆಯಿತು ಅಂದರೆ ಮತ್ತೆ ಬ್ರೇಕ್ ತೊಗೊಂಡು ಟೆಕ್ಸ್ಟ್ ಬುಕ್ ನೋಡಿ, ಟೆಕ್ಸ್ಟ್ ಬುಕ್ ಓದ್ಬಿಡಿ ಒಂದು ಸಲ. ನಾನು ಮ್ಯಾಕ್ಸಿಮಮ್ ಟೆಕ್ಸ್ಟ್ ಬುಕ್ ಓದಲಿ ಅಂತಲೇ ಈ ಮೆಥಡ್ನಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿರೋ ಕಾನ್ಸೆಪ್ಟ್ಸ್ ತೊಗೊಂಡು ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಅಲ್ಲಿ ಮತ್ತೆ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಯ್ತು ಅಂದರೆ ಇಲ್ಲಿ ಬಂದು ನೋಡಿ ಯಾವ ರೀತಿ ಹೇಳ್ತಿದ್ದೀನಿ, ಡಯಾಗ್ರಾಮ್ ಮುಖಾಂತರ ತೋರಿಸ್ಕೊಂಡು ಈಸಿಯಾಗಿ ಕನ್ವೆ ಆಗುತ್ತೆ. ಈ ಚಾಪ್ಟರ್ನಲ್ಲಿ 8 ಮಾರ್ಕ್ಸ್ ಬಿಡದಿರ ಫುಲ್ ಈಸಿಯಾಗಿ ತೊಗೋಬೋದು. So this is about the things we have discussed. Okay, last some points. To make the time constant large, value of C should be large. C normally capacitor should be large. So to make the time constant large, value of C should be large. Okay, so capacitor input filters use large capacitors. ಅಂದರೆ ಸೊ ನಮ್ಗೆ ಔಟ್ಪುಟ್ ಕರೆಕ್ಟಾಗಿ ಸಿಗಬೇಕು ಅಂದರೆ ಕೆಪಾಸಿಟರ್ಸಲ್ಲಿ ಚಾರ್ಜಸ್ ಜಾಸ್ತಿ ಯೂಸ್ ಮಾಡ್ತಿದ್ರೆ ಮಾತ್ರನೇ ಆ ಚಾರ್ಜಸ್ ಎಲ್ಲ ಯುಟಿಲೈಸ್ ಮಾಡಿಕೊಂಡು ನಮ್ಗೆ ಔಟ್ಪುಟ್ ಮ್ಯಾಕ್ಸಿಮಮ್ DC ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಥಿಂಗ್. ಸೊ ದ ಔಟ್ಪುಟ್ ವೋಲ್ಟೇಜ್ obtained by using capacitor input filters is nearer to the peak voltage of the rectified voltage. Just to know the points, usually ಬೇಸಿಕಾಗಿ ಲಾಸ್ಟಲ್ಲಿ KCTನಲ್ಲಿ ಕೇಳ್ತಾರೆ ಅಂತ ನನ್ನ ಒಪಿನಿಯನ್ ಇದೆ. ಓಕೆ, ದಿಸ್ ಟೈಪ್ ಆಫ್ ಫಿಲ್ಟರ್ ಈಸ್ ಮೋಸ್ಟ್ಲಿ ವೈಡ್ಲಿ ಯೂಸ್ಡ್ ಇನ್ ಪವರ್ ಸಪ್ಲೈಸ್. ಪವರ್ ಸಪ್ಲೈಸ್ನಲ್ಲಿ ಯೂಸ್ ಮಾಡೋದಕ್ಕೆ ಯೂಶಲಿ ಪವರ್ ಸಪ್ಲೈ ಯೂಸ್ ಮಾಡೋದಕ್ಕೆ AC ಇಂದ DC ಕನ್ವರ್ಟ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಎನರ್ಜಿ ಲಾಸ್ ಆಗದಿರೋ ಕನ್ವರ್ಟ್ ಮಾಡಬೇಕಂದ್ರೆ ಯೂಸ್ ಮಾಡ್ತಿರ್ತಾರೆ. ಎಸ್ಪೆಷಲಿ ನಮ್ಮ ಮೊಬೈಲ್ ಬೇಕಾದ್ರೆ ತೊಗೊಬೋದು. ಸೊ ಇಲ್ಲಿವರೆಗೂ ಕಲ್ತಿರೋ ಥಿಯರಿ ಬೇಸ್ಡಾಗೆ NCERT ಎಕ್ಸಸೈಸಸ್ ಕೂಡ ನಾರ್ಮಲಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಅದನ್ನು ನೆಕ್ಸ್ಟು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾರ್ಮಲಿ ಸೆಮಿ ಕಂಡಕ್ಟರ್ಸು ಈ ರೀತಿ ಬೇಸ್ಡ್ ಆಗಿರುತ್ತೆ, ಬಟ್ ಇದು ಜಸ್ಟ್ ನಿಮಗೆ ಬೇಸಿಕ್ಸ್ ಮಾತ್ರನೇ. ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದರೆ ಇದು ಕಲ್ತ್ಕೊಳ್ಳೋದು ಇನ್ನೂ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಇದು ಒಂದು ಫೀಲ್ಡ್, ಇದು ಎಷ್ಟು ಡೆಪ್ತಾಗಿ ಕಲಿತಿರೋ ಈ ಕೋರ್ಸ್ ಅಷ್ಟೇ ಡೆಪ್ತಾಗಿ ನಿಮಗೆ ಲೈಫ್ ಕೊಡುತ್ತೆ. ಎಸ್, ರಿಯಲ್ ಐ ಆಮ್ ಟೆಲಿಂಗ್. ಓಕೆ, ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್. ಸೊ ಇನ್ನೇನು N-type silicon, which of the following statement is true? ಸೊ N-type silicon ಅಂತ ಹೇಳಿದಾನೆ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ N-typeಲ್ಲಿ ಎಲೆಕ್ಟ್ರಾನ್ಸು, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸು ಹೋಲ್ಸು. ಇದೊಂದು ನೆನಪಲ್ಲಿ ಇಟ್ಕೊಂಡಿರೋ ನೋಡೋಣ. ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಕರೆಕ್ಟ್ ಓನ್ಲಿ. ಕ್ಯಾರಿಯರ್ಸ್ ಆ್ಯಂಡ್ ಟ್ರೈವ್ಯಾಲೆಂಟ್ ಆಟಮ್ಸ್ ಆರ್ ದಿ ಡೋಪೆಂಟ್ಸ್. ಟ್ರೈವ್ಯಾಲೆಂಟ್ ಅಲ್ಲ, ಪೆಂಟಾವ್ಯಾಲೆಂಟ್. ಸೊ ಎಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಅಲ್ಲ, ಹೋಲ್ಸ್ ಆರ್ ಮೈನಾರಿಟಿ ಕರೆಕ್ಟ್ ಓನ್ಲಿ. ಕ್ಯಾರಿಯರ್ಸ್ ಆ್ಯಂಡ್ ಪೆಂಟಾವ್ಯಾಲೆಂಟ್ ಆಟಮ್ಸ್ ಆರ್ ದಿ ಡೋಪೆಂಟ್ಸ್, ಇಟ್ಸ್ ಕರೆಕ್ಟ್ ಓನ್ಲಿ. ಸೊ ಬಟ್ ಲಾಸ್ಟ್ ಆಪ್ಷನ್ ನೋಡೋಣ ಏನು ಕೊಟ್ಟಿದ್ದಾನೆ ಅಂತ. ಹೋಲ್ಸ್ ಆರ್ ಮೆಜಾರಿಟಿ, ಹೋಲ್ಸ್ ಮೆಜಾರಿಟಿ ಅಲ್ಲ, ನಮಗೆ ಎಲೆಕ್ಟ್ರಾನ್ಸ್ ಮೆಜಾರಿಟಿ. ಸೊ ಆಪ್ಷನ್ C ಓನ್ಲಿ.
ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಅದೇ ಕ್ವಶನಲ್ಲಿ ಸಬ್ ಕ್ವಶನಲ್ಲಿ ಬಟ್ ಆಪ್ಷನ್ಸು ಮತ್ತೆ ತೊಗೊಂಡಿದ್ದೀನಿ ಅಷ್ಟೇ. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಇನ್ ಎಕ್ಸೈಸ್ 4.1 ಓನ್ಲಿ ಇಸ್ ಟ್ರೂ ಫಾರ್ ಪಿ ಟೈಪ್. ಇಲ್ಲಿ ಪಿ ಟೈಪ್ಗೇನು, ಪಿ ಟೈಪಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ವಿ ವಿಲ್ ಯೂಸ್ ಟ್ರೈವೇಲೆಂಟ್ ಇಂಪ್ಯೂರಿಟಿ. ಓಕೆ, ನೋಟ್ ತಗೋಣ. ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಅಲ್ಲ, ಎಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಕರೆಕ್ಟ್ ಓನ್ಲಿ. ಸೊ ಅಂಡ್ ಪೆಂಟಾವಲೆಂಟ್ ನೋ. ಹೋಲ್ಸ್ ಆರ್ ಇದು ಆಲ್ರೆಡಿ ಆಗಿದೆ ಅಲ್ವಾ. ಹೋಲ್ಸ್ ಆರ್ ಮೆಜಾರಿಟಿ, ಪಿ ಟೈಪಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಆ್ಯಂಡ್ ಟ್ರೈವೇಲೆಂಟ್ ಆಟಮ್ಸ್. ಸೊ ದಿಸ್ ಇಸ್ ದ ಆಪ್ಷನ್ ಡಿ. ಸಿಂಪಲ್ ಆಗಿ ಇದೆ, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ಇದ್ದೀನಿ, ಎಕ್ಸ್ಪ್ಲನೇಷನಲ್ಲಿ ಬೇಗ ಹೋಗ್ತಾ ಇದ್ದೀನಿ. ಕಾರ್ಬನ್, ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಮ್ ಅಲ್ಲ, ಪ್ರೀವಿಯಸ್ಲಿ ಒಂದು ಎನರ್ಜಿ ಗ್ಯಾಪ್ ಬಗ್ಗೆ ನೋಡಿದ್ವಿ. ಸೊ ಹ್ಯಾವ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಚ್, 4 ಎಲೆಕ್ಟ್ರಾನ್ಸ್ ಇರುತ್ತೆ. These are characterized by valence and conduction band separated by energy band gap respectively equal to Eg about the carbon, Eg about the silicon, about Eg about the germanium. Which of the following statements is true? ಫಸ್ಟ್ ಒಂದು ಮಾತ್ರ ಮೈನ್ ಆಗಿ ನೀವು ನೋಡಿರೋದ್ರಲ್ಲಿ ಸಿಲಿಕಾನ್ಗೆ ಎನರ್ಜಿ ಬ್ಯಾಂಡ್ ಗ್ಯಾಪ್ ಸಮಥಿಂಗ್ 0.05 ಸ್ಟಾರ್ಟಿಂಗಲ್ಲಿ 0.01 ಆ ರೇಂಜಲ್ಲಿ ನೋಡಿದ್ವಿ. ಬಟ್ ಕಾರ್ಬನ್ಗೂ ಜಾಸ್ತಿ ಇರುತ್ತೆ. ಸೊ ಯೂಶಲಿ ಕಾರ್ಬನ್ ವಿಲ್ ಹ್ಯಾವಿಂಗ್ ದಿ ಮೋರ್, ಸೊ ಇಲ್ಲಿ ಲೆಸ್ ಇದೆ. ಸೊ ಕಾರ್ಬನ್ ವಿಲ್ ಬಿ ಹ್ಯಾವಿಂಗ್ ದ ಮೋರ್ ಕಂಪೇರ್ಡ್ ಟು ದ ಸಿಲಿಕಾನ್ ಕಂಪೇರ್ಡ್ ಟು ದ ಜರ್ಮೇನಿಯಂ. ಸೊ ಆಪ್ಷನ್ ಸಿ ಇದು ನೆನಪಲ್ಲಿ ಇಟ್ಕೊಂಡಿರಿ. ಎನರ್ಜಿ ಬ್ಯಾಂಡ್ ಗ್ಯಾಪು ಕಾರ್ಬನ್ಗೆ ಜಾಸ್ತಿ ಇರುತ್ತೆ, ನೆಕ್ಸ್ಟ್ ಸಿಲಿಕಾನು, ನೆಕ್ಸ್ಟ್ ಜರ್ಮೇನಿಯಮು. ಓಕೆ, ಜರ್ಮೇನಿಯಂ ಆ್ಯಕ್ಚುಲಿ 0.0001. ಇನ್ ಆ್ಯನ್ ಅನ್ಬಯಾಸ್ಡ್ ಪಿ ಎನ್ ಜಂಕ್ಷನ್ ಹೋಲ್ಸ್ ಡಿಫ್ಯೂಸ್ ಫ್ರಮ್ ದಿ ಪಿ ರೀಜನ್ ಟು ಎನ್ ರೀಜನ್ ಬಿಕಾಸ್. ಸೊ ಅನ್ಬಯಾಸ್ಡ್ ನಾರ್ಮಲಿ ಫಾರ್ವರ್ಡ್ ರಿವರ್ಸ್ ಅಂತ ಏನಿಲ್ಲ, ನಾರ್ಮಲಿ ಹೋಲ್ಸ್ ಡಿಫ್ಯೂಸ್ ಫ್ರಮ್ ಪಿ ರೀಜನ್ ಟು ದ ಎನ್ ರೀಜನ್. ಪಿ ರೀಜನ್ ಇದೆ, ಎನ್ ರೀಜನ್ಗೆ ಹೋಗ್ತಿದೆ. ಯಾಕೆ? ಹೋಲ್ಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಎನ್ ರೀಜನ್ ಅಟ್ರಾಕ್ಟ್ ದೆಮ್. ದೇ ಮೂವ್ ಅಕ್ರಾಸ್ ದಿ ಜಂಕ್ಷನ್ ಬೈ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಹೋಲ್ ಕಾನ್ಸಂಟ್ರೇಷನ್ ಇನ್ ಪಿ ರೀಜನ್ ಈಸ್ ಮೋರ್ ಆ್ಯಸ್ ಕಂಪೇರ್ಡ್ ಟು ದ ಎನ್ ರೀಜನ್. ಇದು ಕರೆಕ್ಟ್ ಪಾಯಿಂಟ್ ಅಲ್ವಾ? ಆಲ್ ದಿ ಅಬು ಅಲ್ಲ. ದೇ ಮೂವ್ ಅಕ್ರಾಸ್ ದಿ ಜಂಕ್ಷನ್ ಬೈ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ನೋ, ದಿಸ್ ಇಸ್ ಡ್ಯೂ ಟು ದ ಹೈ ಕಾನ್ಸಂಟ್ರೇಷನ್ ಅಲ್ವೇ? ಸೊ ವೆನ್ ಎ ಫಾರ್ವರ್ಡ್ ಬಯಾಸ್ ಈಸ್ ಅಪ್ಲೈಡ್ ಟು ಎ ಪಿ ಎನ್ ಜಂಕ್ಷನ್, it raises the potential barrier, reduces the majority charge carrier current to 0, lowers the potential barrier, none of the above. So forward bias is applied. Forward bias, P is connected to the positive terminal of the battery, N is connected to negative terminal of the battery. ಸೊ ಇದೇನು ಹೆಲ್ಪ್ ಮಾಡುತ್ತೆ ಅಂದರೆ ಆಪೋಸಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಸೊ ಈ ಪೊಟೆನ್ಷಿಯಲ್ ಬ್ಯಾರಿಯರ್ನ ಕಡಿಮೆ ಮಾಡುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಇರೋದ್ರಿಂದ ಅದನ್ನು ಕಡಿಮೆ ಮಾಡೋದ್ರಿಂದ ನಮಗೆ ಈಸಿಯಾಗಿ ಫ್ಲೋ ಆಗೋದಕ್ಕೆ ಆಗುತ್ತೆ. ಓಕೆ, ಇದೊಂದು ನಾರ್ಮಲ್ ಎಕ್ಸ್ಪ್ಲನೇಷನ್ ಪ್ರಕಾರ. ಇನ್ ಆಫ್ ವೇವ್ ರೆಕ್ಟಿಫಿಕೇಶನ್ which is the output frequency if the input frequency is 50 Hz, what is the output frequency of a full wave rectifier for the same input frequency? ಅಂದರೆ ಆಫ್ ವೇವ್ ರೆಕ್ಟಿಫೈರ್ನಲ್ಲಿ 50 Hz ಯೂಸ್ ಮಾಡ್ತಿದ್ರೆ 50 Hz ಔಟ್ಪುಟ್ ಬರುತ್ತೆ. ಬಟ್ ಆಫ್ ವೇವ್ನಲ್ಲಿ ಕಟ್ ಆಗ್ತಿರುತ್ತೆ. ನಮಗೆ ಗೊತ್ತಿರೋ ಪ್ರಕಾರ ಆಫ್ ವೇವ್ನಲ್ಲಿ ಈ ರೀತಿ ಇನ್ಪುಟ್ ಆಲ್ರೆಡಿ ಇನ್ಪುಟ್ ಈ ರೀತಿ ಇರುತ್ತೆ. ಆಫ್ ವೇವ್ ರೆಕ್ಟಿಫೈಯರ್ನಲ್ಲಿ ನಮ್ಗೆ ಆಲ್ರೆಡಿ ಈ ರೀತಿ ಅಬೋವ್ ಮಾತ್ರ ಬರುತ್ತೆ. ಬಟ್ ಫುಲ್ ವೇವ್ ರೆಕ್ಟಿಫೈಯರ್ನಲ್ಲಿ ಇದು ಬರುತ್ತೆ, ಇದು ಕನ್ವರ್ಷನ್ ಆಗಿರುತ್ತೆ. 50 Hz ಯೂಸ್ ಮಾಡ್ತಿರೋದು. ವಿ ಆರ್ ಯೂಸಿಂಗ್ ದ 50 Hz ಓನ್ಲಿ. ಸೊ ದಿಸ್ ಈಸ್ ಅಬೌಟ್ ದ ಫುಲ್ ವೇವ್. ಸೊ ಅಬ್ಸರ್ವ್ ಮಾಡಿದ್ರೆ ಇದು ಆಲ್ರೆಡಿ ಔಟ್ಪುಟ್ ಕೂಡ ನಮಗೆ 50 ಅಂತಲೇ ಕೊಟ್ಟಿದ್ದಾನೆ ಹರ್ಟ್ಸು. ಬಟ್ ಇದು 50 ಜೊತೆಲಿ ಇದು 50. ಸೊ ಔಟ್ಪುಟ್ ಫ್ರೀಕ್ವೆನ್ಸಿ ನ್ಯೂ ಇಸ್ ಫ್ರೀಕ್ವೆನ್ಸಿ. ಸೊ ದಟ್ ಈಸ್ 2 into input frequency of off wave. Off wave frequency, that is 2 into 50 only, we will get 100 Hz. Increase ಆಗ್ತಿದೆ ನೋಡಿ frequency. So output of the full wave rectifier we are getting about the 100. Increase ಆಗ್ತಿದೆ, ಡಬಲ್ ಬರ್ತಿದೆ. So that is about the point. So ಇಲ್ಲಿವರೆಗೂ ಇದು ನಿಮ್ಮ ಸಿಲೆಬಸ್ಗಿರೋದು. ಆ್ಯಂಡ್ ವಿ ಆರ್ ಅಟ್ ದಿ ಎಂಡ್ ಆಲ್ಸೋ. ದಟ್ಸ್ ವೈ ನಮ್ಮ ಭಾರತ ದೇಶ ಜೈ ಹಿಂದ್ ಅಂತ ಹೇಳ್ದ. ಸೊ ಒಂದು ಮಾತನ್ನು ಹೇಳ್ತೀನಿ, PUC ಸಿಲೆಬಸ್ ಕಂಪ್ಲೀಟ್ ಫಿನಿಷ್ ಮಾಡಿದ್ವಿ. ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನಲಿಂದ ನಿಮಗೆ ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಜೊತೆಯಲ್ಲಿ ಆ ಥರದಲ್ಲೇ ನಾವು ಲೈವ್ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ ಅಂತಲೇ ಪ್ಲ್ಯಾನ್ ನಡೀತಿದೆ. ಸೊ ಇದರಲ್ಲಿ ನಮ್ಮ ಏನಾದರೂ ಎಫರ್ಟ್ಸ್ ಅನ್ನೋದಕ್ಕಿಂತ ಬೇರೆ ಕಂಟೆಂಟ್ ಏನಾದರೂ ನಿಮಗೆ ಕ್ಲಾರಿಟಿ ಬೇಕಾಗಿರೋ ಪ್ರಕಾರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ
ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಮಗೆ ರೀಚ್ ಆಗೋ ಥರ ಮಾಡಿದ್ರೆ ನಾವೇನಾದರೂ ಪ್ಲ್ಯಾನ್ ಮಾಡೋದಕ್ಕೂ ಬೇರೆ ರೀತಿ ಐಡಿಯಾಸ್ ತೊಗೊಂಬರೋದಕ್ಕೂ ಹೆಲ್ಪ್ ಆಗುತ್ತೆ. ನನಗೊಂದು ಕೆಲವು ಐಡಿಯಾಸ್ ಇದೆ ಆ್ಯಸ್ ಎ ಫ್ಯಾಕಲ್ಟಿಯಾಗಿ ಪ್ರಿವಿಯಸ್ ಸ್ವಲ್ಪ ನಾಲೆಡ್ಜಿಂದ. ಬಟ್ ಈಗ ಪ್ರೆಸೆಂಟ್ ನೀವೇನು ಯಾವ ರೀತಿ ಫೇಸ್ ಮಾಡ್ತೀರ ನಮಗೂ ರೀಚ್ ಆಗಬೇಕಲ್ಲ. ಜೊತೆಲಿ ನಾನು ಲೈಕ್ ಮಾಡೋದೇ ಮಕ್ಕಳನ್ನ ಯಾವ ಥರ ಟ್ರೀಟ್ ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್ ಯಾವ ಥರ ಟ್ರೀಟ್ ಮಾಡ್ತೀನಿ. ಎವ್ರಿ ಇಯರ್ ಯು ವಿಲ್ ಬಿ ಅಪ್ಗ್ರೇಡಿಂಗ್, ಡಿಪೆಂಡ್ಸ್ ಆನ್ ದಿ ಯುವರ್ ಜೂನಿಯರ್ಸ್ ಆ ಥರ. ನಾನು ನಿಮ್ಮ ಲೆವೆಲ್ಗೆ ಎಸ್ಪೆಷಲಿ ಟೀಚಿಂಗ್ ಬಗ್ಗೆ ಅಪ್ಡೇಟ್ ಆಗೋದಕ್ಕೆ ಇಷ್ಟಪಡ್ತಿರ್ತೀನಿ. ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ಆ ಕಂಟೆಂಟ್ ಆ ಥರ ಎಲ್ಲಿ ಫೇಸ್ ಆಗ್ತದೆ. ಯೂಶ್ವಲಿ ಪ್ರಾಬ್ಲಮ್ಸ್ ಅಂತ ಅಂದ್ಕೊಂಡೆ, ಬಟ್ ಪ್ರಾಬ್ಲಮ್ಸ್ಗಿನ ಫಸ್ಟ್ ಆಫ್ ಆಲ್ ಕೆಲವರು ಡಿರೈವೇಷನ್ಸಲ್ಲೇ ಫೇಸ್ ಮಾಡ್ತಿದ್ರೆ ವೀಡಿಯೋಸ್ ಎಲ್ಲ ಇರುತ್ತೆ. ಕೆಲವರು ನೋಡಿದ್ದೀರಾ, ಕೆಲವರು ನೋಡಿರಲ್ಲ. ಎಕ್ಸಾಮ್ ಟೈಮ್ಗೆ ಫಿಸಿಕ್ಸ್ ಬೇಕು ಬರ್ತೀರಾ, ತೊಂದರೆ ಇಲ್ಲ. ಬಟ್ ಆ ಟೈಮಲ್ಲಿ ಕೂಡ ನಿಮ್ಮ ಕಮೆಂಟ್ಸು ನಮಗೆ ಅಲ್ಲಿ ಏನು ತೊಗೊಂಬರ್ಬೇಕು ಅಂತ ಹೆಲ್ಪ್ ಆಗುತ್ತೆ. ನಮಗೆ ಕಮೆಂಟ್ಸ್ ರೀಚ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ, ಅಂದರೆ ನಿಮ್ಮ ಒಪಿನಿಯನ್ ನಮಗೆ ಬರ್ತಿಲ್ಲ. ಸೊ ಅದೊಂದನ್ನು ಕಮೆಂಟ್ ಬಾಕ್ಸ್ನ ಮೆನ್ಷನ್ ಮಾಡಿ. ಸೊ ಚಾನಲ್ ಎಲ್ಲೇ ಇಷ್ಟ ಆಗಿದ್ರು ಲೈಕ್ ಮಾಡಿ. ಜೊತೆಲಿ ನಿಮ್ಮ ಫ್ರೆಂಡ್ಸ್ಗೆ ಸ್ವಲ್ಪ ಸೆಲ್ಫಿಶ್ ಕಡಿಮೆ ಮಾಡಿಕೊಂಡೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕೆ ಶೇರ್ ಮಾಡಬೇಕು ಅನ್ನೋದು ಮೈಂಡಲ್ಲಿದೆ, ಬೇಡ ಅಲ್ಲ. ಓಕೆ, ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡು ಜೈ ಹಿಂದ್ ಹೇಳ್ತಾ ಈ ಒಂದು ಲಾಸ್ಟ್ ಚಾಪ್ಟರ್ ನಿಮ್ಮ ಸಿಲೆಬಸ್ ಇರೋದು ಕಂಪ್ಲೀಟ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಈಸ್ ಅಬೌಟ್ ಲೋಕೇಶ್, ಫಿಸಿಕ್ಸ್ ಫ್ಯಾಕಲ್ಟಿ. ಆ್ಯಂಡ್ ನಿಮ್ಮ ನೆಚ್ಚಿನ ಅಂತಲೇ ಅಂದ್ಕೊಂಡು ಈ ಚಾಪ್ಟರ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.